ಗುರುಭ್ಯೋ ನಮಃ. ಆತ್ಮೀಯರೆಲ್ಲರಿಗೂ ಕೂಡ ನಮಸ್ಕಾರ. ಈಗ 2025 ನೋಡಿ, 2025 ನೂತನ ವರ್ಷ ಪ್ರಾರಂಭ. ಹಾಗಾಗಿ ತಮ್ಮೆಲ್ಲರಿಗೂ ಸಹ ಈ ನೂತನ ವರ್ಷಕ್ಕೆ ಶುಭಾಶಯಗಳು. ನೋಡಿ, ಶುಭಾಶಯಗಳು ಅಂದ ತಕ್ಷಣವೇ ಪ್ರತಿಯೊಬ್ಬರಿಗೂ ಕೂಡ ಒಂದು ಸಂತೋಷ. ಪ್ರತಿಯೊಬ್ಬರು ಸಹ ವಿಶ್ವಸ್ತಿರ್ತಾರೆ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಅಂತ. ನೋಡಿ, ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಅಂದ ತಕ್ಷಣವೇ ಈ ವರ್ಷ ಪೂರ್ತಿ ಸಂತೋಷವಾಗಿರಿ, ಹ್ಯಾಪಿಯಾಗಿ, ಸುಖವಾಗಿ ಇರಿ ಅನ್ನುವಂತಹದ್ದನ್ನು ಪ್ರತಿಯೊಬ್ಬರು ಸಹ ವಿಶ್ ಮಾಡುವಂತಹದ್ದು. ಆದರೂ ಸಹ 2025 ಜನವರಿ ಅನ್ನುವಂತಹದ್ದು ನಾವು ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ನೋಡುವಂತಹ ಪ್ರಥಮ ದಿನ ಆಗಿರುತ್ತೆ. ಆದರೂ ಸಹ ನಾವು ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ಹೋದರೂ ನಾವು ಈ ವರ್ಷದಲ್ಲಿ ಹೇಗಿರುತ್ತೆ, ಗ್ರಹಗಳ ಒಂದು ಗತಿ ಅಂದರೆ ಸಂಚಾರ, ಇದರಿಂದ ಆಗುವಂತಹ ಪ್ರತಿಫಲಗಳು ಇವೆಲ್ಲವೂ ಸಹ ನಾವು ತಿಳ್ಕೊಳ್ಳುವಂತಹದ್ದು ಬಹು ಮುಖ್ಯವಾಗಿರುತ್ತೆ. ಹಾಗಾಗಿ ದ್ವಾದಶಿ ರಾಶಿಗಳವರಿಗೆ ಯಾವ ರೀತಿ ಫಲಾಫಲಗಳಿರುತ್ತೆ, ಅದರಲ್ಲಿಯೂ ಸಹ ಮೇಷರಾಶಿಯವರಿಗೆ ಹೇಗಿದೆ ಅಂತ ನಾವೀಗ ನೋಡೋಣ. ನೋಡಿ, 4 ಗ್ರಹಗಳು ಪ್ರಧಾನವಾಗಿ ಸಂಚಾರದಲ್ಲಿ ಈ ವರ್ಷದಲ್ಲಿ ನಾವು ಗಮನಕ್ಕೆ ತಗೊತೀವಿ. ಯಾಕೆಂತಂದರೆ ಎಲ್ಲ ಗ್ರಹಗಳು ಸಂಚಾರ ಮಾಡುತ್ತೆ, ಆದರೆ ಪ್ರಧಾನವಾಗಿ ಜಾಸ್ತಿ ಸ್ಥಿರಕಾಲವಾಗಿ ಸಂಚಾರ ಮಾಡುವಂತಹ ಗ್ರಹಗಳು ಅಂತಂದರೆ ಗುರು, ಶನಿ, ರಾಹು, ಕೇತು ಈ 4 ಗ್ರಹಗಳು ಮಾತ್ರ. ಹಾಗಾಗಿ ಈ 4 ಗ್ರಹಗಳ ಸಂಚಾರ ಸ್ಥಿತಿಯನ್ನು ನಾವು ಮುಖ್ಯವಾಗಿ ಗಮನಿಸ್ತೀವಿ. ಇದನ್ನು ಆಧರಿಸಿ ನೀವು ರಾಶಿಫಲವನ್ನು ಗಮನಿಸುವಂತಹದ್ದಿರುತ್ತೆ. ಹಾಗಾಗಿ ನೋಡಿ, 29ನೇ ತಾರೀಕು ಮಾರ್ಚಿಗೆ ಕುಂಭರಾಶಿಯಿಂದ ಮೀನ ರಾಶಿಗೆ ಹೋಗ್ತಾ ಇದ್ದಾನೆ ಶನಿ. ವೃಷಭ ರಾಶಿಯಿಂದ ಗುರು 30ನೇ ತಾರೀಕು ಮೇ 25ರಲ್ಲಿ ಸಂಚಾರ ಮಾಡ್ತಾನೆ ಮಿಥುನ ರಾಶಿಗೆ. 1 ವರ್ಷಗಳ ಕಾಲ ಒಂದೊಂದು ರಾಶಿಯಲ್ಲಿ ಸಂಚಾರ ಗುರು ಇರ್ತಾನೆ. ಶನಿ 2 ವರ್ಷಗಳ ಕಾಲ ಒಂದೊಂದು ರಾಶಿಯಲ್ಲಿ ಸಂಚಾರ ಮಾಡ್ತಾನೆ. ಇನ್ನು ರಾಹು ಕೇತು ಗ್ರಹಗಳು ನೋಡಿ, ರಾಹು ಕೇತು ಅಂತಂದರೆ ಎಲ್ಲರೂ ಭಯ ಬೀಳುವಂತಹದ್ದು. ರಾಹು ಕೇತು ದೋಷ ಅಂದ್ರೇ ಸರ್ಪದೋಷ ಅಂತೇಳಿ ಹೇಳ್ತಾರೆ. ಸರ್ಪ ಸಂಸ್ಕಾರ ದೋಷ, ಕಾಲಸರ್ಪ ದೋಷ, ನಾಗದೋಷ ಇವೆಲ್ಲೂ ಕೂಡ ಹೇಳ್ಕೊಳ್ಳುವಂತಹ ಸಹಜವಾಗಿ ನಾವು ನೋಡ್ತೀವಿ. ಹಾಗಾಗಿ ಈ ರಾಹು ಕೇತುಗಳು ಎಲ್ಲಿದ್ದಾರೆ? ಮೀನ ರಾಶಿ ಮತ್ತು ಕನ್ಯಾ ರಾಶಿಯಲ್ಲಿ ಇದ್ದಾರೆ. ಸುಮಾರು 1.5 ವರ್ಷಗಳಿಂದ ಇದ್ದಾರೆ. ಇನ್ನು ಎಲ್ಲಿವರೆಗೂ ಇರ್ತಾರೆ 2025ರಲ್ಲಿ ಅಂತಂದರೆ ಮೇ 30ನೇ ತಾರೀಕುವರೆಗೂ ಮೀನ ರಾಶಿಯಲ್ಲಿ ರಾಹು, ಕನ್ಯಾ ರಾಶಿಯಲ್ಲಿ ಕೇತು ಇರ್ತಾರೆ. ಈ ಎರಡೂ ಗ್ರಹಗಳು ವಿರುದ್ಧ ದಿಕ್ಕಲ್ಲಿ ಅಂದರೆ ಆಪೋಸಿಟ್ ಸ್ಥಿತಿಯಲ್ಲಿರ್ತಕ್ಕಂತಹ ರಾಶಿಗಳಲ್ಲೇ ಸಂಚಾರ ಮಾಡ್ತಾ ಇರತ್ತೆ. ಈ 30ನೇ ತಾರೀಕು ಮೇಗೆಲ್ಲ ಬದಲಾವಣೆ ಆಗತ್ತೆ. ರಾಹು ಬಂದು ಕುಂಭ ರಾಶಿಗೆ ಪ್ರವೇಶ ಮಾಡ್ತಾನೆ, ಕೇತು ಬಂದು ಸಿಂಹರಾಶಿಗೆ ಪ್ರವೇಶ ಮಾಡ್ತಾನೆ. ನೋಡಿ, ಕುಂಭರಾಶಿಗೆ ಅಧಿಪತಿ ಶನಿ, ಸಿಂಹರಾಶಿಗೆ ಅಧಿಪತಿ ಸೂರ್ಯ. ಹಾಗಾಗಿ ಸೂರ್ಯನಿಗೂ ಶನಿಗೂ ಆಗೋದಿಲ್ಲ, ಶತ್ರುಸ್ಥಾನಗಳು, ಶತ್ರುಭಾವಸ್ಥಾನಗಳು. ಈ ರಾಶಿಗಳಲ್ಲಿರ್ತಕ್ಕಂಥ ರಾಹು ಕೇತುಗಳು ಯಾವ ರೀತಿ ಪ್ರಭಾವ ಬೀರುತ್ತೆ ನಿಮ್ಮ ರಾಶಿ ಮೇಲೆ ಅನ್ನುವಂತಹದ್ದನ್ನು ನಾವೀಗ ನೋಡೋಣ. ನೋಡಿ, ಮುಖ್ಯವಾಗಿ ನಿಮಗೆ ಗುರುಬಲ ತುಂಬ ಚೆನ್ನಾಗಿತ್ತು. ನೋಡಿ, ಈ ವರ್ಷದಲ್ಲಿ ಗುರುಬಲ ಚೆನ್ನಾಗಿತ್ತು. ಎಲ್ಲಿವರೆಗೂ ಇದೆ ಇನ್ನು ಗುರುಬಲ? 2025 ಮಾರ್ಚ್ 29ನೇ ತಾರೀಕುವರೆಗೂ ಗುರುಬಲ ಇರುತ್ತೆ. ತದನಂತರ ಗುರು ಬದಲಾವಣೆ ಆಗೋದ್ರಿಂದ ನಿಮಗೆ ಮೂಲ ತ್ರಿಕೋಣ ಸ್ಥಾನಕ್ಕೆ ಹೋಗ್ತಾನೆ ಗುರು. ಇದರಿಂದ ನಿಮಗೆ ವಿಶೇಷವಾದಂಥ ಪ್ರಯತ್ನ ಕಾರ್ಯಗಳು ನಿಮ್ಮ ಜೀವನದಲ್ಲಿ ಒಂದು ಹೊಸದಾಗಿ ವ್ಯಾಪಾರ ಮಾಡ್ಬೋದು, ಬಿಸ್ನೆಸ್ ಮಾಡ್ಬೋದು, ಯಾವುದೋ ಒಂದು ವ್ಯವಹಾರದಲ್ಲಿ ಅಗ್ರಿಮೆಂಟ್ ಮಾಡಿಕೊಂಡು ನೂತನವಾಗಿ ಪ್ರಾರಂಭಿಸುವಂತಹ ವ್ಯವಹಾರಕ್ಕೆ ವಿಶೇಷವಾಗಿ ಬಲ ಕೊಡ್ತಾನೆ. ಏಕೆಂತಂದರೆ ಗುರು ಬುಧನ ಮನೆಯಲ್ಲಿ ಸಂಚಾರ ಆಗ್ತಾ ಇರ್ತಕ್ಕಂತಹದ್ದು ಈ ಒಂದು ವಿಶೇಷವಾದಂತಹ ಶುಭ ಫಲ ಕೊಡ್ತಾನೆ. ಏಕೆಂತಂದರೆ ಗುರು ಮತ್ತು ಬುಧ ಗ್ರಹಗಳು ಶುಭ ಗ್ರಹಗಳೇ ಆಗಿರುತ್ತೆ. ಅದರಿಂದ ವಿಶೇಷವಾದಂಥ ಪ್ರಯತ್ನ ಕಾರ್ಯಗಳಲ್ಲಿ ಬಲ ಬರುತ್ತೆ. ನಿಮಗೆ ಗುರುವಿಂದ ಧನಸ್ಥಾನದಲ್ಲಿರ್ತಕ್ಕಂತಹ ಫಲ ದುಡ್ಡು ಕಾಸು ಬಂದಿರುತ್ತೆ ಮಾರ್ಚ್ 29ರವರೆಗೂ ಕೂಡ. ಆನಂತರ ಬದಲಾವಣೆಯನ್ನು ಕೊಡುತ್ತೆ. ಅಂದರೆ ಪ್ರಯತ್ನ ಕಾರ್ಯಗಳಲ್ಲಿ ವಿಶೇಷವಾಗಿ ಚೇಂಜಸ್ ಆಗುತ್ತೆ. ಆ ಒಂದು ಚೇಂಜಸ್ ಅನ್ನುವಂಥದ್ದು ಜೀವನದಲ್ಲಿ ದೊಡ್ಡ ಪ್ರಯತ್ನಗಳಿಗೆ ಕೈ ಹಾಕುವಂತಹದ್ದು ವಿಶೇಷತಃ ನೀವು ನೋಡ್ತೀರಾ. ಈ ಒಂದು ವಿಷಯದಲ್ಲಿ ಉತ್ತಮವಾದಂಥ ಫಲ ಇರುತ್ತೆ. ಜೊತೆಗೆ ಭಾತೃಸ್ಥಾನದಲ್ಲಿ ಅಂದರೆ ನಿಮ್ಮ ಅಣ್ಣ ತಮ್ಮಂದಿರ ಮಧ್ಯೆ ಇರ್ತಕ್ಕಂತಹ ಭೂಮಿ ವ್ಯವಹಾರ ಆಗಿರ್ಬೋದು, ಯಾವುದೋ ಒಂದು ಬಿಸ್ನೆಸ್ ವ್ಯವಹಾರ ಆಗಿರ್ಬೋದು, ಒಂದು ಕಂಪ್ನಿಯಲ್ಲಿ ನಡೆಸ್ತಾ ಇರ್ತಕ್ಕಂಥ ಪಾರ್ಟ್ನರ್ಶಿಪ್ ವ್ಯವಹಾರ ಆಗಿರ್ಬೋದು, ಯಾವುದೇ ವಿಚಾರ ಆಗಿರ್ಬೋದು, ನಿಮ್ಮ ಅಣ್ಣ ತಮ್ಮಂದಿರ ಮಧ್ಯೆ ಆಗುವಂತಹ ಸೆಟ್ಲ್ಮೆಂಟ್ಸ್ ಆಗತ್ತೆ. ನೋಡಿ, ಗುರು ಅಂತಂದರೆ ಗುರುಗಳು ಅಂತೇಳಿ ಹೇಳ್ತೀವಿ. ಹಾಗೆ ಗುರುವೇ ನಿಮಗೆ ಭಾತೃಸ್ಥಾನ ವಿಶೇಷವಾಗಿ
ಪ್ರಯತ್ನ ಸ್ಥಾನಕ್ಕೆ ಬರ್ತಾ ಇರ್ತಕ್ಕಂಥ ಪರಾಕ್ರಮ ಸ್ಥಾನಕ್ಕೆ ಬರ್ತಾ ಇರ್ತಕ್ಕಂಥದ್ದು. ಹಾಗಾಗಿ ನಿಮ್ಮ ರಾಶಿಯವರಿಗೆ, ಮೇಷರಾಶಿಯವರಿಗೆ ಭಾತೃಸ್ಥಾನಗಳೆಲ್ಲವೂ ಸಹ ನಿಮ್ಮ ಪರಾಕ್ರಮ ನಡೆಯುತ್ತೆ, ನಿಮಗೆ ವಿಶೇಷವಾದಂಥ ಬಲ ಬರುತ್ತೆ, ಅನುಕೂಲಗಳಾಗತ್ತೆ. ಇವೆಲ್ಲ ಕೂಡ ಸುಖದಾಯಕವಾಗಿದೆ. ಇನ್ನು ಬಹುಮುಖ್ಯವಾಗಿ ನೋಡಬೇಕಾಗಿರ್ತಕ್ಕಂತಹದ್ದು, ನಾನು ಹೇಳ್ತಾನೆ ಇರ್ತೀನಿ, ಪ್ರತಿ ತಿಂಗಳ ಒಂದು ಮಾಸ ಭವಿಷ್ಯದಲ್ಲಿ ಇರ್ತಾ ಇರ್ತೀನಿ. ಕೇತು ಎಫೆಕ್ಟಿಂದ ನಿಮಗೆ ಮಿತ್ರರ ವೈರಾಗ್ಯ, ವೈಷಮ್ಯಗಳು, ಕೇಸು, ಕೋರ್ಟು ವ್ಯವಹಾರಗಳಿರುತ್ತೆ ಅಂತ. ಅದು ಎಲ್ಲಿವರೆಗೂ ಇರುತ್ತೆ ಅಂತಂದರೆ ಮುಖ್ಯವಾಗಿ ಮೇ 30ನೇ ತಾರೀಕುವರೆಗೂ ಇರುತ್ತೆ. ಆ ನಂತರ ಮಿತ್ರಸ್ಥಾನದಲ್ಲಿರ್ತಕ್ಕಂಥ ವೈರಾಗ್ಯಗಳು, ವೈಷಮ್ಯಗಳು, ಸೆಟ್ಲ್ಮೆಂಟ್ಸು, ಕೋರ್ಟು, ಕೇಸು ವಗೈರ ಇವೆಲ್ಲ ಟೆನ್ಷನ್ಗಳು ಬಿಟ್ಟೋಗುವಂತಹ ಸ್ಥಿತಿ ಎಲ್ಲಿಂದ ಮೇ 30ರಿಂದ ಆಚೆಗೆ ಬದಲಾವಣೆ ಆಗುತ್ತೆ. ಪೂರ್ವ ಪುಣ್ಯಸ್ಥಾನಕ್ಕೆ ಬರುವಂತಹ ಕೇತುವಿನ ಪ್ರಭಾವ ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂತಹ ಪುಣ್ಯ ಫಲಗಳು ನೀವು ಯೋಗ ಭಾಗ್ಯಗಳನ್ನು ಪಡೆಯುವಂತಹದ್ದು, ಪೂರ್ವ ಕರ್ಮಗಳನ್ನು ತೀರಿಸ್ಕೊಳ್ಳುವಂತಹದ್ದು ಬರುತ್ತೆ. ಅದು ಸಹ ಸಿಂಹರಾಶಿಯಲ್ಲಿ ಸಂಚರಿಸುವಂತಹ ಕೇತು ಪ್ರಭಾವ. ಇದರಿಂದ ನಿಮಗೆ ವಿಶೇಷವಾದಂಥ ಬಲ ಬರುತ್ತೆ, ಅನುಕೂಲ ಸ್ಥಿತಿ ಇರುತ್ತೆ, ಪಂಚಮ ಸ್ಥಾನ ಒಳ್ಳೆಯದಾಗಿರುತ್ತೆ. ಆದರೂ ಸಹ ಸ್ವಲ್ಪ ಜಾಗೃತಿಯಿಂದ ಇರ್ತಕ್ಕಂತಹದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಏನಪ್ಪ ಅದು ಅಂತಂದರೆ ನೋಡಿ, ವಿದ್ಯಾರ್ಥಿ ಜೀವನಗಳಲ್ಲಿ ಸ್ವಲ್ಪ ಒತ್ತಡ, ಟೆನ್ಷನ್ಸು, ಪ್ರೆಷರ್ಸು ಇವೆಲ್ಲ ಕೂಡ ಇರುತ್ತೆ. ಮತ್ತು ವಿದ್ಯಾರ್ಥಿಗಳ ಮಧ್ಯೆ ಸ್ವಲ್ಪ ಕೇಸು, ಕೋರ್ಟು ವ್ಯವಹಾರಗಳು ಬರುವಂತಹದ್ದು ನೋಡಿ. ವಿದ್ಯಾರ್ಥಿಗಳು ಅಂತಂದರೆ ಈ ಹೋಗ್ತಾ ಇರ್ತಕ್ಕಂತಹ ಸ್ಟೂಡೆಂಟ್ಸು, ಕಾಲೇಜ್ ವಿದ್ಯಾರ್ಥಿಗಳು ಎಲ್ಲರೂ ಸಹ ಈ ಡ್ರಗ್ಸ್ಗೆ ಅಡಿಕ್ಟ್ ಆಗುವಂತಹ ಜಾಸ್ತಿ ನೋಡ್ತಾ ಇರ್ತೀವಿ. ಬಹಳಷ್ಟು ಜನ ಸ್ಟೂಡೆಂಟ್ಸು ಆ ಥರ ಆಗೋಗಿ ಅವ್ರ ತಂದೆ ತಾಯಂದರು ಆ ಒಂದು ನರಕ ಯಾತನೆ, ಅವರೊಂದು ಬಾಧೆ, ಸಮಸ್ಯೆಗಳನ್ನ ಈ ಒಂದು ಕೋರ್ಟ್ಗೆ ಹೋಗುವಂತಹದ್ದು, ಜೈಲಿಗೆ ಹೋಗುವಂತಹದ್ದು ಸುಮಾರು ಜನ ವಿದ್ಯಾರ್ಥಿಗಳನ್ನ ನಾವು ನೋಡ್ತಾ ಇರ್ತೀವಿ. ಅವ್ರ ತಂದೆ ತಾಯಂದ್ರು ಬಂದು ಗೋಲೈಕು ಅಂತ ಇರ್ತಾರೆ. ಮಕ್ಕಳ ಭವಿಷ್ಯತ್ತು ಹಿಂಗೆ ಆಗೋಗ್ತಾ ಇದೆ, ಏನು ಮಾಡೋದು ಅಂತೇಳಿಬಿಟ್ಟು. ಯಾಕೆ ಹಿಂಗಾಗತ್ತೆ ಅಂತಂದರೆ ನೋಡಿ, ವಿದ್ಯಾರ್ಥಿಗಳಿಗೆ ಮೇಷರಾಶಿಯಲ್ಲಿ ಇರ್ತಕ್ಕಂತಹ ಅವ್ರು ಯಾರೆಲ್ಲ ವಿದ್ಯಾರ್ಥಿಗಳಿದ್ದಾರೆ ಅಂತಹ ಅವರಿಗೆ ಈ ಒಂದು ದುರ್ಘಟನೆಗಳು ನಡೆಯುವಂತಹದ್ದು, ಆಗುವಂತಹದ್ದು ಸಹಜವಾಗಿ ನಡೆಯುತ್ತೆ. ಈ ಒಂದು ವೈಪರೀತ್ಯ ಯಾಕೆಂದರೆ ಸರ್ಪದೋಷದ ಪ್ರಭಾವ ಎಫೆಕ್ಟ್ ಬರುವಂತಹದ್ದು. ಹಾಗಾಗಿ ನೀವು ಇನ್ನು ಮುಂದೆ 1.5 ವರ್ಷಗಳ ಕಾಲ, ಅಂದರೆ ಮೇ 30ರ ನಂತರ 1.5 ವರ್ಷಗಳ ಕಾಲ, ಮುಂದಿನ ವರ್ಷ ಪೂರ್ತಿ ಅಂದರೆ 2025ರ ಪೂರ್ತಿ ಕಾಲ ಗಣಪತಿಯ ಆರಾಧನೆ ಮಾಡಿ, ಪುಣ್ಯಸ್ಥಳದಲ್ಲಿರ್ತಕ್ಕಂತಹ ಗಣಪತಿ ದರ್ಶನ ಮಾಡಿ ಶುಭದಾಯಕ ಫಲನ ಪಡಿತೀರಾ. ನೋಡಿ, ಇದೇ ವಿಚಾರ ಎಫೆಕ್ಟ್ ಆಗುವಂತಹದ್ದು ಯಾರಿಗೆ ಅಂತಂದರೆ ಗರ್ಭಿಣಿ ಸ್ತ್ರೀಯರಿಗೆ ವಿಶೇಷವಾಗಿ. ನೋಡಿ, ಯಾರೆಲ್ಲ ಗರ್ಭಿಣಿ ಸ್ತ್ರೀಯರು ಈ ವರ್ಷದಲ್ಲಿ ಇರ್ತಾರೆ ಅಂತಹ ಅವರಿಗೆ ಸ್ವಲ್ಪ ಆಪರೇಷನ್ಸ್ ಆಗುವಂತಹ ಜಾಸ್ತಿ ಇರುತ್ತೆ, ಶಸ್ತ್ರಕ್ರಿಯೆಗಳಾಗುವಂತಹ ಜಾಸ್ತಿ ಇರುತ್ತೆ. ಸ್ವಲ್ಪ ಹಾಸ್ಪಿಟ್ಲಲ್ಲಿ ಸಡನ್ನಾಗಿ ಇವರಿಗೆ ಡೆಲಿವರಿ ಡೇಟ್ ಬಂದುಬಿಡುವಂತಹದ್ದು ಅಥವಾ ಪೇಯ್ನ್ಸ್ ಬರುವಂತಹದ್ದು, ಅದರಿಂದ ಸ್ವಲ್ಪ ಆ ಹಾಸ್ಪಿಟ್ಲ್ ಈ ಹಾಸ್ಪಿಟ್ಲ್ ಅಂತ ಸುತ್ತಾಡುವಂತಹದ್ದು, ಸಕಾಲಕ್ಕೆ ಡಾಕ್ಟರ್ಗಳು ಸಿಗದಿರ ಇರ್ತಕ್ಕಂತಹದ್ದು, ಈ ರೀತಿಯ ಟೆನ್ಷನ್ಸು, ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನೀವು ಸಹ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಯಾಕೆಂತಂದರೆ ಕೇತು ಗ್ರಹಕ್ಕೆ ಆದಿದೈವ ಬಂದು ಮಹಾಗಣಪತಿ. ಆಗ ಈ ಒಂದು ಪರಿಹಾರ ಮಾಡಿಕೊಂಡ್ರೆ ನಿಮಗೂ ಸಹ ಶುಭದಾಯಕವಾದಂತಹ ಫಲ ಸಿಗತ್ತೆ. ಇನ್ನು ಬಹುಮುಖ್ಯವಾಗಿ ಎಲ್ರಿಗೂ ಕೂಡ ಶನಿಯ ಚಿಂತೆ ಜಾಸ್ತಿ. ಶನಿ ಅಂತೇಳ್ಬಿಟ್ಟು ಭಯ ಬೀಳುವಂತಹ ಸ್ಥಿತಿ ಇರುತ್ತೆ. ಹಾಗಾಗಿ ನೋಡಿ, ಶನಿಯ ಒಂದು ಬದಲಾವಣೆ ಆಗ್ತಾ ಇರ್ತಕ್ಕಂಥ ಮಾರ್ಚ್ 29ನೇ ತಾರೀಕಿಗೆ. ಹಾಗಾಗಿ ಮಾರ್ಚ್ 29ರವರೆಗೂ ಸಹ ನಿಮಗೆ ಲಾಭಸ್ಥಾನದಲ್ಲಿರ್ತಕ್ಕಂಥ ಶನಿ, ನಿಮ್ಮ ರಾಶಾಧಿಪತಿ ಕುಜನಿಗೆ ಶನಿ ಶತ್ರುವೇ ಹೌದು, ಆದರೂ ಸಹ ನಿಮಗೆ ಲಾಭಸ್ಥಾನದಲ್ಲಿದ್ದಾನೆ. ಶತ್ರುಗಳಿಂದ ಕೂಡ ನಿಮ್ಗೆ ಆದಾಯಗಳು ಬರುವಂಥ ಸ್ಥಿತಿ ಇತ್ತು, ಆ ಒಂದು ಯೋಗ ಇತ್ತು, ಬಲ ಇತ್ತು. ಹಾಗಾಗಿ ಮಾರ್ಚ್ 29ರವರೆಗೂ ಸಹ ಸ್ವಲ್ಪ ಪ್ರತಿಫಲದಾಯಕವಾದಂಥ ಫಲಗಳು ಸಿಗತ್ತೆ. ಆ ನಂತರ ಈ ಒಂದು ಬದಲಾವಣೆ ಚೇಂಜ್ ಆಗುತ್ತೆ. ಏನಪ್ಪ ಅದು ಅಂತಂದರೆ, ಮೀನ ರಾಶಿಗೆ ಸಂಚಾರ ಮಾಡ್ತಾನೆ ಶನಿ ಮಾರ್ಚ್ 29ಗೆ. ಆ ನಂತರ ನಿಮಗೆ 7.5 ಸ್ಟಾರ್ಟ್ ಆಗತ್ತೆ. ನೋಡಿ, ಮೇಷರಾಶಿಯವರಿಗೆ ಇಲ್ಲಿಂದ ಪ್ರಾರಂಭ. ಮೇಷರಾಶಿಯಲ್ಲಿ ಇರ್ತಕ್ಕಂತಹ ಅವ್ರು ಯಾರೆಲ್ಲ ಇದ್ದೀರಾ, ನಿಮಗೆ 7.5 ಸ್ಟಾರ್ಟ್ ಆಗತ್ತೆ. ಅಂದರೆ 7ನೇ ಶನಿ ಸ್ಟಾರ್ಟ್ ಆಗತ್ತೆ. 7ನೇ ಶನಿ ಅಂತಂದರೆ ನಿಮ್ಮ ರಾಶಿ ಹಿಂದಿನ ಮನೆಗೆ ಬರ್ತಾ ಇರ್ತಕ್ಕಂಥ ಶನಿ 2.5 ವರ್ಷ ಇರ್ತಾನೆ. ನಿಮ್ಮ ರಾಶಿಯಲ್ಲಿ 2.5 ವರ್ಷ, ನಿಮ್ಮ ಮುಂದೆ ವೃಷಭ ರಾಶಿಯಲ್ಲಿ 2.5 ವರ್ಷ. ಟೋಟಲ್ಲಾಗಿ ಶನಿಯ ಸಂಚಾರ 7.5 ವರ್ಷಗಳ ಕಾಲ 7.5 ನಡೆಯುವಂತಹ ಸ್ಥಿತಿ ಇದೆ. ಅದಕ್ಕೆ ವೈಪರೀತ್ಯಗಳಿರುತ್ತೆ. ಶನಿಯ ಒಂದು ಆರಾಧನೆ ಪರಿಹಾರ ಮಾರ್ಚ್ 21ರ ನಂತರ ಪ್ರಧಾನವಾಗಿ ಮಾಡ್ಕೋಬೇಕು. ಯಾಕೆಂತಂದರೆ ಖರ್ಚುಗಳು ಜಾಸ್ತಿ, ಚಿಂತೆ ಜಾಸ್ತಿ, ಯೋಚನೆ ಜಾಸ್ತಿ, ಅನವಶ್ಯಕವಾದಂತಹ ಕಮಿಟ್ಮೆಂಟ್ಗಳಿಗೋಸ್ಕರ ನೀವು ಸಾಲಗಳನ್ನ ಮಾಡುವಂತಹ ಜಾಸ್ತಿ ಆಗುತ್ತೆ. ನೋಡಿ, ಸ್ವಲ್ಪ ಜಾಗೃತಿಯಿಂದ ಇರಬೇಕು. ಜೀವನದಲ್ಲಿ ಎಡವಟ್ಟು ಮಾಡ್ಕೊಳ್ಳುವಂತಹದ್ದಿಲ್ಲೇ.
ನನ್ನ ಟೈಮ್ ಸರಿ ಇಲ್ಲ, ನಾನೇ ಬರಹ ಸರಿ ಇಲ್ಲ, ನನಗೇನು ಮಾಡಿದ್ರೂ ಸಕ್ಸಸ್ ಸಿಗ್ತಾ ಇಲ್ಲ, ಏನು ಮಾಡೋದು ಅಂತ ದಿಕ್ಕೇ ತೋಚದ ರೀತಿಯಲ್ಲಿ ಆಗಿಬಿಡ್ತೀರ ನೀವು. ಅಂತಹ ಮನಸ್ಥಿತಿ ಬಂದುಬಿಡುತ್ತೆ. ಹಾಗಾಗಿ ತುಂಬ ಜಾಗೃತಿಯಿಂದ ಇರಿ. ಯಾಕೆಂತಂದರೆ ಶನಿ ನಿಮಗೆ 7:30 ಸ್ಟಾರ್ಟ್ ಆಗುತ್ತೆ, ಮಾರ್ಚ್ 29 ಓಕೆ, ಆ ನಂತರನೇ ನಾಟ್ ಓಕೆ, ಅಷ್ಟೊಂದು ಫಲ ಇಲ್ಲ, ಬಲ ಇಲ್ಲ. ಅದಕ್ಕೆ ವ್ಯಯ ಸ್ಥಿತಿಯಲ್ಲಿರ್ತಕ್ಕಂಥ ಶನಿಯ ಪ್ರಭಾವ ಕಾಡುತ್ತೆ, ತೊಂದರೆ ಅನುಭವಿಸುವಂತಹದ್ದಿರುತ್ತೆ. ಇನ್ನು ರಾಹು ಬದಲಾವಣೆ ಇರ್ತಕ್ಕಂತಹದ್ದು ಮುಖ್ಯವಾಗಿ ನಿಮಗೆ ರಾಹು ಸಂಚಾರ ಮೇ 30ನೇ ತಾರೀಕಿಗೆ ಬದಲಾಗ್ತಾನೆ, ಮೀನರಾಶಿಯಿಂದ ಕುಂಭರಾಶಿಗೆ ಹೋಗ್ತಾನೆ. ನೋಡಿ, ಇಷ್ಟು ದಿನ ಸ್ವಲ್ಪ ಸುತ್ತಾಟ, ತಿರುಗಾಟ, ಅನವಶ್ಯಕವಾದಂಥ ಖರ್ಚುಗಳು, ವ್ಯಯಗಳು ಈ ಬರ್ತಾ ಇತ್ತು, ಬರುವಂತಹವೆಲ್ಲ ನಿಧಾನ ಆಗ್ತಾ ಇತ್ತು. ನೋಡಿ, ರಾಹು ಬಂದು ಕುಂಭರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ನಿಮಗೆ ಸ್ವಲ್ಪ ದೂರದ ಆದಾಯಗಳು ಮತ್ತು ಪಿತ್ರಾರ್ಜಿತ ಆಸ್ತಿಗಳ ಅನುಕೂಲ ನಿಮಗೆ ಸಿಗತ್ತೆ. ನೋಡಿ, ಲಾಭಗಳು ಸಿಗತ್ತೆ. ಯಾರೋ ತಾತ ಮುತ್ತಾತಂದ್ರು ಮಾಡಿರ್ತಕ್ಕಂಥದ್ದು ಯಾವುದೋ ಕೇಸು ಕೋರ್ಟು ಹಾಕಿರ್ತೀರ, ಆ ಕೇಸು ಜಯಿಸುವಂತಹದ್ದು, ಅದರ ಫಲ ಸಿಗುವಂತಹದ್ದು, ಒಂದು ಪೂರ್ವಿಕರ ಆಸ್ತಿ ಪಾಸ್ತಿಗಳು ನೀವು ಗಳಿಸುವಂತಹದ್ದು, ದೂರದಲ್ಲಿರ್ತಕ್ಕಂಥವು ಹತ್ತಿರಕ್ಕೆ ಬರುವಂತಹ ಆದಾಯಗಳಾಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ದುರ್ಗಾದೇವಿ ಆರಾಧನೆ ಮಾಡಿ ಶುಭ ಫಲ ಸಿಗತ್ತೆ. ಹಾಗಾಗಿ ನೋಡಿ, ಈ ವರ್ಷದಲ್ಲಿ ಈ 4 ಗ್ರಹಗಳ ಬದಲಾವಣೆ ಇಷ್ಟು ಪ್ರಭಾವದ ವೈಪರೀತ್ಯಗಳನ್ನ ಕೊಡ್ತದೆ. ಹಾಗಾಗಿ ಬಹು ಮುಖ್ಯವಾಗಿ ಈ ಗ್ರಹಗಳ ಒಂದು ಆರಾಧನೆ ಮಾಡಿ ಮತ್ತು ನಾನು ತಿಳಿಸಿರ್ತಕ್ಕಂಥ ಪರಿಹಾರ ಮಾಡಿಕೊಳ್ಳಿ, ವರ್ಷದಲ್ಲಿ ಶುಭವಾದಂತಹ ಫಲನ ಪಡಿತೀರಾ. ಹಾಗಾಗಿ ಈ ಮೇಷರಾಶಿಯವರಿಗೆ ನಿಮ್ಮೆಲ್ರಿಗೂ ಸಹ ಈ ವರ್ಷ ಪೂರ್ತಿ ಭಗವಂತ ಆಯುಷ್ಯು, ಆರೋಗ್ಯ, ಶುಭದಾಯಕ ಫಲಗಳನ್ನೆಲ್ಲ ಕೊಳ್ಳಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥಿಸ, ನಿಮ್ಮೆಲ್ರಿಗೂ ಶುಭವಾಗಲಿ. ದ್ವಾದಶಿ ರಾಶಿಗಳ ಫಲಾಫಲಗಳನ್ನು ನಾವು ನೋಡಿದಾಗ ಮುಖ್ಯವಾಗಿ ನಾವೀಗ ವೃಷಭ ರಾಶಿಯವರಿಗೆ ಯಾವ ಥರ ಇದೆ ಅನ್ನುವಂಥದ್ದನ್ನು ನೋಡೋಣ. ನೋಡಿ, ವೃಷಭ ರಾಶಿಯವರಿಗೆ ಈ ವರ್ಷದಲ್ಲಿ ಗ್ರಹಗಳ ಬದಲಾವಣೆ ಬಹುಮುಖ್ಯವಾಗಿ ನಾವಿಲ್ಲಿ ಜಾಸ್ತಿ ದೀರ್ಘಕಾಲಿಕವಾಗಿರ್ತಕ್ಕಂತಹ ಗ್ರಹಗಳನ್ನು ಅನುಸರಿಸಿ ಜ್ಯೋತಿಷ್ಯನ ತಿಳ್ಕೊತಾ ಇರ್ತೀವಿ. ಏನಪ್ಪ, ಯಾವ ಗ್ರಹಗಳವು ಅಂತಂದರೆ ನೋಡಿ, ಗುರು, ಶನಿ, ರಾಹು, ಕೇತುಗಳು. ನೋಡಿ, ಗುರು ಒಂದು ರಾಶಿಯಲ್ಲಿ 1 ವರ್ಷ ಇರ್ತಾನೆ, ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ. ಶನಿ ಒಂದು ರಾಶಿಯಲ್ಲಿ 2.5 ವರ್ಷಗಳ ಕಾಲ ಸಂಚಾರ ಮಾಡ್ತಾನೆ. ರಾಹು ಕೇತುಗಳು 18 ತಿಂಗಳು ಅಂದರೆ 1.5 ವರ್ಷಗಳ ಕಾಲ ಒಂದು ರಾಶಿಯಲ್ಲಿ ಸಂಚಾರದಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಈ ಗ್ರಹಗಳು ಯಾವ ರಾಶಿಗಳಲ್ಲಿ ಸಂಚಾರ ಮಾಡ್ತಾ ಇದೆ ಅಂತಂದರೆ ನೋಡಿ, ನಿಮ್ಮ ರಾಶಿಯಲ್ಲೇ ಗುರು 1.5 ವರ್ಷಗಳಿಂದ ಇದೆ. ಈ ಒಂದು ಗುರು ನಿಮಗೆ ಮೇ 15ರವರೆಗೂ ಕೂಡ ನಿಮ್ಮ ರಾಶಿಯಲ್ಲೇ ಸಂಚಾರ ಮಾಡ್ತಾನೆ. ಇದರಿಂದ ಏನು ಫಲ ನೋಡಿ, ನಿಮ್ಮ ರಾಶಿಗೆ ಬಂದಿದ್ದಾನೆ ಗುರು ಅಂತಂದರೆ ನಿಮ್ಮ ಮನೆಗೆ ಬಂದಿದ್ದಾನಪ್ಪ ಅಂತ. ಮನೆಗೆ ಗುರುಗಳು ಬಂದಿದ್ದಾನೆ ಅಂತ ಸುಮ್ಮನೆ ಇರ್ತೀವಾ? ಏನೋ ಒಂದು ಉಪಚಾರ ಮಾಡ್ತೀವಿ. ಹಾಗಾಗಿ ಗುರುಗಳು ಬಂದಿದ್ದಾನೆ, ಏನೋ ಒಂದು ಸಂತೋಷ ಆಗತ್ತೆ, ಗುರುಗಳ ಆಶೀರ್ವಾದ ಸಿಗತ್ತೆ, ಇವೆಲ್ಲ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡುವಂತಹದ್ದೇ. ಆ ರೀತಿಯಲ್ಲಿ ಗುರು ನಿಮ್ಮ ಮನೆಯಲ್ಲಿದ್ದಾನೆ ಅಂದರೆ ಸಂತೋಷನೇ ಅಲ್ವಾ? ಯಾಕೆಂತಂದರೆ ಅದಕ್ಕೆ ಮುಂಚೆ ಹಿಂದಿನ ಒಂದು ಮನೆಯಲ್ಲಿತ್ತು ಮೇಷರಾಶಿಯಲ್ಲಿ, ಅವಾಗ ವ್ಯಯ ಸ್ಥಾನ ಸ್ವಲ್ಪ ಖರ್ಚುಗಳು ಅವೆಲ್ಲ ಬಂದಿರುತ್ತೆ. ಸುಮಾರು ಈಗ ಒಂದು 9 ತಿಂಗಳಿಂದ ನಿಮಗೆ ಈ ಒಂದು ಗುರುವಿನ ಪ್ರಭಾವ ಉತ್ತಮ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು, ನಿಮ್ಮ ರಾಶಿಯಲ್ಲಿ ಬಂದಿರತಕ್ಕಂತಹದ್ದು. ಹಾಗಾಗಿ ಸ್ಥಿರವಾದಂತಹ ಬದಲಾವಣೆ, ಧೈರ್ಯ, ಸ್ಥೈರ್ಯ, ಯೋಗ, ಅಭಿವೃದ್ಧಿ, ಸ್ಥಿರತ್ವ ಇವೆಲ್ಲವೂ ಕೂಡ ನಿಮಗೆ ಬಂದಿರುತ್ತೆ. ಎಲ್ಲಿವರೆಗೂ ಇರುತ್ತಪ್ಪ ಅಂತಂದರೆ ಮೇ 15ನೇ ತಾರೀಕುವರೆಗೂ ಇರುತ್ತೆ. 2025 ಮೇ 15ರವರೆಗೂ ಇರ್ತಕ್ಕಂಥದ್ದು. ತದನಂತರ ಗುರುವಿನ ಬದಲಾವಣೆ ಆಗತ್ತೆ. ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಹೋಗುವಂತಹ ಸ್ಥಿತಿ. ಈ ಸಮಯದಲ್ಲಿ ಗುರುಬಲ ಬರುತ್ತೆ. ನೋಡಿ, ಈ ಸಮಯನೂ ಕೂಡ ಗುರು ನಿಮ್ಮ ರಾಶಿಯಿಂದ ಮುಂದಕ್ಕೆ ಹೋಗ್ತಾ 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 ಬಲ ಕೊಡ್ತಾನೆ. ಹಿಂದೆ ಇದ್ದಾಗ ಬಲ ಕಡಿಮೆ, ಮುಂದೆ ಇದ್ದಾಗ ಬಲ ಜಾಸ್ತಿ. ಹಾಗಾಗಿ ಗುರುಬಲ ಬರುತ್ತೆ. ಯಾರಿಗೆಲ್ಲ ವಿವಾಹಗಳಾಗಬೇಕು, ವಿವಾಹಕ್ಕೆ ನೀವು ರೆಡಿ ಇರ್ತೀರಾ, ಮದುವೆ ಮಾಡ್ಕೋಬೇಕಪ್ಪ ಅಂತ ಹೇಳ್ಬಿಟ್ಟು ಅಂತಹವರೆಲ್ಲ ಕೂಡ ಈ ಒಂದು ಗುರುಬಲ ಬಂದ ನಂತರ ಮದುವೆಗಳು ಮಾಡಿಕೊಂಡ್ರೆ, ಶುಭ ಕಾರ್ಯಗಳು ಮಾಡಿಕೊಂಡ್ರೆ, ಹೊಸ ಕಾರ್ಯಕ್ರಮಗಳು ಮಾಡಿದ್ರೆ, ಶುಭ ಕಾರ್ಯಗಳು ಮಾಡಿದ್ರೆ, ಹೊಸ ಕಂಪ್ನಿಗಳು, ಫ್ಯಾಕ್ಟ್ರೀಸು, ಕಾರ್ಯ ನಿಮಿತ್ತ ಬದಲಾವಣೆಗಳನ್ನು ತಂದುಕೊಳ್ಳೋದು ಗುರುಬಲ ಬಂದಾಗ. ಅದು ಬೇರೆ ಮಿಥುನ ರಾಶಿಯಲ್ಲಿರುವಂತಹ ಗುರು ನಿಮ್ಗೆ ವಿಶೇಷವಾದಂತಹ ಬುಧನ ಬಲ ಮತ್ತು ಗುರುವಿನ ಬಲ, 2 ಗ್ರಹಗಳ ಬಲ ನಿಮಗೆ ಸಿಗತ್ತೆ. ನೋಡಿ, ಎಷ್ಟೊಂದು ಉತ್ತಮವಾದಂತಹ ಫಲ ಸಿಗತ್ತೆ. ಹಾಗಾಗಿ ವಿಶೇಷವಾದಂತಹ ಯೋಗ ಬಲ ಇದೆ ನಿಮಗೆ. ಯಾವುದೇ ರೀತಿ ಹೆಚ್ಚಿನ ವೈಪರೀತ್ಯಗಳು ಈ ವರ್ಷದಲ್ಲಿ ಇರೋದಿಲ್ಲ ಅಂತೇಳಿ ಹೇಳ್ತೀನಿ. ವೃಷಭ ರಾಶಿಯವರಿಗೆ ಶುಭದಾಯಕವಾದ ಫಲ ಇದೆ ಈ ವರ್ಷದಲ್ಲಿ. ಹೆಚ್ಚಿನ ಫಲ.
ಹಾಗಾಗಿ ಗುರುಬಲ ಬರುತ್ತೆ ಮುಂದಿನ ವರ್ಷ ಪೂರ್ತಿ ಇರುವಂತಹದ್ದು, ಅಂದರೆ 25 ಮತ್ತು 26ರಲ್ಲಿ ಕೂಡ ಈ ಒಂದು ಗುರುವಿನ ಬಲ ನಿಮಗೆ ಮುಂದುವರಿಯುತ್ತೆ. ಇನ್ನು ಕೇತು ಬದಲಾವಣೆ ಆಗ್ತಾ ಇದ್ದಾನೆ ನೋಡಿ. ನಿಮ್ಮ ರಾಶಿಯಿಂದ ಪಂಚಮ ಸ್ಥಾನದಲ್ಲಿರ್ತಕ್ಕಂತಹ ಕೇತು ಮೇ 30ನೇ ತಾರೀಕಿಗೆ ಸಿಂಹರಾಶಿಗೆ ಬರ್ತಾ ಇದ್ದಾನೆ. ಕನ್ಯಾ ರಾಶಿಯಿಂದ ಸಿಂಹರಾಶಿಗೆ ಬರುವಂತಹ ಕೇತುವಿನ ವೈಪರೀತ್ಯಗಳೇನೆಲ್ಲ ಆಗತ್ತೆ. ಯಾಕೆಂತಂದ್ರೆ ಕೇತು ಅಂದ ತಕ್ಷಣನೇ ದುಷ್ಟಗ್ರಹ, ಪೀಡಗ್ರಹ, ಆಂಟಿ ಕ್ಲಾಕ್ ಸುತ್ತುವಂಥ ಗ್ರಹ, ವಕ್ರ ಸ್ಥಿತಿಯಲ್ಲಿ ಸಂಚಾರ ಮಾಡುವಂತಹ ಗ್ರಹ ಅಂತೇಳಿ ಎಲ್ರಿಗೂ ಗೊತ್ತು. ಹಾಗಾಗಿ ಆ ಒಂದು ವಕ್ರ ಸ್ಥಿತಿಯಲ್ಲಿರ್ತಕ್ಕಂತಹ ಕೇತುವಿನ ಪ್ರಭಾವ ನೋಡಿ ಮೇ 30ರವರೆಗೂ ಸ್ವಲ್ಪ ವಿದ್ಯಾರ್ಥಿ ಜೀವನದಲ್ಲಿ ಸ್ವಲ್ಪ ಅಷ್ಟಷ್ಟು ಮಾತ್ರನೇ ಇರುತ್ತೆ. ಮತ್ತು ಗರ್ಭಿಣಿ ಸ್ತ್ರೀಯರಿಗೂ ವೈಪರೀತ್ಯಗಳಿರುತ್ತೆ. ನಿಮ್ಮ ರಾಶಿಯಲ್ಲಿರ್ತಕ್ಕಂಥವ್ರ ಮಕ್ಕಳ ವಿಚಾರದಲ್ಲಿ ಅಡಚಣೆಗಳು, ತೊಂದರೆಗಳು, ವೈಪರೀತ್ಯಗಳು, ಟೆನ್ಷನ್ಸು ಪಟ್ಟಿರ್ತೀರ, ಅದು ಬದಲಾವಣೆ ಆಗತ್ತೆ. ಈ ಒಂದು ಮೇ 30ರ ನಂತರ ಕೇತು ಸಿಂಹರಾಶಿಗೆ ಬರೋದ್ರಿಂದ ಸ್ವಲ್ಪ ಮನೆಯ ಕಡೆ ವ್ಯವಹಾರಗಳ ಬದಲಾವಣೆ ಆಗತ್ತೆ ನೋಡಿ. ನಿಮ್ಮ ಮನೆ ಕಡೆ ಅಂದರೆ ನಿಮ್ಮ ಸ್ವಂತ ಮನೆ ಇರ್ಬೋದು, ಸ್ವಸ್ಥಾನ ಇರ್ಬೋದು, ಸ್ವಂತ ಜಾಗ ಇರ್ಬೋದು, ಆ ವಿಚಾರದಲ್ಲಿ ಯಾವನೋ ಒಬ್ಬನ ಪಕ್ಕದಲ್ಲಿರೋನು ಕೇಸ್ ಹಾಕ್ತಾನೆ, ಕೋರ್ಟ್ಗೆ ಹೋಗ್ತಾನೆ, ನೋಟಿಸ್ ಬರುತ್ತೆ ನೋಡಿ. ಎಂತಹ ವೈಪರೀತ್ಯಗಳು ಬರುತ್ತೆ. ಯಾವುದೋ ಕೆಲಸ ಮಾಡೋಕ್ಕೆ ಕೈ ಹಾಕಿರ್ತೀರಾ, ಅವರು ಅಡಚಣೆ ಮಾಡ್ತಾರೆ, ಒಂದು ಕಂಪ್ಲೇಂಟ್ ಮಾಡ್ತಾರೆ, ಅವಾಗ ಪೊಲೀಸ್ ಬರುವಂತಹದ್ದು ಅಥವಾ ಕೋರ್ಟಿಂದ ನೋಟಿಸ್ ಬರುವಂತಹದ್ದು, ಈ ರೀತಿಯ ಟೆನ್ಷನ್ಗಳು ಬರೋ ಸಾಧ್ಯತೆ ಜಾಸ್ತಿ ಇದೆ. ಅದಕ್ಕೋಸ್ಕರ ಮೇ 30ರ ನಂತರ ನೀವು ಕೇತು ಗ್ರಹಕ್ಕೆ ಪರಿಹಾರ ಮಾಡ್ಕೊಳ್ಳಿ. ಏನಪ್ಪ ಅಂತಂದರೆ ಎಕ್ಕೆ ಗಿಡಕ್ಕೆ ಪೂಜೆ ಮಾಡಿ 21 ದಿವಸ, ಈ ಒಂದು ವೈಪರೀತ್ಯಗಳ ನಿವಾರಣೆ ಆಗತ್ತೆ. ಇನ್ನು ನಿಮಗೆ ಬಹುಮುಖ್ಯವಾಗಿ ನೀವು ವೃತ್ತಿಯಲ್ಲಿ ಸ್ಥಿರವಾದಂತಹ ಬದಲಾವಣೆಯನ್ನು ಸುಮಾರು 2 ವರ್ಷಗಳಿಂದ ನೋಡಿದ್ದೀರಾ. ಆ ಒಂದು ಬದಲಾವಣೆ ಅನ್ನುವಂತಹದ್ದು ಮಾರ್ಚ್ 29ನೇ ತಾರೀಕುವರೆಗೂ ಕೂಡ ಇರುತ್ತೆ. ವೃತ್ತಿಯಲ್ಲಿ ಸ್ಥಿರವಾದಂತಹ ಒಂದು ಬಲ ಸಿಕ್ಕಿದೆ, ಅಭಿವೃದ್ಧಿ ಸಿಕ್ಕಿದೆ ನಿಮ್ಮ ರಾಶಿಯವರಿಗೆ. ಆ ಒಂದು ಬದಲಾವಣೆ ಯಾವ ರೀತಿ ಇರುತ್ತೆ ಅಂತಂದರೆ ಮಾರ್ಚ್ 21ರ ನಂತರ ವೃತ್ತಿಯಿಂದ ಆದಾಯಗಳು ಬರುವಂತಹದ್ದು ನೋಡಿ. ಆದಾಯಗಳು ದೊಡ್ಡ ಮೊತ್ತದಲ್ಲಿ ಬರುವಂತಹ ಆದಾಯಗಳಿರುತ್ತೆ, ಹೆಚ್ಚಿನ ಸ್ಥಿತಿಯಲ್ಲಿ ಆದಾಯ ಪಡೆಯುವಂತಹದ್ದಿರುತ್ತೆ. ಸೊ ಉನ್ನತ ಸ್ಥಾನದ ಬಲಗಳಿಂದ ಅಂದರೆ ಪ್ರಮೋಷನ್ ಆಗಿರ್ತೀರಾ, ಅಲ್ಲಿಂದ ಸ್ವಲ್ಪ ಸ್ಯಾಲ್ರಿ ಜಾಸ್ತಿ ಆಗ್ಬೋದು. ನೀವು ಬಡ್ತಿ ಹೊಂದಿರ್ತಕ್ಕಂಥ ವೃತ್ತಿಯಲ್ಲಿ ವಿಶೇಷವಾದಂಥ ಸವಲತ್ತುಗಳು ಸಿಗ್ಬೋದು. ಒಂದು ಮನೆ ಕೊಡ್ಬೋದು ವರ್ಕ್ ಮಾಡ್ತಾ ಇರೋ ಜಾಗದಲ್ಲಿ, ಸೊ ಕಂಪ್ನಿ ಕಡೆಯಿಂದ ಇರ್ಬೋದು ಅಥವಾ ಗೌರ್ಮೆಂಟಿಂದ ಆಗಿರ್ಬೋದು. ಸೊ ಆ ಥರ ಸ್ಥಾನದ ಬದಲಾವಣೆ ಮತ್ತು ಅನುಕೂಲ ಸ್ಥಿತಿಗಳು ಇವೆಲ್ಲವೂ ಕೂಡ ನಿಮ್ಗೆ ಒದಗಿ ಬರುತ್ತೆ, ಲಾಭದಾಯಕವಾಗಿರುತ್ತೆ, ಆದಾಯಪ್ರದವಾಗಿರುತ್ತೆ. ಆ ಒಂದು ಫಲಗಳನ್ನು ಕೂಡ ನೀವು ಮಾರ್ಚ್ 29ರ ನಂತರ ನೋಡ್ತೀರಾ. ಯಾವುದೇ ರೀತಿ ವೈಪರೀತ್ಯಗಳು ಇರುವುದಿಲ್ಲ. ಇನ್ನು ನಿಮಗೆ ಆದಾಯಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೆ, ಸ್ವಲ್ಪ ನಿಧಾನ ಆಗ್ತಾ ಇದೆ, ಲೇಟ್ ಆಗಿದೆ. ಯಾಕಂದರೆ ರಾಹು ಎಫೆಕ್ಟ್ ಇತ್ತು ಮೀನ ರಾಶಿಯಲ್ಲಿ, ಇದರಿಂದ ಸ್ವಲ್ಪ ಲೇಟಾಗಿ ಬರುವಂತಹ ಆದಾಯಗಳು ನಿಮಗೆ ಮುಖ್ಯವಾಗಿ ಮೇ 30ನೇ ತಾರೀಕುವರೆಗೂ ಸ್ವಲ್ಪ ಸ್ಲೋ ಆಗಿ ಇರುತ್ತೆ. ಅದಕ್ಕೋಸ್ಕರ ದುರ್ಗಾದೇವಿ ದರ್ಶನ ಮಾಡಿ ಅಲ್ಲಿ ಕೂಷ್ಮಾಂಡ ದೀಪದಲ್ಲಿ 3 ರೀತಿ ಎಣ್ಣೆಯಿಂದ 108 ಬತ್ತಿಯನ್ನು ಬೆಳಗಿಸೋದ್ರಿಂದ, ಅಖಂಡ ದೀಪದ ಥರ ಬೆಳಗಿಸೋದ್ರಿಂದ ನಿಮಗೆ ಆ ಒಂದು ಆದಾಯಗಳೆಲ್ಲವೂ ಕೂಡ ಸಕಾಲಕ್ಕೆ ಶೀಘ್ರವಾಗಿ ಬರುವಂತಹ ಒಂದು ಪ್ರತಿಫಲ ನಿಮ್ಮದಾಗಿರುತ್ತೆ. ಈ ಒಂದು ಮೇ 30ರ ನಂತರ ರಾಹುವಿನ ಬದಲಾವಣೆ ಕರ್ಮಸ್ಥಾನಕ್ಕೆ ಹೋಗ್ತಾ ಇದ್ದಾನೆ ನೋಡಿ. ಸ್ವಲ್ಪ ಜಾಗೃತಿಯಿಂದ ಇರಬೇಕು ನೋಡಿ. ಏನಪ್ಪ ಇಲ್ಲಿ ಬದಲಾವಣೆ ಆಗುತ್ತೆ ಅಂತಂದರೆ ನಿಮ್ಮ ವೃತ್ತಿಯಲ್ಲಿ ಬದಲಾವಣೆ ಆಗುವಂತಹದ್ದು. ಶನಿಯ ಪ್ರಭಾವ ಬೇರೆ ರೀತಿ ಫಲ ಕೊಡ್ತಾ ಇದ್ದಾನೆ, ಆವಾಗಲೇ ಹೇಳಿದೆ ನಾನು. ಈಗ ರಾಹುವಿನ ಫಲ ನಿಮಗೆ ಬದಲಾಗುವಂತಹದ್ದು, ಸ್ವಲ್ಪ ದೂರಕ್ಕೆ ಅಂದರೆ ನಿಮಗೆ ಟ್ರಾನ್ಸ್ಫರ್ ಆಗುವಂತಹದ್ದು. ಎಲ್ಲೋ ಕೆಲಸ ಮಾಡ್ತಾ ಇರ್ತೀರಾ ಅಂದರೆ ಬೇರೆ ಡಿಸ್ಟಿಕ್ಗೋ ಅಥವಾ ಬೇರೆ ಸ್ಟೇಟ್ಗೋ, ಈ ರೀತಿ ನಿಮಗೆ ಪರ್ಯಾಯವಾದಂತಹ ಕೆಲಸ ಅಥವಾ ದೂರದಲ್ಲಿರುವಂತಹ ಕೆಲಸ ಸಿಕ್ಕಿಬಿಡುವಂತಹದ್ದು, ಆ ತರಹ ತಲೆನೋವು ಬರುವಂತಹದ್ದು ಅಂತೇಳಿ ಹೇಳ್ಬೋದು. ಇದರಿಂದ ಸ್ವಲ್ಪ ವೈಪರೀತ್ಯ ಇರುತ್ತೆ. ದೂರ ಸಂಚಾರ ಅಂದರೆ ತಿರುಗಬೇಕಲ್ವಾ, ಸ್ವಲ್ಪ ಟೆನ್ಷನ್ನೇ ಇರುತ್ತೆ, ಓಡಾಡೋದು ಜಾಸ್ತಿ ಇರುತ್ತೆ. ಕೆಲಸಕ್ಕೆ ಅಂತಂದರೆ ಓಡಾಟ ಜಾಸ್ತಿ. ಅದಕ್ಕೋಸ್ಕರ ಮೇ 30ರ ನಂತರ ವೃತ್ತಿಯಲ್ಲಿ ಸ್ವಲ್ಪ ಟೆನ್ಷನ್ಸ್ ಬರುತ್ತೆ, ಪ್ರೆಷರ್ಸ್ ಬರುತ್ತೆ, ಒತ್ತಡ ಬರುತ್ತೆ, ಭಾರ ಜಾಸ್ತಿ ಆಗುತ್ತೆ. ನೀವು ನಿಮ್ಮ ಮೇಲಿರ್ತಕ್ಕಂತಹ ಅಧಿಕಾರಿಗಳಿಂದ ಹೆಚ್ಚು ಹೆಚ್ಚು ಜವಾಬ್ದಾರಿಗಳು ಕೊಡೋದು, ಹೆಚ್ಚು ಕೆಲಸ ಕೊಡೋದು, ಆ ಕೆಲಸ ನಿರ್ವಹಿಸಲೇಬೇಕು, ಈ ಟೈಮಿಗೆ ಮುಗಿಸ್ಬೇಕು ಅಂತ ಹೇಳುವಂತಹದ್ದು ಮೇ 30ರ ನಂತರ ಬರುತ್ತೆ. 2025ರಲ್ಲಿ ಪೂರ್ತಿ ವರ್ಷ ಪೂರ್ತಿ ಇರುತ್ತೆ. ಸೊ ಹಾಗಾಗಿ ನೀವು ಮುಖ್ಯವಾಗಿ ನಾನು ಆಗಲೇ ಹೇಳಿದಂತಹ ದುರ್ಗಾದೇವಿಯ ಶಾಂತಿ ಪರಿಹಾರ ಮಾಡ್ಕೊಳ್ಳಿ, ಪೂಜೆ ಮಾಡ್ಕೊಳ್ಳಿ, ಶುಭದಾಯಕವಾದ ಫಲನ ಪಡಿತೀರಾ.
ಹಾಗಾಗಿ ಈ ಒಂದು ವೈಪರೀತ್ಯಗಳು ಸಹಜವಾಗಿ ನೋಡ್ತೀರಾ. ಹಾಗಾಗಿ ಈ ವಿಚಾರಗಳಿಗೆ ಪರಿಹಾರ ಮಾಡ್ಕೊಳ್ಳಿ, ಉತ್ತಮವಾಗಿದೆ. ಗುರು ಅಂತೂ ತುಂಬ ಶುಭ ಫಲ ಕೊಡ್ತಾನೆ. ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಭಗವಂತನ ಅನುಗ್ರಹ, ಕೃಪಾ ಕಟಾಕ್ಷ ನಿಮ್ಮ ಮೇಲಿರಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಎಲ್ರಿಗೂ ಶುಭವಾಗಲಿ. ನೋಡಿ, ಈಗ ನಿಮ್ಮದು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಯಾವ ರೀತಿ ಇರುತ್ತೆ ಅನ್ನುವಂತಹದ್ದು ನಾವೀಗ ನೋಡ್ತಾ ಇದ್ದೀವಿ. ಮಿಥುನ ರಾಶಿಗೆ ಗುರುವಿನ ಸಂಚಾರ ಆಗತ್ತೆ. ಈಗ ಗುರು ಪ್ರಸ್ತುತ ಎಲ್ಲಿದ್ದಾನೆ ಅಂತಂದ್ರೆ ನಿಮ್ಮ ರಾಶಿಯಿಂದ ಭಾಗದಲ್ಲಿ ವೃಷಭ ರಾಶಿಯಲ್ಲಿರ್ತಕ್ಕಂತಹ ಸಂಚಾರ ಗುರುವಿನದ್ದು. ಹಾಗೆ ಎಲ್ಲಿವರೆಗೂ ಇರ್ತಾನೆ ಅಂದರೆ ಮೇ 15ನೇ ತಾರೀಕುವರೆಗೂ ಗುರು ಭಾಗದಲ್ಲಿದ್ದಾನೆ. ಹಾಗಾಗಿ ಸ್ವಲ್ಪ ಶುಭ ಕಾರ್ಯಗಳಿಗೋಸ್ಕರ ಖರ್ಚುಗಳು ಜಾಸ್ತಿ ಆಗಿದೆ, ಸ್ವಲ್ಪ ದುಂದು ವೆಚ್ಚ ಮಾಡ್ತಾ ಇದ್ದೀರಾ, ನಿಮ್ಗೆ ಗೊತ್ತಿಲ್ಲದೇ ಧನ ನಷ್ಟ ಆಗ್ತಾ ಇದೆ, ಸೊ ದುಡ್ಡು ವ್ಯಯ ಆಗ್ತಾ ಇದೆ, ಲಾಸ್ ಆಗ್ತಾ ಇದೆ. ಆದರೂ ಸಹ ಶುಭಕ್ಕೋಸ್ಕರನೇ ಮಾಡಿರ್ತೀರಾ, ಅನರ್ಥವಾಗಂತೂ ಮಾಡಿರೋದಿಲ್ಲ. ಅದು ಎಲ್ಲಿವರೆಗೂ ಇದೆ? ಮೇ 15ರವರೆಗೂ ಇದೇ ಸ್ಥಿತಿಯಲ್ಲಿ ಖರ್ಚಿನ ಸ್ಥಿತಿ, ವ್ಯಯದ ಸ್ಥಿತಿ ಇರುತ್ತೆ. ಆ ನಂತರ ಮೇ 15ರ ನಂತರ ಗುರು ನಿಮ್ಮ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಮಿಥುನ ರಾಶಿಯವರಿಗೆಲ್ಲರಿಗೂ ನಿಮ್ಮ ರಾಶಿಗೆ ಬರ್ತಾ ಇದ್ದಾನೆ, ಅಂದರೆ ನಿಮ್ಮ ಮನೆಗೆ ಬರ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಹಾಗೆ ನೋಡಿ, ನಿಮ್ಮ ರಾಶಿಗೆ ಗುರು ಬರೋದ್ರಿಂದ ವಿಶೇಷವಾದಂಥ ಬಲ ಅಲ್ವಾ, ವಿಶೇಷವಾದಂಥ ಪ್ರತಿಫಲ ಅಲ್ವಾ. ಹಾಗೆ ಗುರುವಿನ ಬಲ ಮೇ 15ರ ನಂತರ ವಿಶೇಷವಾದಂತಹ ಒಂದು ಸ್ಥೈರ್ಯ, ಧೈರ್ಯ, ಅಭಿವೃದ್ಧಿ, ದೃಢತ್ವ, ಘನತೆ, ಗೌರವ, ಸಮಾಜದಲ್ಲಿ ಸ್ಥಾನ ಮಾನ ಒಳ್ಳೆ ರೀತಿಯಲ್ಲಿ ಬರುತ್ತೆ. ಗುರು ಅಂತಂದ್ರೆ ಶುಭ. ಅದು ಷಷ್ಟಾಷ್ಟಮ ಸ್ಥಾನಗಳಲ್ಲಿದ್ದಾಗ ಸ್ವಲ್ಪ ವೈಪರೀತ್ಯಗಳೇ. ಆದರೆ ಈಗ ನಿಮಗೆ ರಾಶಿಗೆ ಬರ್ತಾ ಇರ್ತಕ್ಕಂತಹದ್ದು, ಜನ್ಮರಾಶಿಗೆ ಬರ್ತಾ ಇರ್ತಕ್ಕಂತಹದ್ದು, ಇದರಿಂದ ಉತ್ತಮವಾದಂತಹ ಫಲ ಗುರು ಕೊಡ್ತಾನೆ. ಯಾವುದೇ ರೀತಿ ವೈಪರೀತ್ಯಗಳಿರೋದಿಲ್ಲ. ಇನ್ನು ಕೇತು ಚತುರ್ಥ ಭಾಗದಲ್ಲಿ ಕನ್ಯಾ ರಾಶಿಯಲ್ಲಿ ಸಂಚಾರದಲ್ಲಿದ್ದಾನೆ. ಕೇತು ಬದಲಾವಣೆ ಆಗತ್ತೆ ಮೇ 30ನೇ ತಾರೀಕಿಗೆ. ನೋಡಿ, ಮೇ 30ನೇ ತಾರೀಕಿಗೆ ಕೇತು ಸಿಂಹರಾಶಿಗೆ ಪ್ರವೇಶ ಮಾಡ್ತಾ ಇರೋದ್ರಿಂದ ನಿಮ್ಮ ಒಂದು ಸ್ವಸ್ಥಾನದಲ್ಲಿ ಕಷ್ಟಗಳು, ಕಾರ್ಪಣ್ಯಗಳು, ತೊಂದರೆಗಳು, ಅಡಚಣೆಗಳು, ನಿಮ್ಮ ಮನೆ ಕಡೆ ಸರ್ಪದೋಷದ ವೈಪರೀತ್ಯ ಅಂತಲೇ ಹೇಳ್ಬೋದು. ನೋಡಿ, ನಿಮ್ಮ ಸ್ವಸ್ಥಾನದಲ್ಲಿ ಸ್ವಲ್ಪ ಕಷ್ಟ ನಷ್ಟಗಳಿಂದ ಕೂಡಿರ್ತಕ್ಕಂಥ ಜೀವನ ಇತ್ತು, ಅವೆಲ್ಲವೂ ಸಹ ಮೇ 30ರ ನಂತರ ನಿವಾರಣೆ ಆಗತ್ತೆ. ವಿಶೇಷವಾಗಿ ಸಿಂಹರಾಶಿಗೆ ಕೇತು ಪ್ರವೇಶ ಆದ ನಂತರ ಸುಮಾರು 1.5 ವರ್ಷಗಳ ಕಾಲ ಇರ್ತಾನೆ. ಅಂದರೆ 2025 ವರ್ಷ ಪೂರ್ತಿ ಕೇತು ಸಂಚಾರ ವಕ್ರಸ್ಥಿತಿಯಲ್ಲಿ ಇರ್ತಕ್ಕಂತಹದ್ದು. ಸೂರ್ಯನ ಮನೆಯಲ್ಲಿ ಸಂಚಾರ ಕೇತು. ಹಾಗಾಗಿ ಈ ಒಂದು ಸ್ಥಾನದಲ್ಲಿ ನಿಮ್ಗೆ ವಿಶೇಷವಾದಂತಹ ಪ್ರಯತ್ನ ಕಾರ್ಯಗಳಲ್ಲಿ ಸ್ವಲ್ಪ ಅಡಚಣೆಗಳು ಬರುತ್ತೆ. ಏನೋ ಒಂದು ಪ್ರಯತ್ನ ಮಾಡ್ತೀರಾ, ಅದು ನಿಧಾನ ಆಗುತ್ತೆ, ಲೇಟ್ ಆಗುತ್ತೆ, ಸ್ವಲ್ಪ ತೊಂದರೆಗಳಿಂದ ಕೂಡಿರುತ್ತೆ. ಇಲ್ಲ ಏನೋ ಒಂದು ಹೊಸದಾಗಿ ಪ್ರಯತ್ನ ಮಾಡಕ್ಕೆ ಹೋಗ್ತೀರಾ, ಯಾರೋ ಬಂದು ಗಲಾಟೆ ಮಾಡ್ತಾರೆ, ಟೆನ್ಷನ್ ಕೊಡ್ತಾರೆ, ಕೋರ್ಟು ಕೇಸು ವಗೈರ ಇವೆಲ್ಲ ಕೂಡ ಬರುತ್ತೆ. ಹಾಗಾಗಿ ಈ ಒಂದು ಕೇತು ಗ್ರಹಕ್ಕೆ ಬಹುಮುಖ್ಯವಾಗಿ ಪರಿಹಾರ ಮಾಡ್ಕೋಬೇಕು. ನಿಮ್ಮ ಪ್ರಯತ್ನ ಕಾರ್ಯಗಳಲ್ಲಿ ಎಡವಟ್ಟುಗಳಾಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಜೊತೆಗೆ ಮಾತೃ ಸ್ಥಾನಗಳಲ್ಲಿ ಅಂದರೆ ಅಣ್ಣ ತಮ್ಮ, ಅಕ್ಕ ತಂಗಿಯರು, ಇತರ ಸೋದರ ಸೋದರಿಯರು ಯಾರಿರ್ತಾರೆ ಅಂತಹವರ ಮಧ್ಯೆ ವ್ಯವಹಾರಿಕವಾಗಿ ಯಾವುದೋ ಒಂದು ಕೆಲಸ ಕಾರ್ಯ, ಆಸ್ತಿ ಪಾಸ್ತಿ ವಿಚಾರ, ಇವುಗಳ ವಿಚಾರದಲ್ಲಿ ಮುಖ್ಯವಾಗಿ ಗಲಾಟೆಗಳಾಗುವಂತಹದ್ದು, ಮತ್ತು ಕೋರ್ಟು ಕೇಸುಗಳಲ್ಲಿ ಸೆಟಲ್ಮೆಂಟ್ ಮಾಡಿಕೊಳ್ಳುವಂತಹದ್ದು, ಹಾಗಾಗಿ ಒಂದು ಭೂಮಿ ವಿವಾದಗಳು ಬರುವಂತಹದ್ದು, ಇವೆಲ್ಲವೂ ಸಹ ಮಿಥುನ ರಾಶಿಯವರಿಗೆ ನಡೆಯುತ್ತೆ ಮೇ 30ರ ನಂತರ. ಹಾಗಾಗಿ ನೀವು ಬಹುಮುಖ್ಯವಾಗಿ ಮೇ 30ರ ನಂತರ ಈ ಒಂದು ಸಮಸ್ಯೆಗಳು ಬಾರದಿರೇ ಇರಲಿ ಅಂತ ಹೇಳ್ಬಿಟ್ಟು ಏನು ಮಾಡಬೇಕು ಅಂತಂದರೆ ಶ್ರೀಕಾಳಹಸ್ತಿಗೆ ಹೋಗಿ ರಾಹುಕೇತು ಶಾಂತಿ ಮಾಡಿಸ್ಕೊಂಡು ಬನ್ನಿ, ಶುಭದಾಯಕವಾದ ಫಲನ ಪಡಿತೀರಾ. ಇನ್ನು ನಿಮ್ಮ ರಾಶಿಗೆ ಬಹುಮುಖ್ಯವಾಗಿ ಭಾಗ್ಯಸ್ಥಾನದಲ್ಲಿ ವಿಶೇಷವಾದಂತಹ ದೀರ್ಘಕಾಲಿಕ ಭಾಗ್ಯಗಳು ಸಿಗ್ತಾ ಇತ್ತು. ಭಾಗ್ಯ ಅಂದ್ರೇ ಎಲ್ಲರಿಗೂ ಖುಷಿ, ಸಂತೋಷ. ಯಾಕೆ? ಅದೃಷ್ಟ. ಭಾಗ್ಯ ಅಂತಂದರೆ ಬರುವಂತಹ ಭಾಗ್ಯಗಳು, ವಿಶೇಷವಂತ ಯೋಗ ಭಾಗ್ಯಗಳು ಪಡೆಯುವಂತಹವು ನೀವು ದೀರ್ಘಕಾಲಿಕವಾಗಿ ಲಾಂಗ್ ಟರ್ಮಲ್ಲಿ ಅನುಭವಿಸುವಂತಹ ಸ್ಥಿತಿಯ ಭಾಗ್ಯಗಳನ್ನ ಪಡೆದಿರ್ತೀರಾ. ಒಂದು ವೆಹಿಕಲ್ ತಗೊಂಡ್ರೆ ಅದನ್ನು ದೀರ್ಘಕಾಲಿಕವಾಗಿ ಉಪಯೋಗಿಸುವ ರೀತಿಯಲ್ಲಿ, ಮನೆ ಕಟ್ಟುವಂತಹ ಭಾಗ್ಯ, ಮನೆ ಕಟ್ಟಿದ್ರೆ ವಾಸಕ್ಕೆ ಯೋಗ್ಯವಾದಂತಹ ರೀತಿಯಲ್ಲಿ, ಒಂದು ಜಾಬ್ ಸಿಕ್ಕಿದ್ರೆ ಜಾಬ್ ಸಿಗುವಂತಹ ಭಾಗ್ಯ, ಅದು ಉತ್ತಮ ಸ್ಥಿತಿಯಲ್ಲಿ ದೀರ್ಘಕಾಲಿಕವಾಗಿ ನೀವು ಅಭಿವೃದ್ಧಿಯನ್ನು ಪಡೆಯುವಂತಹ ಭಾಗ್ಯ, ಇವೆಲ್ಲೂ ಸಹ ಪಡೆದಿದ್ದೀರಾ.
ಆ ವಿಚಾರದಲ್ಲಿ ಹೆಚ್ಚಿನ ವೈಪರೀತ್ಯಗಳನ್ನೇನು ನೋಡಿಲ್ಲ. ಭಾಗ್ಯಗಳು ನಿಧಾನವಾಗಿ ಬಂದರೂ ಸ್ಥಿರವಾಗಿ ಬಂದಿರತ್ತೆ, ಯಾವುದೇ ರೀತಿ ವೈಪರೀತ್ಯಗಳಿಲ್ಲ, ಒಳ್ಳೆ ರೀತಿಯಲ್ಲಿದೆ. ಈಗ ನಿಮಗೆ ಈ ಒಂದು ಸ್ಥಿತಿ ಈಗೇನೆಲ್ಲ ಹೇಳಿದೆ ಭಾಗ್ಯದ ಸ್ಥಿತಿ, ಆ ಒಂದು ವಿಚಾರದಲ್ಲಿ ಸ್ವಲ್ಪ ಬದಲಾವಣೆ ಆಗತ್ತೆ. ಮಾರ್ಚ್ 29ನೇ ತಾರೀಕು ನಂತರ ನಿಮಗೆ ಶನಿ ಮೀನರಾಶಿ ಪ್ರವೇಶ ಮಾಡ್ತಾನೆ. ಮೀನರಾಶಿ ಪ್ರವೇಶ ಮಾಡೋದ್ರಿಂದ ಭಾಗ್ಯಗಳೆಲ್ಲವೂ ಸಹ ವೃತ್ತಿಯಲ್ಲಿ ಅಂದರೆ ಕರ್ಮದಲ್ಲಿ ನಿಮಗೆ ಕೆಲಸ ಕಾರ್ಯ ಕ್ರಿಯೆ ಎಲ್ಲ ವಿಚಾರದಲ್ಲಿ ವಿಶೇಷವಾದಂತಹ ಬಲಗಳು ಬರುವಂತಹದನ್ನು ನೀವು ನೋಡ್ತೀರಾ. ಈ ವಿಚಾರದಲ್ಲೂ ಸಹ ಉತ್ತಮ ಸ್ಥಿತಿಯಲ್ಲಿರುತ್ತೆ. ಶನಿ ಗುರು ಮನೆಯಲ್ಲಿ ಪ್ರವೇಶ ಆಗಿರ್ತಾನೆ, ಆ ಒಂದು ಗುರುನೇ ನಿಮ್ಮ ರಾಶಿಗೆ ಕೂಡ ಬರ್ತಾನೆ. ಹಾಗಾಗಿ ಗುರು ಶನಿಗಳ ಒಂದು ಬದಲಾವಣೆ ನಿಮ್ಮ ರಾಶಿಗೆ ತುಂಬಾನೇ ಉತ್ತಮ ಫಲ ಆಗಿರುತ್ತೆ. ಹಾಗಾಗಿ ಶ್ರೇಷ್ಠವಾದಂಥ ಫಲ ಆಗಿರುತ್ತೆ. ಈ ವಿಚಾರದಲ್ಲಿ ನೀವು ಈ ವರ್ಷದಲ್ಲಿ ಅದ್ಭುತವಾದಂತಹ ಒಂದು ಭಾಗ್ಯ ವೃತ್ತಿ ಮತ್ತು ವೈಯಕ್ತಿಕವಾದ ಸ್ಥಿರತೆ ದೃಢತೆ ನಿರ್ಣಯಗಳು ನಿಮ್ಮದಾಗಿರುತ್ತೆ. ಹಾಗಾಗಿ ಮಿಥುನ ರಾಶಿಯವರಿಗೆ ಅದ್ಭುತವಾದಂತಹ ಬಲಾಬಲಗಳು ಶನಿ ಗುರು ಗ್ರಹಗಳಿಂದ ಇದೆ. ಯಾಕೆಂತಂದ್ರೆ ಎಲ್ಲರೂ ಹೇಳ್ತಾ ಇರ್ತಾರೆ ನಿನಗೆ ಹಣೆ ಬರಹ ಸರಿ ಇಲ್ಲ, ಶನಿ ಗುರು ಸರಿ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ನೋಡಿ, ಬಾಯಿ ಮಾತು ಗೊತ್ತಿಲ್ಲದೆಯೇ ಹೇಳ್ತಾ ಇರ್ತಾರೆ ಶನಿ ಗುರು ಸರಿ ಇಲ್ಲ ಅಂತ. ಈಗ ನಿಮಗೆ ಶನಿ ಗುರು ಚೆನ್ನಾಗಿದ್ದಾನೆ, ಉತ್ತಮವಾದಂತಹ ಸ್ಥಿತಿ. ಹಾಗಾಗಿ ಈ ವರ್ಷದಲ್ಲಿ ಹೆಚ್ಚಿನ ಸ್ಥಿತಿಯಲ್ಲಿ ಶನಿ ಗುರುಗಳ ಒಂದು ಬಲ ನೀವು ಪಡಿತೀರಾ. ಇನ್ನು ರಾಹು ನಿಮಗೆ ಸ್ವಲ್ಪ ವೃತ್ತಿಯಲ್ಲಿ ಪ್ರೆಷರ್ಸು ಟೆನ್ಷನ್ಸು ವೈಪರೀತ್ಯಗಳಿತ್ತು. ಆ ಒಂದು ವೈಪರೀತ್ಯ ನಿಮಗೆ ಮೇ 30ನೇ ತಾರೀಕಿಗೆ ಬದಲಾಗ್ತಾನೆ. ನೋಡಿ, ಮೇ 30ನೇ ತಾರೀಕಿಗೆ ರಾಹು ಒಂದು ಮೀನ ರಾಶಿಯಿಂದ ಕುಂಭರಾಶಿಗೆ ಪ್ರವೇಶ ಮಾಡ್ತಾನೆ. ಹಾಗಾಗಿ ಕುಂಭರಾಶಿಯಲ್ಲಿ ಪ್ರವೇಶ ಮಾಡೋದ್ರಿಂದ ಸ್ವಲ್ಪ ನೀವು ಭಾಗ್ಯಗಳೆಲ್ಲ ಪಡೆಯುವಂತಹ ವಿಚಾರ ಸ್ವಲ್ಪ ನಿಧಾನ ಆಗುವಂತಹದ್ದು, ಲೇಟ್ ಆಗುವಂಥದ್ದು, ಅಡಚಣೆ ಆಗುವಂತಹದ್ದು, ಯಾರೋ ತೊಂದರೆ ಕೊಡುವಂತಹದ್ದು ಬರುವ ಸಾಧ್ಯತೆ ಇರುತ್ತೆ. ಮೇ 30ರ ನಂತರ ವೈಪರೀತ್ಯಗಳಾಗತ್ತೆ. ಆ ಒಂದು ವೈಪರೀತ್ಯ ನಿವಾರಣೆಗಾಗಿ ಸ್ವಲ್ಪ ದುರ್ಗಾ ಶ್ಲೋಕನ ಪಠನೆ ಮಾಡ್ಕೊಳ್ಳಿ. ಇಲ್ಲ ನೀವು ರಾಹುಗ್ರಹಕ್ಕೆ ಸಂಬಂಧಿಸಿದಂತೆ ಉದ್ದಿನ ಬೇಳೆಯನ್ನು ದಾನ ಕೊಡೋದ್ರಿಂದ ನಿಮಗೆ ಈ ಒಂದು ವೈಪರೀತ್ಯಗಳು ನಿವಾರಣೆ ಆಗುತ್ತೆ. ಹಾಗಾಗಿ ಒಟ್ಟಾರೆಯಾಗಿ ನಿಮಗೆ ಈ ಒಂದು ಗ್ರಹಗಳ ಒಂದು ಸಂಚಾರ ಬದಲಾವಣೆಯಿಂದ ಹೆಚ್ಚಿನ ಸ್ಥಿತಿಯಲ್ಲಿ ಫಲಾಫಲಗಳು ಶನಿ ಗೃಹ ನಿಮಗೆ ಉತ್ತಮವಾದಂಥದ್ದು. ಗುರುಗ್ರಹ ಮತ್ತು ಶನಿ ಗ್ರಹ ಎರಡೂ ಗ್ರಹಗಳು ಉತ್ತಮ ಸ್ಥಿತಿ, ಹೆಚ್ಚಿನ ಸ್ಥಿತಿ ಈ ವರ್ಷದಲ್ಲಿ ಫಲಗಳನ್ನು ಪಡೆಯುವಂತಹ ಯೋಗ್ಯ ನಿಮ್ಮದಾಗಿರುತ್ತೆ. ವರ್ಷಪೂರ್ತಿ ಗ್ರಹಗಳ ಒಂದು ಸ್ಥಿತಿ ಬಲ ಕಟಕ ರಾಶಿಯವರಿಗೆ ಯಾವ ರೀತಿ ಇರುತ್ತೆ ಅಂತ ನಾವು ನೋಡೋಣ. ನೋಡಿ, ಕಟಕ ರಾಶಿಯವರಿಗೆ ಈಗ ಗುರುಬಲ ಚೆನ್ನಾಗಿದೆ. ಎಲ್ಲಿವರೆಗೂ ಗುರುಬಲ ಕಟಕ ರಾಶಿಯವರಿಗೆ ಚೆನ್ನಾಗಿರುತ್ತೆ ಅಂತಂದರೆ ಮೇ 15ನೇ ತಾರೀಕುವರೆಗೂ 2025 ಮೇ 15ರವರೆಗೂ ಗುರುಬಲ ಸ್ಥಿರವಾಗಿ ಅಭಿವೃದ್ಧಿದಾಯಕವಾಗಿರುತ್ತೆ, ಲಾಭದಾಯಕವಾಗಿರುತ್ತೆ. ಕಟಕ ರಾಶಿಯವರಿಗೆ ಏನೇ ಮಾಡಲಿ ಲಾಭನೇ. ಒಂದು ವಿವಾಹ ಮಾಡ್ಕೊಳ್ಳಿ, ಒಂದು ಹೊಸದಾಗಿ ಕಾರ್ಯಕ್ರಮ ಮಾಡಲಿ, ಶುಭ ಕಾರ್ಯ ಮಾಡಲಿ, ಏನೋ ಒಂದು ವಸ್ತು ವಾಹನಗಳನ್ನ ತಗೊಂಡ್ಲಿ, ಅವೆಲ್ಲವೂ ಸಹ ನಿಮ್ಮ ಜೀವನದಲ್ಲಿ ಲಾಭ ಕೊಡುವಂಥ ಸ್ಥಿತಿ ಗುರುವಿನ ಫಲ ಸಿಗತ್ತೆ. ಹಾಗಾಗಿ ಇದನ್ನೇ ಗುರುಬಲ ಅಂತೇಳಿ ಹೇಳ್ತೀವಿ. ಅಂತಹ ಗುರುಬಲ ನಿಮಗಿರ್ತಕ್ಕಂತಹದ್ದು. ಯಾರೆಲ್ಲ ವಿವಾಹ ಆಗಬೇಕು ಅಂತಿದ್ದೀರಾ ಅಂಥವರೆಲ್ಲರೂ ಸಹ ನೀವು ಮುಖ್ಯವಾಗಿ ಮೇ 15ರೊಳಗಡೆ ಮುಗಿಸ್ಕೊಳ್ಳೋದು ಶುಭದಾಯಕ. ಆನಂತರ ಗುರು ವ್ಯಯಸ್ಥಿತಿ ಅಂದರೆ ಗುರು ಶುಭಗ್ರಹನೇ, ಆದರೆ ನಿಮಗೆ ಬಲ ಕೊಡದಿರ ಇರ್ತಕ್ಕಂಥ ಸಂಚಾರ ಸ್ಥಿತಿಯಲ್ಲಿ ಸಂಚಾರ ಮಾಡಿಬಿಡ್ತಾನೆ. ಆಕಾಶದಲ್ಲಿ ನಿಮ್ಮ ರಾಶಿಯಿಂದ ವ್ಯಯಭಾಗಕ್ಕೆ ಹೋಗ್ತಾ ಇದ್ದಾನೆ. ಆಲೋಚನೆ ಮಾಡಿ. ಯಾಕೆಂತಂದರೆ ವ್ಯಯಭಾಗದಲ್ಲಿ ಏನೆಲ್ಲ ಬರುತ್ತೆ ಯೋಚನೆ ಮಾಡಬೇಕು. ಇಷ್ಟು ದಿನ ಚೆನ್ನಾಗಿದೆ, ಸುಖ ಇದೆ, ಒಳ್ಳೆ ರೀತಿಯ ಒಂದು ಯೋಗ ಭಾಗ್ಯಗಳು ಶುಭ ಕಾರ್ಯಗಳಿಗೆ ಬಲ ಕೊಟ್ಟಿದ್ದಾನೆ. ವೈಜ್ಞಾನಿಕವಾಗಿ ಗುರುವಿನ ಬಲ ನಿಮಗೆ ಆದಾಯಪ್ರದವಾಗಿತ್ತು. ಈಗ ಅದೆಲ್ಲ ಕೂಡ ಕಡಿಮೆ ಆಗತ್ತೆ, ನಿಧಾನ ಆಗತ್ತೆ, ವ್ಯಯ ಆಗತ್ತೆ. ಏನಕ್ಕೋಸ್ಕರ ವ್ಯಯ ಆಗತ್ತೆ ಅವೆಲ್ಲ ಗೊತ್ತಾಗಬೇಕಲ್ವಾ. ಹಾಗಾಗಿ ಮೇ 15ರ ನಂತರ ವರ್ಷ ಪೂರ್ತಿ ಗುರುಬಲ ಇರುವುದಿಲ್ಲ. ಅಂದರೆ ಗುರು ಸಪೋರ್ಟ್ ಮಾಡೋಕೆ ಆಗ್ತಾ ಇಲ್ಲ ನಿಮಗೆ. ಯಾಕೆಂದ್ರೆ ನಿಮ್ಮ ರಾಶಿಯಿಂದ ವ್ಯಯಭಾಗ 12ನೇ ಮನೆ ಅಂದರೆ ಎಲ್ಲ ದೂರ ಇದ್ದಾನೆ ಸಂಚಾರದಲ್ಲಿ, 12ನೇ ಸ್ಥಾನದಲ್ಲಿ ಇರ್ತಕ್ಕಂತಹದ್ದು. ಅದಕ್ಕೆ ನಿಮಗೆ ಸಪೋರ್ಟ್ ಕೊಡೋಕ್ಕೆ ಇರ್ತೇ ಇರ್ತಕ್ಕಂಥ ಸ್ಥಿತಿ. ಅಲ್ಲಿಂದ ನಿಮಗೆ ನೇರವಾಗಿ ಭೂಮಿ ಮೇಲಿರ್ತಕ್ಕಂಥ ನಿಮ್ಮ ರಾಶಿ ಕಡೆ ಬಲ ಕೊಡೋದಿಲ್ಲ. ಇದು ವೈಜ್ಞಾನಿಕವಾದಂಥ ವಿಶ್ಲೇಷಣೆಯಲ್ಲಿ ನಾವು ತಿಳ್ಕೊತೀವಿ. ಅದರಿಂದ ನಿಮ್ಮ ವೈಯಕ್ತಿಕವಾದಂಥ ಜೀವನದಲ್ಲೂ ಸಹ ಈ ರೀತಿಯ ಒಂದು ಕ್ರಿಯೆಗಳು ನಡೆಯುವಂತಹ ಸಹಜವಾಗಿ ನೀವು ನೋಡ್ತೀರಾ.
ಹಾಗೆ ಮುಖ್ಯವಾಗಿ ಬಿಸ್ನೆಸ್ಸಲ್ಲಿ ಲಾಸ್ ಆಗುವಂತಹದ್ದು, ನೀವು ಬಿಸ್ನೆಸ್ಸಲ್ಲಿ ಖರ್ಚು ಮಾಡಿದ ದುಡ್ಡು ಎತ್ಕೊಳ್ಳೋಕ್ಕಾಗದೇ ಇರುವಂತಹದ್ದು, ಮತ್ತು ನಿಮ್ಗೆ ಗೊತ್ತಿದ್ದು ಗೊತ್ತಿಲ್ಲದರೇ ಇನ್ವೆಸ್ಟ್ಮೆಂಟ್ಗಳು ಮಾಡಿಬಿಡುವಂತಹದ್ದು, ಯಾವುದೋ ಒಂದು ಇನ್ಶೂರೆನ್ಸ್ ಕಟ್ತೀರಾ, ಅದು ಯಾವುದೋ ಫ್ರಾಡ್ ಇನ್ಶೂರೆನ್ಸ್ಗಳಾಗಿರುತ್ತೆ. ಸೊ ಯಾವುದೋ ಒಂದು ಚಿಟ್ ಫಂಡ್ಸ್ ಹಾಕ್ತೀರಾ, ಆ ಚಿಟ್ ಫಂಡ್ಸಲ್ಲಿ ಲಾಸ್ ಆಗುತ್ತೆ, ಇಲ್ಲ ಆ ಚಿಟ್ ಫಂಡ್ಸ್ ಎಲ್ಲ ಕಲೆಕ್ಷನ್ ಮಾಡಿ ಎತ್ಕೊಂಡು ಹೊರಟೋಗ್ತಾನೆ, ಇಲ್ಲ ಇಷ್ಟು ದಿನ ಕಟ್ಸ್ಕೊಂಡಿರ್ತಾನೆ. ಈ ಸಮಯದಲ್ಲಿ ಆ ಚಿಟ್ ಫಂಡ್ಸ್ ನಡೆಸುವಂತಹ ಅವರೇ ಪತ್ತೆ ಇರೋದಿಲ್ಲ. ಆಗ ಲಕ್ಷಗಳು ಕಟ್ಟಿರ್ತೀರಾ, ನೀವೇನೋ ಜೀವನಕ್ಕಾಗಬೇಕಪ್ಪ, ಒಂದು ಮನೆ ಕಟ್ಟೋದಕ್ಕೆ ಬೇಕು, ಇಲ್ಲ ಸೈಟ್ ತೊಗೊಳಕ್ಕೆ ಬೇಕು, ಇಲ್ಲ ಮಕ್ಕಳ ಒಂದು ಎಜುಕೇಷನ್ಗೆ ಬೇಕು, ವಿವಾಹಕ್ಕೆ ಬೇಕು. ಈ ಒಂದು ಉದ್ದೇಶ ಇಟ್ಕೊಂಡು ಪಾಪ ಪ್ರತಿಯೊಬ್ಬರು ಸಹ ಕಟಕ ರಾಶಿಯಲ್ಲಿರ್ತಕ್ಕಂಥವರು ದುಡ್ಡು ಕೂಡಿಟ್ಟಿರ್ತಕ್ಕಂಥ ಸ್ಥಿತಿಗಳಲ್ಲಿ ಎಲ್ಲೋ ಒಂದು ಫಂಡ್ ಮಾಡಿರ್ತಾರೆ. ಅದು ಇವಾಗ ವ್ಯಯ ಆಗುವಂತಹದ್ದು, ಲಾಸ್ ಆಗುವಂಥ ಕಾರಣ 108 ಇರ್ಬೋದು. ಆಯಿತಾ, 108 ಅಂತಂತ ಯಾಕೆ ಹೇಳ್ತೀವಿ ಅನ್ನೋಂಥ ಅದು ಕೂಡ ಒಂದು ವೈಜ್ಞಾನಿಕ ವಿಶ್ಲೇಷಣೆನೇ ಅಲ್ವಾ. ಸೊ ಆ ಒಂದು ಪ್ರಕಾರ ನಿಮಗೆ 108 ರೀತಿಯ ಒಂದು ಪ್ರಭಾವಗಳು, ವೈಪರೀತ್ಯಗಳು ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಕ್ಕೆ ತುಂಬ ಜಾಗರೂಕತೆಯಿಂದ ಇರಿ. ಏನಕ್ಕೆ ಅದು ಒಂದು ಪ್ರತಿಫಲ, ಈ ರೀತಿ ವೈಪರೀತ್ಯಗಳು ನಿಮಗೆ ಸ್ಟಾರ್ಟ್ ಆಗತ್ತೆ ಆದಾಗ ನೀವು ತಿಳ್ಕೊಳ್ಳಿ, ಪರಿಹಾರ ಮಾಡ್ಕೊಳ್ಳಿ. ಪರಿಹಾರದಿಂದ ಫಲ ಇರುತ್ತೆ. ಈಗ ನೋಡಿ, ಮಳೆ ಬೀಳ್ತಾ ಇದೆ ಅಂತಂದರೆ ನೆನ್ಕೊಂಡು ಹೋಗ್ತೀವಾ, ಕೊಡೆ ಹಿಡ್ಕೊತೀವಿ ಅಲ್ವಾ. ಕೊಡೆ ಹಿಡಿಯೋದ್ರಿಂದ ನಾವು ನೆನೆಯೋದಿಲ್ಲ, ಆರೋಗ್ಯನ ಸುಧಾರಿಸ್ಕೋಬೋದಲ್ವಾ. ಅದಕ್ಕೋಸ್ಕರ ಆ ಒಂದು ದೋಷ ನಿಮ್ಗೆ ಬರ್ತದೆ, ವೈಪರೀತ್ಯ ಬರ್ತದೆ, ಲಾಸ್ ಬರ್ತದೆ, ಕಳ್ಕೊತೀರಾ. ಅಂತಹ ಸ್ಥಿತಿಯಲ್ಲಿ ನೀವು ಗುರುವಿನ ಪರಿಹಾರ ಮಾಡಿ. ಏನಪ್ಪ ಗುರುವಿನ ಪರಿಹಾರ ಅಂತಂದರೆ, ಈ ವೈಪರೀತ್ಯಗಳು ಸ್ಟಾರ್ಟ್ ಆದಾಗ ಅರಳಿ ಮರನ್ನ 21 ದಿವಸ ಪ್ರದಕ್ಷಿಣೆ ಮಾಡಿ, 3 ಎಳೆ ದಾರದಿಂದ 21 ಸುತ್ತಿಸಿ ಪ್ರದಕ್ಷಿಣೆ ಮಾಡಿ, ತುಪ್ಪದ ದೀಪನ ಬೆಳಗಿಸಿ, ಸಕ್ಕರೆ, ಅಕ್ಕಿ ಅಥವಾ ಸಕ್ಕರೆ, ಕಡಲೆ ಪಪ್ಪಾಗಲಿ ಇವನ್ನು ನೀವು ಅಲ್ಲಿ ಇರುವೆಗಳಿಗೆ ಹಾಕುವಂತಹದ್ದು. ಇರುವೆಗಳಿಗೆ ಹಾಕೋದ್ರಿಂದ ನಿಮ್ಗೆ ಒಳ್ಳೆ ಫಲ ಸಿಗತ್ತೆ, ಪಕ್ಷಿಗಳಿಗೆ ಹಾಕುವಂತಹದ್ದು ಒಳ್ಳೆ ಫಲ ಸಿಗತ್ತೆ. ಈ ಒಂದು ಪರಿಹಾರ ಮಾಡ್ಕೊಳ್ಳಿ ಸಾಕು, ಶುಭದಾಯಕವಾದಂತಹ ರೀತಿಯಲ್ಲಿ ಮುನ್ನಡೆಯುತ್ತೆ, ಗುರುವಿನ ವೈಪರೀತ್ಯ ನಿವಾರಣೆ ಆಗುತ್ತೆ. ಇನ್ನು ಪ್ರಯತ್ನ ಕಾರ್ಯಗಳಲ್ಲಿ ಸ್ವಲ್ಪ ಒತ್ತಡಗಳಿಂದ ಕೂಡಿತ್ತು, ಭೂಮಿ ವ್ಯವಹಾರಗಳು, ಬಿಸ್ನೆಸ್ಗಳು, ಒಂದು ಸ್ವಲ್ಪ ಕೇಸು, ಕೋರ್ಟ್ ಇವೆಲ್ಲ ಕೂಡ ಈಗ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ವೈಪರೀತ್ಯ ಬದಲಾವಣೆ ಆಗುತ್ತೆ. ಮೇ 30ರ ನಂತರ ಈ ಒಂದು ವೈಪರೀತ್ಯ ನೋಡ್ತೀರಾ. ನೋಡಿ, ಕೇತು ನಿಮಗೆ ಸಿಂಹರಾಶಿಗೆ ಬರ್ತಾ ಇರೋ ಒಂದು ವೈಪರೀತ್ಯ, ಸ್ವಲ್ಪ ದುಡ್ಡು ಕಾಸು ವಿಚಾರದಲ್ಲಿ ಗಲಾಟೆಗಳು ಬರುತ್ತೆ, ಟೆನ್ಷನ್ಗಳು ಬರುತ್ತೆ. ಯಾರಿಗೋ ಕೊಟ್ಟಿರ್ತೀರಾ, ಹೊಸ ಕಾಲಕ್ಕೆ ನಿಮ್ಗೆ ಕೊಡ್ತಾ ಇಲ್ಲ, ಅದನ್ನು ನೀವು ತಗೋಬೇಕು ಅಂತಂದರೆ ಅವ್ರು ಕೊಡೋದಿಲ್ಲ. ಏನು ಮಾಡ್ತೀವಿ ಮಾಡ್ಕೋ, ನಾನು ಕೊಡೋದಿಲ್ಲ, ಈಗೇನು ಅಂತೇಳ್ಬಿಟ್ಟು ರಿವರ್ಸ್ ಆಗಿಬಿಡ್ತಾರೆ. ಸೊ ಆ ಥರ ಎಲ್ಲ ಆಗುತ್ತೆ. ಇಲ್ಲ ಯಾರಿಗೋ ಚೆಕ್ ಕೊಟ್ಟಿರ್ತೀರಾ, ನಿಮಗೆ ಕೋರ್ಟಲ್ಲಿ ಕೇಸ್ ಹಾಕ್ತಾರೆ, ಚೆಕ್ ಬೌನ್ಸ್ ಆಗುತ್ತೆ. ಅದರಿಂದ ಕೂಡ ದುಡ್ಡು ಕಾಸು ವ್ಯವಹಾರದಲ್ಲಿ ವೈಪರೀತ್ಯ ಬರುತ್ತೆ. ಹಾಗಾಗಿ ಸ್ವಲ್ಪ ಜಾಗೃತೆಯಿಂದ ಇರಿ. ಈ ಒಂದು ಕೇತುವಿನ ಪ್ರಭಾವವಂತ ವೈಪರೀತ್ಯ ಬರುವ ಸಾಧ್ಯತೆ ಕೂಡ ಜಾಸ್ತಿ ಇದೆ. ಹಾಗಾಗಿ ಈ ಒಂದು ವೈಪರೀತ್ಯಕ್ಕೂ ಸಹ ಪರಿಹಾರ ತುಂಬ ಬಹುಮುಖ್ಯವಾಗಿರುತ್ತೆ. ಹಾಗಾಗಿ ಗಣಪತಿಗೆ ಕೆಂಪು ಹೂವಿನ ಸ್ತೋತ್ರ ಮಾಡಿಸ್ಕೊಳ್ಳಿ, ಶುಭ ಫಲನ ಪಡಿತೀರಾ. ಸ್ವಲ್ಪ ಆರೋಗ್ಯ ವಿಚಾರದಲ್ಲಿ ವೈಪರೀತ್ಯಗಳು ನೋಡ್ತಾ ಇದ್ರಿ ಸುಮಾರು ನೀವು 2 ವರ್ಷಗಳಿಂದ. ಆ ಒಂದು ವೈಪರೀತ್ಯ ನಿವಾರಣೆ ಯಾವಾಗಕ್ಕಾಗತ್ತಪ್ಪ ಅಂತಂದರೆ ಮಾರ್ಚ್ 29ನೇ ತಾರೀಕುವರೆಗೂ ಕೂಡ ಆರೋಗ್ಯದಲ್ಲಿ ಸ್ವಲ್ಪ ಸುಸ್ತು, ಆಯಾಸ, ಆಲಸ್ಯ, ನಿಧಾನ, ಸ್ವಲ್ಪ ನೀವು ಮಂದಗತಿಯಲ್ಲಿ ಇರ್ತಕ್ಕಂತಹ ದೈಹಿಕ ಸ್ಥಿತಿ ಇತ್ತು. ಸ್ವಲ್ಪ ಶನಿ ಪರಿಹಾರ ಮಾಡ್ಕೋಬೇಕಾಗಿತ್ತು. ಈಗ ಮಾರ್ಚ್ 29ರ ನಂತರ ಶನಿ ಬದಲಾವಣೆ ಮೀನರಾಶಿಗೆ ಹೋಗ್ತಾನೆ. ಅದರಿಂದ ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ಸ್ವಲ್ಪ ಚುರುಕಾಗುವಂತಹದ್ದು, ದೀರ್ಘಕಾಲಿಕವಂಥ ಭಾಗ್ಯಗಳನ್ನು ಪಡೆಯುವಂತಹದ್ದು, ವಿಶೇಷವಾದಂತಹ ಕ್ರಿಯಾ ಭಾಗ್ಯಗಳು. ಏನು ಕೆಲಸ ಮಾಡ್ತಾ ಇರ್ತೀರ ಅದರಲ್ಲಿ ಭಾಗ್ಯ, ಪ್ರತಿಫಲ ಏನು ಅಂದ್ಕೊತೀರ ಅದನ್ನು ನೆರವೇರುವಂತಹ ಭಾಗ್ಯ, ಏನೆಲ್ಲ ಪಡಿಬೇಕು ಅಂತಿದ್ರೆ ಪಡೆಯುವಂತಹ ಭಾಗ್ಯ, ಇವೆಲ್ಲವೂ ಸಹ ಸಿಗುವಂತಹದ್ದು ಶನಿಯಿಂದ ನಿಮಗೆ ಸಿಗತ್ತೆ. ಈ ಒಂದು ಯೋಗ ಭಾಗ್ಯಗಳು ನಿಮ್ಮದಾಗಿರುತ್ತೆ, ಒಳ್ಳೆಯದಿದೆ. ಇನ್ನು ಸ್ವಲ್ಪ ರಾಹುನ ಎಫೆಕ್ಟ್ ಇತ್ತು, ವೈಪರೀತ್ಯಗಳಿತ್ತು. ಆ ಒಂದು ವೈಪರೀತ್ಯಗಳು ನೀವು ಅಂದ್ಕೊಂಡಿದ್ದೆಲ್ಲ ನೆರವೇರೋದು ಸ್ವಲ್ಪ ಸ್ಲೋ ಆಗೋದು, ನಿಧಾನ ಆಗೋದು, ಸಂಚಾರ ಮಾಡೋದು, ಸುತ್ತಾಡೋದು, ತಿರುಗಾಡೋದೆಲ್ಲ ಜಾಸ್ತಿ ಇರುವಂತಹ ವೈಪರೀತ್ಯಗಳಿತ್ತು. ಸಹಚರರಿಂದ ವೈಪರೀತ್ಯಗಳಿತ್ತು. ಮತ್ತು ಮನೆ ಕಡೆ ತಂದೆ ತಾಯಿ ಸ್ಥಾನದಲ್ಲೂ ಕೂಡ ಸ್ವಲ್ಪ ವೈರಾಗ್ಯ ಭಾವನೆಗಳು ಬರುವಂತಹ ಸಾಧ್ಯತೆಗಳು. ಸೊ ಕುಟುಂಬದಲ್ಲಿ ವ್ಯತ್ಯಯಗಳಾಗುವಂತಹದ್ದು, ಅಣ್ಣ ತಮ್ಮಂದಿರ ಮಧ್ಯೆ ವೈರಾಗ್ಯಗಳು ಉಂಟಾಗುವಂತಹದ್ದು ಕೂಡ ಆಗಿರುತ್ತೋ. ಅದೆಲ್ಲವೂ ಸಹ ಮೇ 30ರ ನಂತರ ಬದಲಾಗತ್ತೆ. ಅದು ಯಾವ ರೀತಿ ಬದಲಾಗತ್ತೆ ಅಂತಂದರೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಯಗಳು ಬರುತ್ತೆ. ನೋಡಿ, ತಲೆನೋವು ಜಾಸ್ತಿ ಆಗುತ್ತೆ,
ವರ್ಕ್ ಮಾಡೋ ಜಾಗದಲ್ಲಿ ಹೆಡ್ ಪ್ರೆಷರ್ಸ್ ಜಾಸ್ತಿ ಆಗುತ್ತೆ, ಒತ್ತಡಗಳು ಜಾಸ್ತಿ ಆಗುತ್ತೆ, ಟೆನ್ಷನ್ ಜಾಸ್ತಿ ಆಗುತ್ತೆ. ಎಲ್ಲಾದರೂ ಬಿದ್ದು ತಗಲಿಸ್ಕೊಂಡ್ರೆ ತಲೆಗೆ ಪೆಟ್ಟಾಗತ್ತೆ. ನೋಡಿ, ತುಂಬ ಜಾಗೃತಿಯಿಂದ ಇರಬೇಕು. ಆರೋಗ್ಯ ವಿಚಾರದಲ್ಲಿ ಒಂದು ಕಡೆ ಶನಿ ಬದಲಾವಣೆ ಆಗೋದ್ರಿಂದ ಫಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಇಲ್ಲಿ ರಾಹು ಬರೋದ್ರಿಂದ ವೈಪರೀತ್ಯ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ತಲೆನೋವು ಬರುವಂತಹದ್ದು, ತಲೆ ಒಡೆಯುವಂತಹದ್ದು, ತಗುಲುವಂತಹದ್ದು, ವಾಹನದ ಆಕ್ಸಿಡೆಂಟ್ಸ್ ಆಗುವಂತಹದ್ದು, ಮತ್ತು ಬೋನ್ಸ್ ರಿಲೇಟೆಡ್ ಸಮಸ್ಯೆಗಳು ಬರುವಂತಹದ್ದು, ಬ್ಯಾಕ್ ಪೇನ್ ಬರುವಂತಹದ್ದು, ಮೂಳೆ ಸಂಬಂಧಿ ನರ ಸಂಬಂಧಿ ದೌರ್ಬಲ್ಯತೆಗಳು ಬರುವಂತಹ ವೈಪರೀತ್ಯಗಳ ಜಾಸ್ತಿ ಬರುತ್ತೆ. ಹೆಚ್ಚಾಗಿ ಒಂದು 50-60 ವರ್ಷ ದಾಟಿರ್ತಕ್ಕಂಥವ್ರಿಗೆ, ಕಟಕ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಈ ಒಂದು ವೈಪರೀತ್ಯ ನೋಡೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಯಾಕೆಂದರೆ ದೈಹಿಕವಾಗಿ ಬಲಹೀನರಾಗಿರ್ತೀರಲ್ವ, ಆ ಒಂದು ಸ್ಥಿತಿಯಿಂದ ಈ ಗ್ರಹದ ಎಫೆಕ್ಟ್ ಬರುತ್ತೆ. ಒಟ್ಟಾರೆಯಾಗಿ ಈ ಗ್ರಹಗಳನ್ನು ಪರಿಹಾರ ಮಾಡ್ಕೊಳ್ಳಿ, ಉತ್ತಮ ಫಲ ಸಿಗತ್ತೆ. ಈ ಒಂದು ರಾಹು ಗ್ರಹಕ್ಕೆ ಪರಿಹಾರ ಏನಪ್ಪ ಅಂತಂತಂದರೆ, ಮುಖ್ಯವಾಗಿ ನಿಂಬೆಹಣ್ಣಿನ ದೀಪವನ್ನು ನೀವು ಶಕ್ತಿ ದೇವರ ದೇವಸ್ಥಾನಗಳಲ್ಲಿ ಬೆಳಗಿಸೋದ್ರಿಂದ, 16 ದೀಪಗಳನ್ನು ಬೆಳಗಿಸೋದ್ರಿಂದ ಉತ್ತಮವಾದಂತಹ ಫಲ, ಆರೋಗ್ಯದಲ್ಲಿ ವೈಪರೀತ್ಯಗಳು ನಿವಾರಣೆ ಆಗತ್ತೆ. ಹಾಗಾಗಿ ಈ ಪರಿಹಾರಗಳು ಮಾಡಿಕೊಳ್ಳಿ. ಭಗವಂತ ನಿಮ್ಮೆಲ್ಲರಿಗೂ ಕೂಡ ಈ ವರ್ಷ ಪೂರ್ತಿ ಶುಭದಾಯಕವಾದ ಫಲಗಳು ಕೊಳ್ಳಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಎಲ್ರಿಗೂ ಶುಭವಾಗಲಿ. ಈಗ ದ್ವಾದಶಿ ರಾಶಿಗಳಲ್ಲಿ ಬಹುಮುಖ್ಯವಾಗಿ ಸಿಂಹರಾಶಿಯವರಿಗೆ 2025 ಏನು ಕೊಡುತ್ತೆ ಗ್ರಹಗಳ ಒಂದು ಬದಲಾವಣೆಯಿಂದ ಅನ್ನುವಂಥದ್ದನ್ನು ನಾವು ನೋಡೋಣ. ನೋಡಿ, ಈಗ ಸಿಂಹರಾಶಿಯವರಿಗೆ ಬಹುಮುಖ್ಯವಾಗಿ ನಾವು ನೋಡೋದಾದರೆ, ನಿಮ್ಮ ರಾಶಿಗೆ ಕೇತು ಸಂಚಾರ ಮಾಡ್ತಾನೆ. ಯಾವಾಗ ಮಾಡ್ತಾನೆ? ಕೇತು ಎಲ್ಲಿದ್ದಾನೆ ಅಂತಂದರೆ ದ್ವಿತೀಯ ಸ್ಥಾನದಲ್ಲಿ ಕನ್ಯಾ ರಾಶಿಯಲ್ಲಿರ್ತಕ್ಕಂತಹ ಕೇತು ಮೇ 30ನೇ ತಾರೀಕಿಗೆ ಕೇತು ನಿಮ್ಮ ರಾಶಿ ಪ್ರವೇಶ ಮಾಡ್ತಾನೆ. ಸುಮಾರು 1.5 ವರ್ಷಗಳ ಕಾಲ ಇರ್ತಕ್ಕಂತಹದ್ದು ಈ ರಾಹು ಕೇತುಗಳ ಒಂದು ಬದಲಾವಣೆ. ಹಾಗಾಗಿ ಕೇತು ಕನ್ಯಾ ರಾಶಿಯಲ್ಲಿದ್ದಾಗ ಸ್ವಲ್ಪ ಒಡುಕು ದೊಡುಕುಗಳು, ದುಡ್ಡು ಕಾಸು ವಿಚಾರದಲ್ಲಿ ನಿಧಾನ, ಯಾವುದೇ ವ್ಯವಹಾರ ಮಾಡಿದ್ರೆ ದುಡ್ಡು ಬೇಗ ಬರ್ತಾ ಇಲ್ಲ, ಯಾವುದೇ ಕೆಲಸದಿಂದ ಅಂದ್ಕೊಂಡಷ್ಟು ದುಡ್ಡು ಪಡೆಯೋಕ್ಕಾಗ್ತಾ ಇಲ್ಲ, ದುಡ್ಡು ವಿಚಾರದಲ್ಲಿ ಗಲಾಟೆ ಕಟ್ಕೊಳ್ಳುವಂತಹದ್ದು, ಕೇಸು, ಕೋರ್ಟು ವಗೈರೆ ಇವೆಲ್ಲವೂ ಕೂಡ ಬಂದು ಹೋಗುವಂತಹದ್ದು ನೀವು ನೋಡಿರ್ತೀರ. ಮೇ 30ರ ನಂತರ ಈ ಒಂದು ಸ್ಥಿತಿ ಬದಲಾಗತ್ತೆ. ಯಾವ ರೀತಿ ಬದಲಾಗತ್ತೆ? ನಿಮ್ಮ ರಾಶಿಗೆ, ನಿಮ್ಮ ಜನ್ಮರಾಶಿಗೆ ಬರ್ತಾ ಇರ್ತಕ್ಕಂತಹ ಕೇತು. ನೋಡಿ, ಕೇತು ಬಂದಾಗ ಸ್ವಲ್ಪ ಪೂರ್ವ ಜನ್ಮದ ಫಲಗಳೆಲ್ಲವೂ ಕೂಡ ಜಯಿಸುವಂತಹದ್ದು ಅಂತೇಳಿ ಹೇಳ್ತಾ ಇರ್ತೀವಿ. ಆದರೆ ಕೇತು ಮಾರಕ ಗ್ರಹ, ಅಂದರೆ ಕೆಟ್ಟ ಗ್ರಹ, ದುಷ್ಟಗ್ರಹ, ಪೀಡಗ್ರಹ ಅನ್ನುವಂತಹದ್ದು. ಹಾಗಾಗಿ ಆಂಟಿ ಕ್ಲಾಕ್ ವೈಸ್ ಸುತ್ತುವಂತಹ ಗ್ರಹ ರಾಹುಕೇತುಗಳಲ್ಲಿ ಕೇತು. ಇದರಿಂದ ಸ್ವಲ್ಪ ನಿಮ್ಮ ರಾಶಿಗೆ ಬಂದಾಗ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಒತ್ತಡ, ಟೆನ್ಷನ್ಸು, ಪ್ರೆಷರು, ನಿಮಗೆ ಏನೋ ಒಂದು ಸ್ವಲ್ಪ ಒಡುಕು ನಿರ್ಣಯಗಳು ತಗೊಂಡಾಗ ಸರಿಯಾದ ನಿರ್ಣಯಗಳು ತಗೊಳಕ್ಕಾಗದಿರ ಇರೋದು, ಮರುವು ಜಾಸ್ತಿ ಆಗುವಂತಹದ್ದು, ನಿಮ್ಮನ್ನು ಬೇರೆಯವರು ಸ್ವಲ್ಪ ದೂಷಣೆ ಮಾಡುವಂತಹದ್ದು, ಇವೆಲ್ಲವೂ ಸಹ ಆಗತ್ತೆ. ಆದರೂ ಸಹ ಈ ಕೇತು ಪರಿಹಾರ ಮಾಡಿದ್ರೆ ನಿಮಗೆ ಶುಭ ಫಲನ ಪಡೆಯುವಂತಹ ಅವಕಾಶ ಇರುತ್ತೆ. ಏನು? ಕೇತುನೇ ನಿಮ್ಮ ಜನ್ಮರಾಶಿಗೆ ಬಂದಾಗ ಸರ್ಪದೋಷ ಜಾಸ್ತಿ ಇರುತ್ತೆ. ನೋಡಿ, ಕೇತು ಅಂದ್ರೇ ಸರ್ಪದ ಸ್ವರೂಪದಲ್ಲಿರುತ್ತೆ. ಹಾಗಾಗಿ ನಿಮ್ಮ ಒಂದು ಬ್ಯಾಕ್ ಪೇನ್ ಸಹ ಬರುವಂಥದ್ದು, ಸ್ಪೈನಲ್ ಕಾರ್ಡು ಇಶ್ಯೂ ಬರುವಂತಹದ್ದು, ಸೊ ಇವೆಲ್ಲ ಕೂಡ ವೈಪರೀತ್ಯಗಳು ಬರುವಂಥದ್ದು, ಬೋನ್ಸ್ ರಿಲೇಟೆಡ್ಡು, ನರ್ವ್ ಸಿಸ್ಟಮ್ಸ್ ರಿಲೇಟೆಡ್ ಸಮಸ್ಯೆಗಳು ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಈ ಸರ್ಪದೋಷ ಪರಿಹಾರಕ್ಕೆ ನಿಮ್ಮ ಹತ್ತಿರದಲ್ಲಿರುವಂತಹ ನಾಗದೇವರಿಗೆ ಈ ಒಂದು ಸಮಯದಲ್ಲಿ, ಅಂದರೆ ಮೇ 30ರ ನಂತರ ವರ್ಷ ಪೂರ್ತಿಯಲ್ಲಿ ಒಂದು ನಾಗರ ಕಟ್ಟೆಗೆ, ಅಂದರೆ ನಾಗದೇವರುಗಳಿಗೆ ಹಾಲು ಹಾಕಿ ನೀವು ಒಂದು ಪರಿಹಾರ ಪೂಜೆಯನ್ನು ಮಾಡಿಕೊಳ್ಳಿ. ಅಂದರೆ ಅರಿಶಿಣದ ದಾರದ 3 ಎಲೆ ಅರಿಶಿಣದ ದಾರನ 7 ಸುತ್ತು ಸುತ್ತಿಸ್ಬಿಟ್ಟು ಹಾಲು ಅರ್ಪಿಸಿಬಿಟ್ಟು ಸಾಮೂಹಿಕವಾದ ಪೂಜೆಯನ್ನು ಮಾಡೋದ್ರಿಂದ ಒಂದು 7 ಸೋಮವಾರಗಳು ಮಾಡಿ, ಇಲ್ಲಾಂದರೆ 14 ಸೋಮವಾರಗಳಂದು ಮಾಡಿ, ವಾರಕ್ಕೊಂದು ದಿವಸ ಮಾಡಿ ಸಾಕು, ಸುಖದಾಯಕವಾದಂಥ ಫಲನ ಪಡಿತೀರಾ. ಇನ್ನು ಮುಖ್ಯವಾಗಿ ಸ್ವಲ್ಪ ದಂಪತಿಗಳಿಗೆ ಸ್ವಲ್ಪ ಟೆನ್ಷನ್ಸ್ ಜೀವನ ಇತ್ತು. ಯಾಕೆ ಅಂತಂದರೆ ಶನಿಯ ಪ್ರಭಾವ, ಶನಿಯ ದೃಷ್ಟಿ ಆ ಥರ ಇತ್ತು. ಹಾಗಾಗಿ ನಿಮಗೆ ಸ್ವಲ್ಪ ದಂಪತಿಗಳ ವಿಚಾರದಲ್ಲಿ, ಅಭಿವೃದ್ಧಿ ಪಡೆಯುವಂಥ ವಿಚಾರದಲ್ಲಿ ಒತ್ತಡ, ಟೆನ್ಷನ್ಸು, ಪ್ರೆಷರ್ಸು, ಚಿಂತೆ, ಯೋಚನೆ ಇವೆಲ್ಲ ಇಟ್ಟುಕೊಂಡು ನೀವು ಕಷ್ಟಪಡ್ತಾ ಇದ್ರಿ ದಂಪತಿಗಳು. ಸೊ ಆ ಒಂದೆಲ್ಲವೂ ಕೂಡ ನಿಮಗೆ
29ನೇ ತಾರೀಕು ಮಾರ್ಚ್ ನಂತರ ಬದಲಾಗತ್ತೆ. ಈ ವೈಪರೀತ್ಯಗಳು ಬದಲಾಗಿ ಏನು ಮಾಡ್ತಾನೆ ಶನಿ ಅನ್ನುವಂತಹದ್ದು ನೋಡಿ, ಅಷ್ಟಮ ಶನಿ. ಮಾರ್ಚ್ 29ರ ನಂತರ ಶನಿ ಅಷ್ಟಮ ಸ್ಥಿತಿಯಿಂದ ಅಷ್ಟ, ನಷ್ಟ, ಕಷ್ಟ, ಆರೋಗ್ಯದಲ್ಲಿ ವೈಪರೀತ್ಯ, ಸ್ವಲ್ಪ ಸುಸ್ತು, ಆಯಾಸ, ಥ್ರೋಟ್ ರಿಲೇಟೆಡ್ ಸಮಸ್ಯೆಗಳು ಇವೆಲ್ಲವೂ ಬರುವ ಸಾಧ್ಯತೆ ಜಾಸ್ತಿ ಆಗತ್ತೆ. ಶ್ವಾಸ ಸಂಬಂಧಿ ಸಮಸ್ಯೆಗಳು ಬರುವಂತಹದ್ದು ಆರೋಗ್ಯದಲ್ಲಿ. ಅದಕ್ಕೋಸ್ಕರ ಬಹುಮುಖ್ಯವಾಗಿ ಶನೇಶ್ವರ ಸ್ವಾಮಿ ದೇವಾಲಯದ ಮುಂದೆ ಎಳ್ಳು ಬತ್ತಿ ಬೆಳಗಿಸುವಂತಹ ಒಂದು ಪರಿಹಾರ ಮಾಡ್ಕೊಳ್ಳಿ. ಈ ಒಂದು ದೋಷಗಳೆಲ್ಲವೂ ಸಹ ನಿವಾರಣೆ ಆಗತ್ತೆ. ಇನ್ನು ರಾಹು, ನಿಮಗೆ ಅಷ್ಟಮದಲ್ಲಿರ್ತಕ್ಕಂಥ ರಾಹು ಸ್ವಲ್ಪ ತಲೆನೋವು ಜಾಸ್ತಿ ಇತ್ತು, ಟೆನ್ಷನ್ಸ್ ಇತ್ತು, ಪ್ರೆಷರ್ಸ್ ಇತ್ತು, ಅವೆಲ್ಲವೂ ಸಹ ಈಗ ಮೇ 30ರ ನಂತರ ಬದಲಾಗತ್ತೆ. ಸೊ ನಿಮಗೆ ಸಪ್ತಮ ಸ್ಥಾನಕ್ಕೆ ಬರುವಂತಹ ರಾಹು ಈ ಒಂದು ಮೇ 30ರ ನಂತರ ರಾಹು ಕೇತುಗಳ ದೃಷ್ಟಿ ಸಂಚಾರ ನಿಮ್ಮ ರಾಶಿ ಮೇಲೆ ಇರುತ್ತೆ. ಹಾಗಾಗಿ ಸರ್ಪದೋಷ ಪ್ರಭಾವ ಜಾಸ್ತಿ ಆಗುತ್ತೆ. ಹಾಗಾಗಿ ಸ್ವಲ್ಪ ಶ್ರೀಕಾಳಹಸ್ತಿಗೆ ಹೋಗಿ ರಾಹುಕೇತು ಶಾಂತಿ ಮಾಡ್ಕೊಳ್ಳಿ. ಸ್ವಲ್ಪ ದಂಪತಿಗಳ ಮಧ್ಯೆ ವೈರಾಗ್ಯ ಬರುವಂತಹದ್ದು, ಗಲಾಟೆ ಬರುವಂತಹದ್ದು, ಹೊಸದಾಗಿ ಮದುವೆ ಆಗಿ 2-3 ವರ್ಷ ಜೀವನ ಮಾಡಿರ್ತಕ್ಕಂಥವ್ರಿಗೆ ಅನ್ಯೋನ್ಯತೆಯಲ್ಲಿ ವೈಪರೀತ್ಯ ಬಂದು ಡೈವರ್ಸ್ ತಗೊಳ್ಳುವಂತಹದ್ದು, ಅಂದರೆ ಡಿಸ್ಟರ್ಬ್ ಆಗಿ ದೂರ ಆಗುವಂಥ ಸ್ಥಿತಿ ಕೂಡ ಬಂದುಬಿಡುತ್ತೆ. ರಾಹು ಅಷ್ಟು ಕಠಿಣವಾದಂತಹ ವೈಪರೀತ್ಯನ ತಂದಿಕ್ತಾನೆ. ಯಾರೋ ಸ್ನೇಹಿತರು ನಿಮಗೆ ಗಲಾಟೆಗೆ ಬಿಡುವಂತಹದ್ದು, ಯಾವುದೋ ಕ್ಷುಲ್ಲಕವಾದ ಕಾರಣದಿಂದ ಗಂಡ ಹೆಂಡತಿ ಮಧ್ಯೆ ದೂರ ಆಗುವಂತಹದ್ದು, ಈ ವೈಪರೀತ್ಯ ನೋಡ್ತೀರಾ. ಹಾಗಾಗಿ ಶಕ್ತಿ ಮಾತೆಯ ದರ್ಶನ ಮಾಡ್ಕೊಳ್ಳಿ, ಕೆಂಪು ಹೂವಿನ ಸ್ತೋತ್ರ ಮಾಡಿಸ್ಕೊಳ್ಳಿ. ಈ ಒಂದು ವೈಪರೀತ್ಯಗಳ ನಿವಾರಣೆ ಆಗುತ್ತೆ. ಇನ್ನು ನಿಮಗೆ ಬಹುಮುಖ್ಯವಾಗಿ ನಿಮಗೆ ಕರ್ಮಸ್ಥಾನದಲ್ಲಿರುವಂತಹ ಗುರು, ವೃತ್ತಿಯಲ್ಲಿ ಸ್ವಲ್ಪ ಸ್ಥಿರತೆ, ಘನತೆ, ಗೌರವ, ಸಮಾಜದಲ್ಲಿ ಹೆಸರು ಬರುವಂಥ ಕೆಲಸಗಳು ಮಾಡ್ತಾ ಇದ್ದೀರಾ, ಅದು ಆದಾಯಗಳು ಬರುವಂತಹ ಸ್ಥಿತಿ ಹೋಗುತ್ತೆ. ನೋಡಿ, ನಿಮಗೆ ಗುರುವಿನ ಫಲ ತುಂಬ ಚೆನ್ನಾಗಿದೆ. ರಾಹು ಕೇತು ಶನಿಯ ಪ್ರಭಾವಕ್ಕಿಂತ ಗುರುವಿನ ಫಲನೇ ಜಾಸ್ತಿ ಸಿಗತ್ತೆ ಸಿಂಹರಾಶಿಯವರಿಗೆ. ಯಾವ ರೀತಿ ಕೊಡ್ತಾನಪ್ಪ ಗುರು ಫಲ ಅಂತಂದರೆ, ಕರ್ಮ, ವೃತ್ತಿಯಲ್ಲಿ ಅಭಿವೃದ್ಧಿ, ಉನ್ನತವಾದಂತಹ ಸ್ಥಿತಿ, ಅದು ಆದಾಯಕ್ಕೆ ಹೋಗುವಂತಹದ್ದು. ಅದು ಆದಾಯ ಯಾವ ರೀತಿಯಲ್ಲಿ ಕೊಡ್ಬೋದು? ಒಂದು ಭೂಮಿ ಕೊಡ್ಬೋದು, ಮನೆ ಕೊಡ್ಬೋದು, ಬೆಳೆಗಳು ಬೆಳೆಯುವಂತಹವರಿಗೆ ಫಲ ಕೊಡ್ಬೋದು, ಒಳ್ಳೆ ಮಾರ್ಕೆಟಿಂಗ್ ವ್ಯಾಪಾರ ಮಾಡುವಂಥವ್ರಿಗೆ, ಏಜೆಂಟ್ ವ್ಯವಹಾರಗಳು ಮಾಡುವಂಥವ್ರಿಗೆ, ಬಿಲ್ಡರ್ಸ್ಗೆ, ಇವರೆಲ್ಲರಿಗೂ ಕೂಡ ಒಂದು ಕಾರ್ಯದಲ್ಲಿ ಅಭಿವೃದ್ಧಿ, ಆದಾಯ ಇವೆಲ್ಲವೂ ನೋಡುವಂತಹದ್ದು ನಿಮ್ಮದಾಗಿರುತ್ತೆ. ಹಾಗಾಗಿ ಉತ್ತಮವಾದಂಥ ಫಲಗಳಿದೆ. ಗುರು ಶ್ರೇಷ್ಠ ಫಲ ಕೊಡ್ತಾನೆ ಈ ವರ್ಷದಲ್ಲಿ. ಈ 3 ಗ್ರಹಗಳ ಒಂದು ಪರಿಹಾರ ಮಾಡಿಕೊಂಡ್ರೆ ಶುಭ ಫಲನ ಪಡಿತೀರಾ. ನಿಮ್ಮೆಲ್ಲರಿಗೂ ಕೂಡ ಭಗವಂತಹ ಆಯುಷ್ಯ, ಆರೋಗ್ಯ, ಯೋಗ ಭಾಗ್ಯಗಳೆಲ್ಲವೂ ಸಹ ಅನುಗ್ರಹಿಸಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ನಿಮ್ಮೆಲ್ಲರಿಗೂ ಶುಭವಾಗಲಿ. ಈ ಒಂದು ಕನ್ಯಾ ರಾಶಿಗೆ ಹೆಂಗಿದೆ ಅನ್ನುವಂಥದ್ದನ್ನು ಈಗ ನಾವು ನೋಡೋಣ. ನೋಡಿ, ಕನ್ಯಾ ರಾಶಿ, ನಿಮ್ಮ ರಾಶಿಯಲ್ಲಿ ಕೇತು ಸಂಚಾರ, ರಾಹು ದೃಷ್ಟಿ ನಡೀತಾ ಇದೆ. ಹಾಗಾಗಿ ರಾಹು ಕೇತುಗಳ ಪ್ರಭಾವ ನಿಮ್ಮ ರಾಶಿ ಮೇಲೆ ನೇರವಾಗಿರೋದ್ರಿಂದ ಬಹಳಷ್ಟು ವ್ಯವಹಾರಗಳಲ್ಲಿ, ಬಿಸ್ನೆಸ್ಗಳಲ್ಲಿ ಒತ್ತಡಕ್ಕೆ ಸಿಕ್ಕಾಕೊಂಡಿರ್ತೀರಾ. ವೈಯಕ್ತಿಕವಾಗಿ ನಿಮ್ಮ ರಾಶಾಧಿಪತಿ ಬುಧನ ಮನೆಯಲ್ಲೇ ಕೇತು ಸಂಚಾರ. ಹಾಗಾಗಿ ಸ್ವಲ್ಪ ಬುದ್ಧಿ ಮಾಂದ್ಯತೆ ಅಂತಲೇ ಹೇಳ್ತೀವಿ. ಬುದ್ಧಿ ಮೇಲೇನೆ ಪ್ರಭಾವ ಬೀರಿರ್ತಕ್ಕಂತಹ ಕೇತು. ಹಾಗಾಗಿ ನಿಮ್ಮ ಬುದ್ಧಿಗೆ ಅಂದರೆ ಮೆದುಳಿಗೆ ಸಂಬಂಧಿಸಿರ್ತಕ್ಕಂತಹ ನರ್ವಸ್ ಸಿಸ್ಟಮ್ ಏನಿದೆ ಇವೆಲ್ಲವೂ ಸಹ ನಿಮಗೆ ಒತ್ತಡನ ತಂದಿಕ್ಕಿರುತ್ತೆ, ಪ್ರೆಷರನ್ನು ತಂದಿಕ್ಕಿರುತ್ತೆ. ಆ ರೀತಿಯ ಗ್ರಹದ ಸ್ಥಿತಿ ನಿಮ್ಮ ರಾಶಿ ಮೇಲಿದೆ, ನಿಮ್ಮ ಜನ್ಮರಾಶಿ ಮೇಲಿದೆ. ಹಾಗಾಗಿ ಈ ಒಂದು ವೈಪರೀತ್ಯಗಳೆಲ್ಲವೂ ಸಹ ತಂದಿಕ್ಕಿರುತ್ತೆ. ಈ ಒಂದು ವೈಪರೀತ್ಯ ಎಲ್ಲಿವರೆಗೂ ಇರುತ್ತೆ? ಮೇ 30ರವರೆಗೂ ಇರುತ್ತೆ. ಆ ನಂತರ ನಿಮ್ಮ ರಾಶಿಯಲ್ಲಿರ್ತಕ್ಕಂತಹ ಕೇತು 12ನೇ ಮನೆಗೆ ಹೋಗ್ತಾನೆ, ಸಿಂಹರಾಶಿಗೆ ಪ್ರವೇಶ ಮಾಡ್ತಾನೆ, ವಕ್ರ ಸ್ಥಿತಿಯಲ್ಲಿ ಹೊರಟುಬಿಡ್ತಾನೆ. ನೋಡಿ, ಹಾಗಾಗಿ 12ನೇ ಮನೆಗೆ ಹೋದಾಗ ಮೇ 30ರ ನಂತರ ಕೆಲವೊಂದು ಒತ್ತಡಗಳ ವ್ಯವಹಾರಗಳಿಗೋಸ್ಕರ ಖರ್ಚುಗಳು, ಲಾಸಗಳು, ವ್ಯಯಗಳು ಬರುತ್ತೆ. ಹಾಗಾಗಿ ಈ ಒಂದು ರಾಹುಕೇತುಗಳು ದುಷ್ಟಗ್ರಹಗಳು, ಪೀಡಗ್ರಹಗಳು ಅಂತ ಬೈತಾ ವರ್ಡ್ಸನ್ನು ಯೂಸ್ ಮಾಡ್ತೀವಿ. ಆ ಪದ ಉಚ್ಚಾರಣೆಯಿಂದ ಬೈತಾ ಹೇಳ್ತಾ ಇರ್ತೀವಿ. ಯಾಕೆ ಅಂತಂದರೆ ರಾಹುಕೇತುಗಳು ಭೂಮಿಗೆ, ಪ್ರತಿಯೊಂದು ವ್ಯಕ್ತಿಗೂ ಸಹ, ಪ್ರತಿಯೊಂದು ಜೀವರಾಶಿಗೂ ಕೂಡ ಆಂಟಿ ಕ್ಲಾಕ್ ಸುತ್ತುವಂತಹದ್ದು, ರಿವರ್ಸ್ ಆಗಿ ಸುತ್ತುವಂಥದ್ದು, ವಕ್ರಸ್ಥಿತಿಯಲ್ಲಿ ಸಂಚಾರ ಮಾಡುವಂತಹದ್ದು. ಹಾಗೆ ವಕ್ರವಾಗಿ ಇರ್ತಕ್ಕಂಥ ವೈಪರೀತ್ಯಗಳೇ ಇರುತ್ತೆ. ಹಾಗಾಗಿ ಮೇ 30ರವರೆಗೂ ನಿಮಗೆ ನಿಮ್ಮ ರಾಶಿಯಲ್ಲಿರ್ತಕ್ಕಂಥ ಒಂದು ವೈಪರೀತ್ಯ
ಮೇ 30ರ ನಂತರ 2025 ಅಂತ್ಯದವರೆಗೂ ಸಹ ಸಿಂಹರಾಶಿಯಲ್ಲಿ ವೈಭಾಗದಲ್ಲಿರೋದ್ರಿಂದ ಅನರ್ಥಗಳಿಗೋಸ್ಕರ ಅನವಶ್ಯಕಗಳಿಗೋಸ್ಕರ ಖರ್ಚುಗಳು, ಒತ್ತಡಗಳು, ಟೆನ್ಷನ್ಗಳು ತಂದಿಕ್ಕತ್ತೆ. ಅದಕ್ಕೋಸ್ಕರ ಸ್ವಲ್ಪ ಕೇತು ಪರಿಹಾರ ಮಾಡ್ಕೋಬೇಕು. ಸೊ ಅದಕ್ಕೋಸ್ಕರ ಮುಖ್ಯವಾಗಿ ಮಹಾಗಣಪತಿಗೆ 21 ಗರಿಕೆ ಹುಲ್ಲು, ಬಿಳಿ ಎಕ್ಕೆ ಗಿಡದ ಹೂವು, 7 ಎಕ್ಕೆ ಗಿಡದ ಹೂವನ್ನು ಗಣಪತಿಗೆ ಅರ್ಪಿಸಿ ಸುಫಲನ ಪಡೀರಿ. ಇನ್ನು ಮುಖ್ಯವಾಗಿ ಮಿತ್ರಸ್ಥಾನದಲ್ಲಿ ಸ್ವಲ್ಪ ದೀರ್ಘಕಾಲಿಕ ಮಿತ್ರರಿಂದ ಸ್ವಲ್ಪ ಸಹಕಾರ, ಸಪೋರ್ಟ್ ಸಿಕ್ಕಿರುತ್ತೆ. ಕೆಲವರಿಂದ ವಂಚನೆ, ಮೋಸ ಕೂಡ ಆಗಿರುತ್ತೆ. ಅದು ನಿಮ್ಮ ಜಾತಕಗಳಲ್ಲಿನ ಶನಿಯ ಸಂಚಾರ ವೈಪರೀತ್ಯಗಳೆಲ್ಲ ಪ್ರಕಾರ ಆಗತ್ತೆ. ಆದರೆ ಗೋಚಾರ ರೀತಿಯ ನೋಡಿದಾಗ ಸ್ವಲ್ಪ ಸ್ನೇಹಿತರಲ್ಲಿ ದೀರ್ಘಕಾಲಿಕವಾದಂತಹ ಫಲಾಫಲಗಳನ್ನು ಪಡೆಯುವಂತಹದ್ದಾಗತ್ತೆ. ಈ ಒಂದು ಶನಿಯ ಬದಲಾವಣೆ ಮಾರ್ಚ್ 21ಗೆ ಮೀನ ರಾಶಿಗೆ ಬರುವಂತಹದ್ದು. ಹಾಗಾಗಿ ಮೀನ ರಾಶಿಗೆ ಶನಿ ಬಂದಾಗ ಮುಖ್ಯವಾಗಿ ಸ್ವಲ್ಪ ದಂಪತಿಗಳಲ್ಲಿ ವಿಶೇಷವಾದಂತಹ ಕ್ರಿಯಾಶೀಲವಾದಂತಹ ಒಂದು ಪ್ರಯೋಗಗಳು, ಒಂದು ಪ್ರಯತ್ನಗಳು, ವಿಶೇಷವಾದ ಕಾರ್ಯಚಟುವಟಿಕೆಗಳಲ್ಲಿ ಸ್ವಲ್ಪ ಗ್ರೋತ್ ಆಗುತ್ತೆ. ಯಾಕೆಂದರೆ ಶನಿ ಬಂದಿದ್ದಾನೆ ದಾಂಪತ್ಯ ಸ್ಥಾನಕ್ಕೆ ಅಂತಂದರೆ ಹೊಸದಾಗಿ ಮದುವೆ ಆಗುವಂತಹವ್ರಿಗೆ ಸ್ವಲ್ಪ ಶನಿಯ ಪರಿಹಾರ ಮಾಡ್ಕೋಬೇಕು. ಯಾರೆಲ್ಲ ವಿವಾಹಕ್ಕೆ ರೆಡಿ ಇರ್ತೀರಾ ಅಂತಹ ಅವ್ರಿಗೆ ಶನಿ ಪರಿಹಾರ ಮಾಡ್ಕೊಳ್ಳಿ. ಮತ್ತು ದಂಪತಿಗಳಿಗೂ ಸಹ ಶನಿ ಪರಿಹಾರ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮಧ್ಯೆ ಸಂಕಟಕರವಾದಂತಹ ಒಂದು ವೈಪರೀತ್ಯಗಳು ಬಾರದಿರ ಇರುತ್ತೆ. ಶನಿ ಅಂತಂದರೆ ಎಲ್ರಿಗೂ ಭಯ ಇರುತ್ತೆ ಅಲ್ವಾ, ಎಲ್ಲಿ ಕೆಟ್ಟದ್ದು ಮಾಡ್ತಾನೆ ಅಂತ. ಶನಿ ಅಂತೂ ಕೆಟ್ಟದ್ದು ಮಾಡಲ್ಲ. ಶಿಷ್ಟಾಷ್ಟಮ ವಯಸ್ಥಾನಗಳಲ್ಲಿದ್ದಾಗ ಸ್ವಲ್ಪ ವೈಪರೀತ್ಯಗಳಿರುತ್ತೆ. ಆದರೆ ಇಲ್ಲಿ ದಾಂಪತ್ಯ ಸ್ಥಾನಕ್ಕೆ ಬರೋದ್ರಿಂದ ಸ್ವಲ್ಪ ದಂಪತಿಗಳು ಹುಷಾರಾಗಿ ಪರಿಹಾರ ಮಾಡ್ಕೊಳ್ಳೋದು ಫಲನ ಪಡಿತೀರಾ. ಇನ್ನು ರಾಹು ಪ್ರಭಾವದಿಂದ, ರಾಹು ಕೇತು ಪ್ರಭಾವದಿಂದ ಮೀನರಾಶಿಯಲ್ಲಿರ್ತಕ್ಕಂಥ ರಾಹುವಿಂದ ಸ್ವಲ್ಪ ಸರ್ಪದೋಷ ಇತ್ತು. ಹಾಗೆ ಸ್ವಲ್ಪ ದಂಪತಿಗಳಿಗೆ ಕಿರಿಕಿರಿಗಳು, ವೈಪರೀತ್ಯಗಳು, ವೈರಾಗ್ಯಗಳು, ಮದುವೆ ಆಗಿರ್ತಕ್ಕಂಥವ್ರಿಗೆ ಸ್ವಲ್ಪ ವೈಷಮ್ಯಗಳು ಜಾಸ್ತಿ ಬಂದಿರುತ್ತೆ ರಾಹುವಿಂದ. ಆ ಒಂದು ವೈಪರೀತ್ಯ ನಿವಾರಣೆ ಯಾವಾಗ ಆಗತ್ತೆ ಅಂತಂದರೆ ಮೇ 30ನೇ ತಾರೀಕಿಂದ ಆಚೆಗೆ ಬದಲಾಗತ್ತೆ. ರಾಹು ಬಂದು ಕುಂಭರಾಶಿಗೆ ಪ್ರವೇಶ ಮಾಡ್ತಾನೆ. ಆಯಿತು, ಕುಂಭರಾಶಿಗೆ ಬಂದಿದ್ದಾನೆ ರಾಹು. ಏನು ಕೊಡ್ತಾನೆ ಫಲ ನೋಡಿ. ಮಿತ್ರರು ಬರ್ತಾರೆ, ನಿಮ್ಗೆ ಪರಿಚಯನೇ ಇರಲ್ಲ, ಸ್ನೇಹಿತರಾಗ್ಬಿಡ್ತಾರೆ. ಹೊಸ ಹೊಸ ಸ್ನೇಹಿತರು ಉದ್ಭವಿಸ್ತಾರೆ. ಅವರಿಂದ ನಿಮಗೆ ಗೊತ್ತಿಲ್ಲದೇನೆ ಯಾವುದೋ ಒಂದು ಬಿಸ್ನೆಸ್ಸಿಗೆ ಎಂಟ್ರಿ ಆಗ್ತೀರಾ, ಒಂದು ವ್ಯವಹಾರಕ್ಕೆ ಎಂಟ್ರಿ ಆಗ್ತೀರಾ. ಅವ್ರು ಕೇಳದಿದ್ದೆಲ್ಲ ನೀವು ಕೊಡಬೇಕು, ಕರೆದಿದ್ದ ಜಾಗಕ್ಕೆಲ್ಲ ಹೋಗ್ಬೇಕು. ಇದರಿಂದ ಸುತ್ತಾಟ, ತಿರುಗಾಟ, ನಿಮಗೆ ಸುಖ ನೆಮ್ಮದಿ ಇಲ್ದಂಗೆ ಮಾಡಿಬಿಡ್ತಾರೆ. ಸಂಕಷ್ಟಗಳು ಬಂದುಬಿಡುತ್ತೆ. ಸೊ ನಿಮ್ಮ ಸುಖ ಸಂತೋಷಕ್ಕೆ ವೈಪರೀತ್ಯ ತಂದಿಕ್ಕುವಂತಹದ್ದು ಸ್ನೇಹಿತರಿಂದ. ಗಂಡಾಂತರಗಳು ಬರುತ್ತೆ ಅವರಿಂದ. ಅದಕ್ಕೋಸ್ಕರ ತುಂಬ ಜಾಗೃತಿಯಿಂದ ಇರಿ ಸ್ನೇಹಿತರಿಂದ. ಸೊ ನಿಮ್ಮ ರಾಶಿಯವ್ರಿಗೆ ಆಗುವಂತಹದ್ದು ಈ ಒಂದು ವೈಪರೀತ್ಯ. ಈ ಥರ ತೊಂದರೆಗಳು ಬರ್ತಾ ಇದೆ ಅಂತಂದರೆ ನೀವು ಈ ಒಂದು ಉದ್ದಿನ ಬೇಳೆ ಮೇಲೆ 16 ತುಪ್ಪದ ನಿಂಬೆ ದೀಪಗಳನ್ನು ಬೆಳೆಸಬೇಕು. ಆ ಒಂದು ಪ್ರಯೋಗ ಮಾಡ್ಕೊಳ್ಳೋದ್ರಿಂದ, ದೇವಿ ಅಮ್ಮನವ್ರ ಹತ್ರ ಮಾಡೋದ್ರಿಂದ 16 ವಾರಗಳು ಮಾಡಬೇಕು. ಈ ರೀತಿ ವೈಪರೀತ್ಯ ಬಂದಾಗ ಮೇ 30ರ ನಂತರ ಮಾಡುವಂತಹ ಒಂದು ಪರಿಹಾರ. ಇದರಿಂದ ಒಳ್ಳೆ ಶುಭದಾಯಕವಾದ ಫಲ ಸಿಗತ್ತೆ. ಇನ್ನು ವಿಶೇಷವಾಗಿ ಭಾಗ್ಯಸ್ಥಾನದಲ್ಲಿ ನಿಮ್ಮ ಗುರು ಉತ್ತಮವಾದಂತಹ ಫಲ ಕೊಟ್ಟಿದ್ದಾನೆ, ದುಡ್ಡು ಕೊಟ್ಟಿದ್ದಾನೆ. ಮನೆಗಿನೇ ಮಾರುವಂತಹದ್ರಿಂದ ದುಡ್ಡು ಬಂದಿರುತ್ತೆ. ಯಾವುದೋ ವ್ಯವಹಾರದಿಂದ ದುಡ್ಡು ಬಂದಿರುವಂಥ ಭಾಗ್ಯ, ಕೆಲವೊಂದು ಕೆಲಸ ಕಾರ್ಯಗಳಿಂದ ಬಂದಿರುವಂಥ ಭಾಗ್ಯ. ಅದರಿಂದ ಉತ್ತಮವಾದಂಥ ನಿರ್ಣಯಗಳು ತಗೊಳ್ಳುವಂಥದ್ದು, ಮನೆ ಕಟ್ಟೋದು, ಭೂಮಿ ತಗೊಳ್ಳೋದು, ಸೈಟ್ ತಗೊಳ್ಳೋದು, ಹೊಸದಾಗಿ ವ್ಯಾಪಾರ ಪ್ರಾರಂಭಿಸುವಂಥದ್ದು. ಇದಕ್ಕೆ ಗುರು ವಿಶೇಷವಾದ ಬಲ ಕೊಟ್ಟಿದ್ದಾನೆ. ಇಲ್ಲಿ ಗುರು ಉತ್ತಮವಾದಂತಹ ಸ್ಥಿತಿಯಲ್ಲಿದ್ದಾನೆ, ಯಾವುದೇ ವೈಪರೀತ್ಯ ಇಲ್ಲ. ಸೊ ಆ ಒಂದು ಬದಲಾವಣೆ ನಿಮಗೆ 15 ಮೇಗೆಲ್ಲ ಚೇಂಜಸ್ ಆಗುತ್ತೆ. ವೃತ್ತಿಯಲ್ಲಿ ವಿಶೇಷವಾದ ಬಲ ಬರುತ್ತೆ. ಮನೆ ಪಡೆಯುವಂತಹದ್ದು, ಮನೆ ಗೃಹಪ್ರವೇಶ ಮಾಡುವಂತಹದ್ದು, ನೂತನವಾದ ಕಾರ್ಯದಲ್ಲಿ ಜಯಿಸುವಂತಹದ್ದು, ವೃತ್ತಿಯಲ್ಲಿ ಉನ್ನತವಾದಂತಹ ಸ್ಥಿತಿಗೆ ಪ್ರಮೋಷನ್ ಸಿಗುವಂತಹದ್ದು, ಬಡ್ತಿ ಸಿಗುವಂತಹದ್ದು, ಬಿಸ್ನೆಸ್ ಮಾಡ್ತಾ ಇರಲಿ, ಕೆಲಸ ಕಾರ್ಯ ಮಾಡ್ತಾ ಇರಲಿ, ಯಾವುದೇ ಒಂದು ವಿಚಾರದಲ್ಲಿ ಉನ್ನತವಾದಂತಹ ಸ್ಥಾನಕ್ಕೆ ಬೆಳವಣಿಗೆ ಸಿಗತ್ತೆ ನಿಮ್ಮ ರಾಶಿಯವರಿಗೆ. ಹಾಗಾಗಿ ಇಲ್ಲಿ ಗುರುವಿನ ದೋಷ ಇಲ್ಲ, ಶುಭಫಲ ಇದೆ. ಮುಖ್ಯವಾಗಿ ರಾಹುಕೇತು ಶನಿಯ ಪ್ರಭಾವ ಜಾಸ್ತಿ ಇದೆ. ಅದಕ್ಕೆ ಈ ಗ್ರಹಗಳು ಪರಿಹಾರ ಮಾಡಿಕೊಳ್ಳಿ, ನಿಮ್ಗೆ ಉತ್ತಮವಾದ ಫಲ ಸಿಗತ್ತೆ. ಭಗವಂತ ನಿಮ್ಮೆಲ್ಲರೂ ಕೂಡ ಶುಭವನ್ನು ಅನುಗ್ರಹಿಸಲಿ ವರ್ಷ ಪೂರ್ತಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇವೆಲ್ಲರಿಗೂ ಒಳ್ಳೆಯದಾಗಲಿ.
ಮುಖ್ಯವಾಗಿ ತುಲಾರಾಶಿಯವರಿಗೆ ಈ ವರ್ಷದಲ್ಲಿ ಯಾವ ರೀತಿಯ ಫಲಾಫಲಗಳು ಗ್ರಹಗಳ ಒಂದು ಸಂಚಾರದಿಂದ ಅವು ಬದಲಾಗುವಂತಹ ಸಮಯದಿಂದ ಏನೆಲ್ಲ ಚೇಂಜಸ್ ಬರುತ್ತೆ ತುಲಾರಾಶಿಯವರಿಗೆ ಅನ್ನುವಂಥದ್ದು ನಾವು ಈಗ ನೋಡೋಣ. ನೋಡಿ, ಮುಖ್ಯವಾಗಿ ನೀವು ವಿದ್ಯಾರ್ಥಿಗಳಿಗೆ ಗಮನಿಸೋಣ. ಏಕೆಂತಂದರೆ ವಿದ್ಯಾರ್ಥಿಗಳಿಗೆ ಶನಿಯ ಪ್ರಭಾವ ಉತ್ತಮವಾದಂತಹ ಫಲ ಸುಮಾರು 2 ವರ್ಷಗಳಿಂದ ಕೊಟ್ಟಿದೆ. ಆ ಒಂದು ಪ್ರತಿಫಲ ನಿಮಗೆ ಈ 2025 ಮಾರ್ಚ್ 29ನೇ ತಾರೀಕುವರೆಗೂ ಕೂಡ ಉತ್ತಮ ಸ್ಥಿತಿಯಲ್ಲೇ ಪ್ರತಿಫಲ ಸಿಗುತ್ತೆ. ಯಾಕೆಂತಂದರೆ ಶನಿ ಯಾವುದೇ ರೀತಿ ಕೆಡುಕು ಪ್ರಭಾವ ತೊಂದರೆ ಮಾಡೋದಿಲ್ಲ. ಏಕೆಂತಂದರೆ ಕುಂಭರಾಶಿ ರಾಶಾಧಿಪತಿನೇ ಶನಿ. ಹಾಗಾಗಿ ನಿಮ್ಮ ರಾಶಿಯಿಂದ ಪಂಚಮ ಸ್ಥಾನದಲ್ಲಿರ್ತಕ್ಕಂತಹ ಶನಿಯ ಪ್ರಭಾವ ವಿದ್ಯಾರ್ಥಿಗಳಿಗೆ ಉನ್ನತವಾದಂತಹ ಅಭಿವೃದ್ಧಿದಾಯಕವಾದಂತಹ ವ್ಯಾಸಂಗದಿಂದ ವೃತ್ತಿಯೋಗಕ್ಕೆ ಬಲ ಇವೆಲ್ಲವೂ ಕೂಡ ಕೊಟ್ಟಿರ್ತಕ್ಕಂತಹ ಶನಿಯ ಪ್ರಭಾವ. ಮತ್ತು ಯಾರೆಲ್ಲ ಗರ್ಭಿಣಿ ಸ್ತ್ರೀಯರಿದ್ದೀರಾ ಅಂಥವ್ರಿಗೆ ಸುಖ ಸಂತಾನ, ಒಳ್ಳೆಯ ರೀತಿಯ ಸಂತಾನ ಭಾಗ್ಯ ಕೂಡ ಕೊಟ್ಟಿರ್ತಕ್ಕಂಥ ಶನಿಯ ಪ್ರಭಾವ. ಶನಿಯಲ್ಲಿ ಯಾವುದೇ ರೀತಿ ತೊಂದರೆ ಕೊಟ್ಟಿರೋದಿಲ್ಲ. ಪಂಚಮದಲ್ಲಿರ್ತಕ್ಕಂಥ ಶನಿ, ಸ್ವಸ್ಥಾನದಲ್ಲಿರ್ತಕ್ಕಂಥ ಶನಿ ಉತ್ತಮ ಫಲನ ಕೊಟ್ಟಿರ್ತಕ್ಕಂತಹದ್ದು. ನೋಡಿ, ಶನಿ ಬದಲಾವಣೆ ಮಾರ್ಚ್ 29ಗೆಲ್ಲ ಬದಲಾವಣೆ ಆಗ್ತಾನೆ, ಮೀನ ರಾಶಿಗೆ ಹೋಗ್ತಾನೆ. ಈ ಬದಲಾಗುವಂಥ ಸ್ಥಿತಿ ಏನೆಲ್ಲ ಆಗುತ್ತೆ ನೋಡಿ. ವಿದ್ಯಾರ್ಥಿ ಮಿತ್ರರಿಗೆ ಸ್ನೇಹಿತರಿಂದ ಕೆಡುಕು ಪ್ರಭಾವ, ಕಷ್ಟ, ಕಾರ್ಪಣ್ಯಗಳು, ವೈಷಮ್ಯಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಕೆಲವೊಂದು ಮಿತ್ರರಿಂದ ಉತ್ತಮವಾದ ಫಲ ಕೂಡ ಬರುತ್ತೆ. ಯಾಕೆಂತಂದರೆ ಶನಿ ಹೋಗ್ತಾ ಇರ್ತಕ್ಕಂಥ ಷಷ್ಠಮ ಸ್ಥಾನ ಆದರೂ ಕೂಡ ವೈರಾಗ್ಯ ಭಾವನೆಗಳು ಬಂದರೂ ಸಹ ಗುರು ಮನೆಗೆ ಪ್ರವೇಶ ಆಗ್ತಾ ಇದ್ದಾನೆ. ಗುರು ಮನೆ ಶನಿಗೆ ಮಿತ್ರಸ್ಥಾನ. ಇದರಿಂದ ಉತ್ತಮವಾದಂತಹ ಮಿತ್ರರು, ಘನತೆ, ಗೌರವ, ಒಳ್ಳೆಯ ಒಂದು ಹೆಸರುಗಳು ಸಿಗ್ತಕ್ಕಂತಹ ಮಿತ್ರರಿಂದ ನಿಮಗೆ ಸಹಕಾರ ಉಂಟಾಗತ್ತೆ, ಸಪೋರ್ಟ್ ಉಂಟಾಗತ್ತೆ, ಒಳ್ಳೆಯ ಸ್ಥಿತಿ ಅನುಕೂಲ ಇರುತ್ತೆ. ಮತ್ತು ನೋಡಿ, ರಾಹು ಪ್ರಭಾವ ಸ್ವಲ್ಪ ನಿಮ್ಮ ಸುಖ ನೆಮ್ಮದಿಗೆ ಧಕ್ಕೆ ತಂದಿರ್ತಕ್ಕಂತಹದ್ದು. ಏಕೆಂತಂದ್ರೆ ರಾಹು ದುಷ್ಟಗ್ರಹ, ಪೀಡಗ್ರಹ, ವೈಪರೀತ್ಯ ಇತ್ತು. ಇದು ಎಲ್ಲಿವರೆಗೂ ಇದೆ ಇನ್ನ ಅಂತಂದ್ರೆ ಮೇ 30ನೇ ತಾರೀಕುವರೆಗೂ ಇರ್ತಕ್ಕಂತಹದ್ದು. ನೋಡಿ, ಮೇ 30ರ ನಂತರ ರಾಹು ಕುಂಭರಾಶಿ ಪ್ರವೇಶ ಮಾಡ್ತಾನೆ. ಹಾಗೆ ಕುಂಭರಾಶಿ ಪ್ರವೇಶ ಮಾಡಿದಾಗ ನೋಡಿ, ಮೇ 30ರ ನಂತರ ವಿದ್ಯಾರ್ಥಿಗಳಿಗೆ ಸಂಕಷ್ಟಗಳು. ಇಷ್ಟೊತ್ತು ಶನಿಯಿಂದ ಒಳ್ಳೆಯದಾಗತ್ತೆ ಅಂತ ಹೇಳಿದೆ. ರಾಹು ಬರೋದ್ರಿಂದ ವೈಪರೀತ್ಯಗಳು ಸ್ಟಾರ್ಟ್ ಆಗತ್ತೆ. ರಾಹು ಅಂತಂದ್ರೆ ವಿದ್ಯಾರ್ಥಿಗಳನ್ನ ತದ್ವಿರುದ್ಧ ಮಾಡ್ತಾ ಇರ್ತಾರೆ. ಚೆನ್ನಾಗಿ ಓದೋರೆಲ್ಲ ಓದ್ದಿರಾಗ್ಬಿಡ್ತಾರೆ. ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡೋರೆಲ್ಲ ಒಳ್ಳೆ ಅಂಕಗಳನ್ನ ತಗೊಳ್ಳೋದ್ರಲ್ಲಿ ವೈಪರೀತ್ಯ ಬಂದ್ಬಿಡತ್ತೆ. ಮತ್ತೆ ಒಳ್ಳೆ ಬುದ್ಧಿವಂತರಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ದುರ್ಗುಣಗಳು ಬಂದ್ಬಿಡತ್ತೆ. ಏನಪ್ಪಾ ದುರ್ಗುಣಗಳು ಅಂತಂದ್ರೆ ನೋಡಿ, ತಂದೆ ತಾಯಿ ಕಷ್ಟಪಟ್ಟು ಮಕ್ಕಳನ್ನೆಲ್ಲೋ ಹಾಸ್ಟೆಲ್ ಸೇರಿಸಿರ್ತಾರೆ, ಎಲ್ಲ ಒಳ್ಳೆ ಲಾಡ್ಜಿಂಗ್ ಬೋರ್ಡಿಂಗ್ ಇರ್ತಕ್ಕಂತಹ ಸ್ಕೂಲ್ಗಳಲ್ಲಿ ಸೇರಿಸಿರ್ತಾರೆ ದೂರದಲ್ಲಿ. ಅಲ್ಲಿ ಉದ್ಧಾರ ಆಗಬೇಕು ಅಂತ ಆ ಒಂದು ವಯಸ್ಸಲ್ಲಿ ಇರೋದಿಲ್ಲ. ಸಹಚರರು, ಕೆಟ್ಟ ಒಂದು ಸ್ನೇಹಿತರಿಂದ ಕೆಟ್ಟ ದುರ್ಗುಣವಾದಂತಹ ಕ್ರಿಯೆಗಳಲ್ಲಿ ಪಾಲ್ಗೊಳ್ಳುವಂತಹ ಬುದ್ಧಿ ಬಂದ್ಬಿಡುತ್ತೆ. ಯಾಕೆಂತಂದ್ರೆ ರಾಹು ಪ್ರಭಾವನೆ ಅಷ್ಟು. ರಾಹು ತೊಂದರೆ ಕೊಡೋದೇ ತಲೆಯ ವಿಚಾರ, ಅಂದ್ರೆ ಮೆದುಳಿನ ವಿಚಾರ, ಬುದ್ಧಿ ವಿಚಾರ. ಈ ವಿಚಾರದಲ್ಲಿ ವೈಪರೀತ್ಯಗಳು ಬಂದ್ಬಿಡುವಂತ ಸಾಧ್ಯತೆ ಇರುತ್ತೆ. ಮೇ 30ರ ನಂತರ ಅದಕ್ಕೆ ರಾಹು ಕೆಟ್ಟ ಪ್ರಭಾವ ಕೊಡಕ್ಕೆ ಬರ್ತಾ ಇದ್ದಾನೆ. ಅದಕ್ಕೆ ತುಂಬಾ ಜಾಗರೂಕತೆಯಿಂದ ಇರಿ ವಿದ್ಯಾರ್ಥಿಗಳು. ಮೇ 30ರ ನಂತರ ರಾಹು ಪ್ರಭಾವದ ಪರಿಹಾರಗಳು ಮಾಡಿಕೊಂಡ್ರೆ ಈ ಒಂದು ದೋಷಗಳಿಗೆ ನಿವಾರಣೆ ಆಗತ್ತೆ. ಜೊತೆಗೆ ಯಾರು ಗರ್ಭಿಣಿ ಸ್ತ್ರೀ ಇದ್ದೀರಾ ಅಂತಹ ಅವರು ತುಂಬಾನೇ ಜಾಗೃತಿಯನ್ನು ವಹಿಸಬೇಕು. ಯಾರು ತುಲಾರಾಶಿಯವರು ಇದ್ದೀರಾ ಗರ್ಭಿಣಿ ಸ್ತ್ರೀಯರು ಅಂತಹವ್ರಿಗೆ ಹುಟ್ಟೋ ಮಕ್ಕಳ ವಿಚಾರದಲ್ಲಿ ತಲೆಯಲ್ಲಿ ಏನೋ ಒಂದು ನೀರಿನ ಗುಳ್ಳೆ ಇದೆ ಅಂತ ಡಾಕ್ಟರ್ಸ್ ಹೇಳುವಂತಹದ್ದು, ಟೆಸ್ಟ್ಗಳು, ರಿಪೋರ್ಟ್ಗಳು ಬರುವಂತಹದ್ದು, ಮತ್ತೆ ತಲೆಯ ಭಾಗದಿಂದ ನರ ದೌರ್ಬಲ್ಯತೆ ಇರತಕ್ಕಂತಹದ್ದು, ಅದರಿಂದ ಮೆದುಳಿಗೆ ಸಂಬಂಧಿಸಿದಂತೆ, ಬುದ್ಧಿಗೆ ಸಂಬಂಧಿಸಿದಂತೆ ಬುದ್ಧಿ ಮಾಂದ್ಯ ಮಕ್ಕಳು ಹುಟ್ಟುವಂತಹದ್ದು, ಈ ರೀತಿಯ ಜಾತಕಸ್ಥರು ಹುಟ್ಟು ಬಿಡುವಂತಹದ್ದು. ಯಾಕೆಂದ್ರೆ ಬಹಳಷ್ಟು ಜನ ಜಾತಕ ತೋರಿಸ್ಕೊಂಡಾಗ ಹೇಳಿರ್ತೀವಿ ಈ ಥರ ಆಗತ್ತೆ, ಅಂದರೆ ಡೆಲಿವರಿ ಆಗೋ ಸಮಯಕ್ಕೆ ತೊಂದರೆ ಬರುತ್ತೆ ಅಂತೇಳಿ ಹೇಳಿರ್ತೀವಿ. ಹೊಸದಾಗಿ ನೂತನವಾಗಿ ಮದುವೆ ಆಗಿರ್ತಕ್ಕಂಥವ್ರು ಅಂತಹ ಅವರು ಆ ಒಂದು ಮಕ್ಕಳಾಗಕ್ಕೆ ಮುಂಚೆ ಆ ಒಂದು ರಾಹುಗ್ರಹದ ಪರಿಹಾರ ಮಾಡ್ಕೊಳ್ಳೋದಿಲ್ಲ. ಹಾಗಾಗಿ ಆ ಸಮಯದಲ್ಲಿ ಈ ತೊಂದರೆಗಳನ್ನ ನೋಡ್ತಾರೆ. ಆ ಟೆಸ್ಟ್ಗಳು, ರಿಪೋರ್ಟ್ಗಳಲ್ಲಿ ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲ ಈ ವೈಪರೀತ್ಯನ ತೋರಿಸುತ್ತೆ. ನಾವು ಮೊದಲೇ ಹೇಳಿದ್ದೀವಲ್ಲ, ಯಾಕೆ ಈಗ ನೀವೀಗ ಪರಿಹಾರ ಮಾಡ್ದಿರ ಬಂದ್ರಿ ಅಂತಂದ್ರೆ ಮರ್ತೋಗಿದ್ವಿ ಅಂತಾರೆ, ಜ್ಞಾಪಕ ಇಲ್ಲ ಅಂತಾರೆ. ಜಾತಕನೇ ತಿರುವಿ ನೋಡಿ ಪರಿಹಾರ ಮಾಡ್ಕೊಳ್ಳೋ ಅಷ್ಟು ಕೂಡ ಅವಕಾಶ ಕೊಡ್ದಿರ ಮಾಡುತ್ತೆ ರಾಹು. ಈ ಸ್ಥಿತಿಯಲ್ಲಿ ಬರ್ತಾರೆ ಬಹಳಷ್ಟು ಜನ. ಆಗಲೂ ಸಹ ಕೆಲವರು ಪರಿಹಾರ ಮಾಡಿದ ನಂತರ
ನೆಕ್ಸ್ಟು ಸ್ಕ್ಯಾನು ರಿಪೋರ್ಟ್ ನೋಡಿದ್ರೆ ಆ ಒಂದು ವೈಪರೀತ್ಯ ನಿವಾರಣೆ ಆಗಿರುತ್ತೆ, ಅದು ಮಾಯ ಆಗಿಬಿಟ್ಟಿರುತ್ತೆ. ಮತ್ತು ಡಾಕ್ಟ್ರಿಗೆ ಶಾಕ್ ಆಗುತ್ತೆ, ಏನಿದು ನಾವು ಟ್ರೀಟ್ಮೆಂಟ್ ಎಲ್ಲ ಕೊಟ್ವಿ, ಇಷ್ಟು ಬೇಗ ಇದು ಕ್ಯೂರ್ ಆಗುತ್ತೆ ಅಂತ ಡೌಟೇ ಇರಲಿಲ್ಲ. ಇದು ಈ ಥರ ಒಂದು ಇಶ್ಯೂವು ಲ್ಯಾಕ್ಸ್ಗೊಂದು ಕ್ರೋರ್ಸ್ಗೊಂದು ಬರುವಂತಹ ಒಂದು ಸಮಸ್ಯೆ ಆಗಿರುತ್ತೆ ಅಂತ ಹೇಳ್ತಾ ಇರ್ತಾರೆ. ಆ ವೈಪರೀತ್ಯ ಬರುವ ಸಾಧ್ಯತೆಗಳು ಗರ್ಭಿಣಿ ಸ್ತ್ರೀಯರಿಗೆ, ತುಲಾರಾಶಿಯಲ್ಲಿರ್ತಕ್ಕಂತಹ ತಾಯಂದಿರಿಗೆ ಬರುವಂಥ ಸಾಧ್ಯತೆ ಜಾಸ್ತಿ ಇದೆ. ಯಾಕೆಂದರೆ ರಾಹು ಪ್ರಭಾವ ಅಷ್ಟೊಂದು ವೈಪರೀತ್ಯ ಕೊಡ್ತಾನೆ. ಹಾಗಾಗಿ ರಾಹುಗ್ರಹದ ಪರಿಹಾರ, ದುರ್ಗಾದೇವಿಯ ದರ್ಶನ ಮಾಡಿ. ಗರ್ಭಿಣಿ ಸ್ತ್ರೀಯರಾದಾಗ ದೇವಿಯನ್ನು ದರ್ಶನ ಮಾಡೋಕ್ಕೆ ಆಗೋದಿಲ್ಲ, ಯಾಕೆಂತಂದರೆ 5 ತಿಂಗಳವರೆಗೂ ಮಾತ್ರ ಏನಾದರೂ ಒಂದು ಗ್ರಹ ಶಾಂತಿಗಳು ಮಾಡ್ಕೋಬೋದು. ತದನಂತರ ಗರ್ಭಿಣಿ ಸ್ತ್ರೀಗೆ 5 ತಿಂಗಳ ನಂತರ ಒಂದು ಅವರು ಶುಶ್ರೂಷೆಯಲ್ಲಿರ್ತಕ್ಕಂತಹದ್ದು, ಅಂದರೆ ಗರ್ಭಿಣಿ ಸ್ತ್ರೀಯರಿಗೆ ಕೆಲವೊಂದು ಆರೋಗ್ಯ ಸ್ಥಿತಿಯಲ್ಲಾಗಿರ್ಬೋದು, ದೈಹಿಕವಾಗಿ ಸ್ವಲ್ಪ ಅಶುಚಿಯಲ್ಲಿರ್ತಕ್ಕಂಥ ಸ್ಥಿತಿ ಇರ್ತಕ್ಕಂತಹದ್ದಾಗಿರುತ್ತೆ. ಅದರಿಂದ ಸ್ವಲ್ಪ ಆವಾಗ ಪರಿಹಾರಕ್ಕೆ ಬರೋದಿಲ್ಲ. ಆದರೆ ಆ ಒಂದು ಶಕ್ತಿ ಮಾತೆಯ ಒಂದು ಸಂಕಲ್ಪ ಮಾಡ್ಕೊಳ್ಳಿ, ಒಂದು ಮಗು ಹುಟ್ಟಿದ ನಂತರ ಆದರೂ ಕೂಡ ಪರಿಹಾರ ತೀರಿಸ್ತೀವಿ ಅನ್ನುವಂತಹ ಒಂದು ಸಂಕಲ್ಪ ಮಾಡಿಕೊಂಡ್ರೆ ನಿಮ್ಮ ಒಂದು ಮೆದುಳಲ್ಲಿ, ಅಂದರೆ ನಿಮ್ಮ ಮನೋಸ್ಥಿತಿಯಿಂದ ದೃಢತೆ ಸಂಕಲ್ಪ ಆ ಒಂದು ಪರಿಹಾರ ಆಗುತ್ತೆ. ಇನ್ನು ಮುಖ್ಯವಾಗಿ ಸ್ವಲ್ಪ ಆರೋಗ್ಯ ಸ್ಥಿತಿಯಲ್ಲಿ ಸ್ವಲ್ಪ ಥ್ರೋಟ್ ಸಂಬಂಧಿಸಿದಂತೆ ಗಂಟಲು ಶ್ವಾಸ ಸಂಬಂಧಿ ಸಮಸ್ಯೆಗಳು ಬರ್ತಾ ಇತ್ತು, ಮತ್ತು ENT ರಿಲೇಟೆಡ್ ಸಮಸ್ಯೆಗಳು ಕೂಡ ಬರ್ತಾ ಇತ್ತು. ಆ ಒಂದು ಸಮಸ್ಯೆಗಳು ಯಾವ ರೀತಿ ಇರುತ್ತೆ, ಎಲ್ಲಿವರೆಗೂ ಇರುತ್ತಪ್ಪ ಅಂತಂದರೆ ಮೇ 15 ತಾರೀಕುವರೆಗೂ ಕೂಡ ಈ ಸ್ಥಿತಿ ಕಂಟಿನ್ಯೂ ಆಗುತ್ತೆ. ಆ ನಂತರ ನಿಮಗೆ ಭಾಗ್ಯ ಪ್ರಾಪ್ತಿ ನೋಡಿ, ಗುರು ಭಾಗ್ಯಸ್ಥಾನಕ್ಕೆ ಹೋಗ್ತಾ ಇದ್ದಾನೆ. ಮೇ 15ರ ನಂತರ ನಿಮಗೆ ಗುರುಬಲ ಬರುತ್ತೆ, ಹಾಗೆ ಶ್ರೇಷ್ಠವಾದ ಫಲ ಇದೆ. ಇಲ್ಲಿಂದ ಆಚೆಗೆ ಮನೆ ತಗೊಳ್ಳುವಂಥದ್ದು, ಭೂಮಿ ಪಡೆಯುವಂತಹದ್ದು, ವಿಶೇಷವಾಗಿ ಬೆಳೆಗಳು ಬೆಳೆಯುವಂಥದ್ರಿಗೆ, ವೈದ್ಯಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ, ಮತ್ತು ಈ ಮೆಡಿಸಿನ್ಸ್ ತಯಾರು ಮಾಡ್ತಾ ಇರ್ತಕ್ಕಂತಹ ಕಂಪ್ನಿಗಳವ್ರಿಗೆ ಶ್ರೇಷ್ಠವಾದಂಥ ಬಲ. ಯಾರೆಲ್ಲ ಓನರ್ಶಿಪ್ ಇರ್ತಾರೆ ತುಲಾರಾಶಿಯವರು, ಅಂತಹ ಅವರಿಗೆ ಈ ಒಂದು ವಿಚಾರದಲ್ಲಿ ತುಂಬ ಫಲನ ಕೊಡುತ್ತೆ, ಶ್ರೇಷ್ಠವಾಗಿದೆ ಅಂತಂದರೆ ಇಲ್ಲ. ಇನ್ನು ಸ್ವಲ್ಪ ಖರ್ಚುಗಳು ಜಾಸ್ತಿ ಇತ್ತು, ವ್ಯವಹಾರಗಳಿಗೋಸ್ಕರ, ಬಿಸ್ನೆಸ್ಗಳಿಗೋಸ್ಕರ ಖರ್ಚುಗಳಿಂದ ಲಾಸ್ ಆಗ್ತಾ ಇತ್ತು. ಆ ಒಂದು ವೈಪರೀತ್ಯ ನಿವಾರಣೆ ಮೇ 30ರ ನಂತರ ಕಡಿಮೆ ಆಗುತ್ತೆ. ಕೆಲವೊಂದು ಯಾವಾಗಲೂ ವ್ಯವಹಾರ ಮಾಡಿಟ್ಟಿರ್ತೀರ, ಅದು ಸಕ್ಸಸ್ ಆಗಿಬಿಟ್ಟು ಆದಾಯದ ರೂಪದಲ್ಲಿ ಬರುತ್ತೆ. ಯಾವುದೋ ಸೆಟಲ್ಮೆಂಟ್ ಆಗುತ್ತೆ, ಕೋರ್ಟ್ ಕಡೆಯಿಂದ ನಿಮಗೆ ಆರ್ಡರ್ ಬರುತ್ತೆ, ಆ ಆರ್ಡರ್ ಕಾಪಿಯಿಂದ ನಿಮಗೆ ಆದಾಯ ಬರುವಂಥದ್ದು, ಬೆನಿಫಿಟ್ ಬರುವಂತಹದ್ದು, ಯಾವುದೋ ಒಂದು ಸಮಾಪ್ತಿ ಅಮೌಂಟ್ ಬರುವಂತಹದ್ದು, ಯಾವುದೇ ಒಂದು ವಿಚಾರ ಆಗಿರೋದು ನಿಮ್ಮ ಜೀವನದಲ್ಲಿ, ಆ ಒಂದು ಕೇಸು ಕೋರ್ಟ್ ವ್ಯವಹಾರ ಒಪ್ಪಂದಗಳು ಇತ್ಯರ್ಥ ಆಗಿ ಸೆಟಲ್ಮೆಂಟ್ಸ್ ಆಗಿ ಅದರಿಂದ ದುಡ್ಡು ಬರುವಂತಹ ಸಾಧ್ಯತೆ ನಿಮ್ಮದಾಗಿರುತ್ತೆ. ಈ ವಿಚಾರದಲ್ಲಿ ಉತ್ತಮ ಫಲ ಇದೆ, ಯಾವುದೇ ವೈಪರೀತ್ಯಗಳಿಲ್ಲ. ಹಾಗಾಗಿ ಹೆಚ್ಚಿನ ಸ್ಥಿತಿಯಲ್ಲಿ ಶುಭ ಫಲಗಳಿದೆ. ಗರ್ಭಿಣಿ ಸ್ತ್ರೀ ಮತ್ತು ವಿದ್ಯಾರ್ಥಿಗಳು ಸ್ವಲ್ಪ ಗಮನಿಸುವಂತಹದ್ದು ತುಂಬಾ ಪ್ರಮುಖವಾಗಿರುತ್ತೆ. ಹಾಗಾಗಿ ನಿಮ್ಮ ಎಲ್ರಿಗೂ ಕೂಡ ನಿಮ್ಮ ಇಷ್ಟದೇವರ ಅನುಗ್ರಹ, ಆಯುಷು, ಆರೋಗ್ಯ, ಬಲ ಎಲ್ಲವೂ ಕೂಡ ಈ ವರ್ಷ ಪೂರ್ತಿ ಕೊಳ್ಳಿ ಅಂತ ನಾನು ಭಗವಂತನ ಪ್ರಾರ್ಥಿಸ್ತಾನೆ. ನಿಮ್ಮೆಲ್ಲರಿಗೂ ಶುಭವಾಗಲಿ. ವೃಶ್ಚಿಕ ರಾಶಿಯವರಿಗೆ ದ್ವಾದಶಿ ರಾಶಿಗಳಲ್ಲಿ ನಿಮ್ಮ ಒಂದು ರಾಶಿಯವರಿಗೆ ಯಾವ ರೀತಿ ಇದೆ, ಗ್ರಹಗಳ ಒಂದು ಬದಲಾವಣೆ, ಆ ಒಂದು ಗ್ರಹಗಳ ಚಲನೆಯಿಂದ ಯಾವ ರೀತಿಯ ಫಲ ಯಾವ ದಿನಾಂಕಕ್ಕೆ ಬದಲಾಗುತ್ತೆ ಅನ್ನುವಂಥದ್ದನ್ನು ನೋಡೋಣ. ಮುಖ್ಯವಾಗಿ ಸ್ವಲ್ಪ ಮನೆ ಕಡೆ ಸಂಕಷ್ಟಗಳು, ಚಿಂತೆಗಳು, ಯೋಚನೆ ಬರುವಂತಹದ್ದು, ತುಂಬ ಶ್ರಮದಾಯಕದಿಂದ ಅಭಿವೃದ್ಧಿ ಮಾಡ್ಕೋಬೇಕು. ಮನೆ ಕಡೆ ಯಾವುದ್ಯಾವುದೋ ಕೆಲಸಗಳು ನಿಂತೋಗಿತ್ತು, ಅವೆಲ್ಲವೂ ಕೂಡ ಮುಗಿಸ್ಕೋಬೇಕು, ಅವೆಲ್ಲ ಕೂಡ ಸಕ್ಸಸ್ ಮಾಡ್ಕೋಬೇಕು ಅಂತ ನಿಮ್ಮ ಸ್ವಸ್ಥಾನ, ನಿಮ್ಮ ಸ್ವಂತ ಸ್ಥಳ, ಸ್ವಂತ ಜಾಗ, ಮನೆ ಕಡೆ ಈ ವಿಚಾರದಲ್ಲಿ ಸ್ವಲ್ಪ ಪ್ರಯತ್ನಗಳು ದೀರ್ಘಕಾಲದಿಂದ ನಡೀತಾ ಇದೆ, ಮುಂದುವರಿಸ್ತಾ ಇದ್ದೀರಾ. ಅದರ ಫಲ, ಪ್ರತಿಫಲ ನಿಮಗೆ ಮಾರ್ಚ್ 29ರವರೆಗೂ ಕೂಡ ಅದೇ ಸ್ಥಿತಿಯಲ್ಲಿ ಅಭಿವೃದ್ಧಿ ಆಗುತ್ತೆ, ಯಾವುದೇ ವೈಪರೀತ್ಯ ಇರೋದಿಲ್ಲ. ಆ ನಂತರ ಮಾರ್ಚ್ 21 ತದನಂತರ ನಿಮಗೆ ಪಂಚಮ ಸ್ಥಾನಕ್ಕೆ ಅಂದರೆ ಮೀನ ರಾಶಿಗೆ ಶನಿ ಪ್ರವೇಶ ಆಗ್ತಾನೆ. ಆಯಿತು, ಮೀನ ರಾಶಿಗೆ ಶನಿ ಬಂದ 2.5 ವರ್ಷಗಳ ಕಾಲ ಇರ್ತಾನೆ. ಹಾಗೆ ನಿಮ್ಮ ರಾಶಿಯಿಂದ ವೃಶ್ಚಿಕ ರಾಶಿಯವರಿಗೆ, ವೃಶ್ಚಿಕ ರಾಶಿಯಿಂದ ಪಂಚಮ ಸ್ಥಾನ, ಪಂಚಮ ಸ್ಥಾನದಲ್ಲಿ ಶನಿ ಇದ್ದಾಗ ಪೂರ್ವ ಪುಣ್ಯಸ್ಥಾನದ ಬಲಗಳು, ಹಿಂದಿನ ಜನ್ಮದಲ್ಲಿ ಏನೇನೋ ಕೋರಿಕೆಗಳಿರುತ್ತೆ, ಆಶೆಗಳಿರುತ್ತೆ, ಈ ಜನ್ಮದಲ್ಲಿ ಜ್ಞಾಪಕಕ್ಕೆ ಬರೋದೇ ಇಲ್ಲ. ಆದರೂ ಕೂಡ ನಿಮ್ಮ ಫ್ರಂಟಲ್ಲಿ, ನಿಮ್ಮ ಮುಂದ್ಗಡೆ ಕರಣಿನಲ್ಲಿ ಕಾಣಿಸ್ದಂಗೆ ಕಾಣಿಸುತ್ತೆ. ಅವೆಲ್ಲವೂ ಕೂಡ ಗೋಚಾರ ಆಗುತ್ತೆ. ಏನೇನೋ ಸಾಧನೆಗಳೆಲ್ಲ ಮುಗಿಸ್ಬೇಕಪ್ಪ ಅನ್ನುವಂತಹದ್ದೆಲ್ಲ ಕೂಡ ಗಮನಕ್ಕೆ ಬರುತ್ತೆ 2.5 ವರ್ಷಗಳ ಕಾಲ. ಹಾಗಾಗಿ ಶನಿಯ ಬಲ, ಪ್ರತಿಫಲ, ಗುರು ಮನೆಯಲ್ಲಿ ಸಂಚಾರ ಮೀನರಾಶಿಯಲ್ಲಿ, ಅದಕ್ಕೆ ಮಿತ್ರಸ್ಥಾನದಲ್ಲಿ ಶನಿ ಇರ್ತಾನೆ.
ಶತ್ರುಭಾವದಲ್ಲಿ ಇರೋದಿಲ್ಲ. ಶುಭದಾಯಕವಾದ ಫಲನ ಶನಿ ಕೊಡೋಕ್ಕೆ ಅನುಕೂಲ ಸ್ಥಿತಿ ಇರುತ್ತೆ, ತೊಂದರೆ ವೈಪರೀತ್ಯ ಇರೋದಿಲ್ಲ. ಈಗ ಅದೇ ಪಂಚಮದಲ್ಲಿ ರಾಹು ಸಂಚಾರ ಆಗ್ತಾ ಇದೆ. ಅದಕ್ಕೂ ಸ್ವಲ್ಪ ವಿದ್ಯಾರ್ಥಿ ಮಿತ್ರರು ದೂರ ಸಂಚಾರದಲ್ಲಿ ಡಿಸ್ಟೆನ್ಸ್ಗೆ ಹೋಗುವಂತಹದ್ದು, ಸುತ್ತಾಟ ತಿರುಗಾಟ ಆಗುವಂತಹದ್ದು, ಎಲ್ಲೋ ಹೊರಗಡೆ ಹೋಗಿ ಓದ್ತಾ ಇರ್ತೀರಾ, ಅಬ್ರಾಡಲ್ಲಿ ಓದ್ತಾ ಇರ್ತೀರಾ, ಇಲ್ಲ ಡಿಸ್ಟೆನ್ಸು ಬೇರೆ ಬೇರೆ ಕಡೆ ಹೋಗಿ ಹಾಸ್ಟೆಲ್ ಇರ್ತಕ್ಕಂಥದ್ದು, ಅಲ್ಲೆಲ್ಲ ಓದುವಂಥ ಸಮಯದಲ್ಲಿ ಸ್ವಲ್ಪ ಸ್ನೇಹಿತರಿಂದ ಅಥವಾ ಬೇರೆ ರೀತಿಯ ಒಂದು ವೈಪರೀತ್ಯಗಳಿಂದ ದುರ್ಗುಣಗಳು ಬಂದಿರತಕ್ಕಂತಹದ್ದು, ದುರ್ಘಟನೆಗಳಾಗಿರ್ತಕ್ಕಂತಹದ್ದು ನೋಡಿರ್ತೀರ ರಾಹು ಪ್ರಭಾವದಿಂದ. ಈ ವೈಪರೀತ್ಯ ಅಂತೂ ಇತ್ತು. ಯಾಕೆಂತಂದರೆ ಅಲ್ಲಿದ್ದಾಗ ಸ್ವಲ್ಪ ಸರ್ಪದೋಷ ಜಾಸ್ತಿ. ಈ ಒಂದು ವೈಪರೀತ್ಯದಿಂದ ನೀವು ತುಂಬಾ ಒತ್ತಡಗಳಿಗೆ ಸಿಕ್ಕಾಕೊಂಡಿರ್ತೀರ. ಈಗ ಆ ವೈಪರೀತ್ಯ ಯಾವಾಗಪ್ಪ ನಿವಾರಣೆ ಆಗೋದು ಕೂಡ ತಿಳ್ಕೊಬೇಕಲ್ವಾ. ಈ ಸ್ಥಿತಿ ಎಲ್ಲಿವರೆಗೂ ಇರುತ್ತೆ ಅಂತಂದರೆ ಮೇ 30ನೇ ತಾರೀಕುವರೆಗೂ ಕೂಡ ಇರುತ್ತೆ. ಹಾಗೆ ಮೇ 30ನೇ ತಾರೀಕಿನ ನಂತರ ಬದಲಾವಣೆ ಆಗುವಂತಹದ್ದು ನೋಡಿ. ಚತುರ್ಥ ಭಾಗಕ್ಕೆ ಕುಂಭರಾಶಿಗೆ ವಕ್ರ ಸ್ಥಿತಿಯಲ್ಲಿ ರಾಹು ಹಿಂದಕ್ಕೆ ಬರ್ತಾನೆ. 5ನೇ ಮನೆಯಿಂದ 4ನೇ ಮನೆಗೆ ಬರ್ತಾನೆ ವಕ್ರ ಸ್ಥಿತಿಯಲ್ಲಿ. ಆಯಿತು, 4ನೇ ಮನೆಗೆ ಬಂದ ರಾಹು ಪ್ರಭಾವ ಏನು? ನಿಮ್ಮ ದಾಯಾದಿಗಳಲ್ಲಿ, ಸಂಬಂಧಿಕರಲ್ಲಿ, ಅರ್ಧಾಯುಷಲ್ಲಿ ಅಕಾಲ ದುರ್ಘಟನೆಗಳಿಂದ ಪ್ರಾಣಗಳಿಗೆ ಕುತ್ತು ಬರುವಂತಹದ್ದು, ಪ್ರಾಣಗಳಿಗೆ ಗಂಡಾಂತರಗಳು ಬರುವಂತಹದ್ದು, ಸಾವುಗಳು ಬರುವಂತಹದ್ದು, ಮರಣಗಳು ಉಂಟಾಗುವಂತಹದ್ದು ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಯಾಕೆಂದರೆ ಪಿತೃದೋಷದ ಪ್ರಭಾವ ಜಾಸ್ತಿ ಆಗಿರುತ್ತೆ. ಹಾಗಾಗಿ ಈ ಒಂದು ಪ್ರಭಾವ ವೈಪರೀತ್ಯ ಸಹಜವಾಗಿ ಬರುತ್ತೆ. ಹಾಗಾಗಿ ಮೇ 30ರ ನಂತರ ನೀವು ಪಿತೃಶಾಂತಿ ಪರಿಹಾರಗಳನ್ನ ಖಂಡಿತವಾಗಿಯೂ ಮಾಡ್ಕೋಬೇಕು. ಯಾರೆಲ್ಲ ವೃಶ್ಚಿಕ ರಾಶಿಯವರಿದ್ದೀರಾ, ಈ ಒಂದು ವೃಶ್ಚಿಕ ರಾಶಿಯವರಿಗೆ ನಾನು ತುಂಬಾ ಪ್ರಮುಖವಾಗಿ ಹೇಳ್ತಾ ಇದ್ದೀನಿ. ಯಾಕೆಂತಂದರೆ ಮನುಷ್ಯನ ಪ್ರಾಣ ಇರುವವರೆಗೂ ಅದರ ವ್ಯಾಲ್ಯೂ ಗೊತ್ತಾಗಲ್ಲ, ಓದ ನಂತರ ಗೊತ್ತಾಗತ್ತೆ. ಆದರೆ ಮನುಷ್ಯನಿಗೆ ತಂದುಕೊಳ್ಳೋ ಅಷ್ಟು ಶಕ್ತಿ ಇರೋದಿಲ್ಲ. ಅವು ಜ್ಞಾಪಕಗಳು ಮಾತ್ರ ಉಳಿದೋಗುತ್ತೆ. ಹಾಗೆ ನಿಮಗೆ ರಕ್ತ ಸಂಬಂಧಿಕರು, ದಾಯಾದಿಗಳು, ನಿಮ್ಮ ಹಿತೈಷಿಗಳು ಹೊರಟೋದ್ರು, ಹೋಗ್ಬಿಟ್ರು, ಕಳ್ಕೊಂಡ್ರಿ ಅಂದರೆ ಮತ್ತೆ ಬರೋದಿಲ್ಲ. ಹಾಗಾಗಿ ಅವ್ರು ಹೋಗೋಕ್ಕೆ ಮುಂಚೆನೇ ನಿಮ್ಮ ಜಾತಕನೇ ಹೇಳ್ತಾ ಇದೆ, ನಿಮ್ಮ ದಾಯಾದಿಗಳಿಗೆಲ್ಲ ಕಂಠಗಳಿದೆ ನೋಡಿ ಅಂತ. ಹಾಗಾಗಿ ಮುನ್ಸೂಚನೆ ಕೊಡುವಂತಹದ್ದು ಈ ಗ್ರಹಗಳು ವೈಜ್ಞಾನಿಕವಾಗಿ ಯಾವ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಅದರ ಎಫೆಕ್ಟ್ ಅಲ್ಲಿಂದ ಬರ್ತಾ ಇರುತ್ತೆ. ಆ ಎಫೆಕ್ಟೇ ತೋರಿಸುವಂತಹದ್ದು, ಅದರಿಂದಲೇ ವೈಪರೀತ್ಯ ಆಗುವಂತಹದ್ದು. ಹಾಗಾಗಿ ನಾನು ನಿಮಗೆ ಭಯ ಇಕ್ಸ್ತಾ ಇಲ್ಲ, ಭಯ ಪಡಿಸ್ತಾ ಇಲ್ಲ, ಅದರಿಂದ ವೈಪರೀತ್ಯ ಕಾದಿದೆ ಅಂತ ತಿಳಿಸ್ತಾ ಇದ್ದೀನಿ. ಅದಕ್ಕೆ ಸೂಕ್ಷ್ಮವಾದ ಪರಿಹಾರ ಏನು ಅಂತಂದರೆ ಪಿತೃಶಾಂತಿ ಪರಿಹಾರ ಅಥವಾ ನಾರಾಯಣ ಬಲಿ. ಪುಣ್ಯಸ್ಥಳಗಳಲ್ಲಿ, ನದಿ ತೀರ ಪ್ರದೇಶಗಳಲ್ಲಿ, ಈಗ ನಮ್ಮ ಬೆಂಗಳೂರಿಗೆ ಹತ್ರ ಅಂದರೆ ಶ್ರೀರಂಗಪಟ್ಟಣ, ಇದು ಅಲ್ಲ ಅಂದರೆ ಗೋಕರ್ಣ, ಇಲ್ಲಾಂದರೆ ಗಯಾ ಶ್ರಾದ್ದ, ಇವೆಲ್ಲ ಅನುಕೂಲ ಇರೋರೆಲ್ಲ ಮಾಡಿಕೊಂಡ್ರೆ ತುಂಬ ಉತ್ತಮ. ವೃಶ್ಚಿಕ ರಾಶಿಯವರು ಮೇ 30ರ ನಂತರ ಆ ಒಂದು ದಿನಾಂಕದ ನಂತರ ಮಾಡ್ಕೋಬೇಕು. ಆ ನಂತರನೇ ಬರೋದು. 1.5 ವರ್ಷಗಳ ಕಾಲ ಇರುತ್ತೆ ಈ ಎಫೆಕ್ಟು. ರಾಹು ಅಲ್ಲೇ ಇರ್ತಾನೆ, ವಕ್ರಸ್ಥಿತಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. 3 ನಕ್ಷತ್ರಗಳಲ್ಲಿ ಕುಂಭರಾಶಿಯಲ್ಲಿ ಪೂರ್ತಿ ಕಾಲ ಇರ್ತಕ್ಕಂತಹದ್ದು. ಹಾಗಾಗಿ ಈ ಒಂದು ವೈಪರೀತ್ಯಕ್ಕೆ ಪರಿಹಾರ ಪಿತೃಶಾಂತಿ ಪರಿಹಾರ. ಇಲ್ಲ ಆಗ್ತಾ ಇಲ್ಲ, ದೂರಕ್ಕೆ ಹೋಗೋಕ್ಕೆ ಮನೆ ಹತ್ತಿರದಲ್ಲೇ ಅಮಾವಾಸ್ಯೆಗಳಿಗೆ ಯಾವತ್ತು ಅಮಾವಾಸ್ಯೆ ಬರುತ್ತೋ ಆವತ್ತಿನ ದಿನ ಮಧ್ಯಾಹ್ನ, ಅಪರಾಹ್ನ ಅಂತೇಳಿ ಹೇಳ್ತೀವಿ, ಬಿಸಿಲು ಬರುವಂಥ ಸಮಯದಲ್ಲಿ 12 ಗಂಟೆ ದಾಟುವ ಸಮಯದಲ್ಲಿ ನೀವು ಮೊಸರನ್ನು, ಸ್ವಲ್ಪ ಕರಿ ಎಳ್ಳು, ಸ್ವಲ್ಪ ಬೆಲ್ಲ, ಇದನ್ನು ನೀವು ಇಟ್ಟು ಪ್ರಸಾದದ ರೂಪದಲ್ಲಿ ನೀವು ಇಡಬೇಕು. ಕರಿ ಎಳ್ಳು, ಬೆಲ್ಲ, ಮೊಸರನ್ನು, ಇದ್ರ ಮೇಲೆ ತುಳಸಿ ಎಲೆಗಳನ್ನು ಇಟ್ಟು ನೀರೊಂದು ಗ್ಲಾಸಲ್ಲಿ ಇಟ್ಟು ನೀವು ಕಾಗೆಗಳಿಗೆ ಇಡಬೇಕು. ಕಾಗೆಗಳು ಅಂತಂದರೆ ಏನಪ್ಪ ಅಂದರೆ ಶನಿಯ ವಾಹನ ಆಗಿರ್ಬೋದು. ಆದರೆ ಈ ಒಂದು ಆತ್ಮಗಳು ಬೇಗ ಸಂಚಾರ ಮಾಡುವಂತಹದ್ದು, ಸೇರಿಕೊಳ್ಳುವಂತಹದ್ದು ಕಾಗೆ ವಾಹನದಲ್ಲಿ, ಕಾಗೆಗಳಲ್ಲಿ. ಕಾಗೆಗಳ ರೂಪದಲ್ಲಿ ಬಂದ ಪ್ರಸಾದ ಮುಟ್ಟೋದ್ರಿಂದ ನಿಮಗೆ ಈ ದೋಷಗಳೆಲ್ಲವೂ ಕೂಡ ನಿವಾರಣೆ ಆಗಿಬಿಡುತ್ತೆ. ಪಿತೃ ದೇವರುಗಳು ಅಂದರೆ ಹೋಗಿರ್ತಕ್ಕಂಥ ಆತ್ಮಗಳು ಆ ಒಂದು ಕಾಗೆಗಳ, ಪಕ್ಷಿಗಳ ಒಂದು ರೂಪದಲ್ಲಿ ಆತ್ಮ ಸಂಚಾರ ಮಾಡಿ ಆ ಒಂದು ಪ್ರಸಾದನ ಸ್ವೀಕರಿಸಿದ್ರೆ ಅವರ ಆಶೀರ್ವಾದ ನಿಮಗೆ ಸಿಕ್ಬಿಡುತ್ತೆ. ಶ್ರೇಷ್ಠವಾದ ಫಲಗಳನ್ನು ಪಡೆಯುವಂತಹದ್ದು ನಿಮ್ಮದಾಗತ್ತೆ. ಹಾಗಾಗಿ ನೋಡಿ, ಪರಿಹಾರದಿಂದ ಶ್ರೇಷ್ಠ ಫಲ ಸಿಗತ್ತೆ. ಪರಿಹಾರ ಮಾಡಿಲ್ಲ ಅಂದರೆ ದುರ್ಘಟನೆಗಳನ್ನ ಪಡೆಯುವಂತಹದ್ದು ಕೂಡ ಇರುತ್ತೆ. ಇನ್ನು ಗುರುವಿನ ಸಂಚಾರ ಅದ್ಭುತವಾಗಿದೆ, ಗುರುಬಲ ಇದೆ. ಹಾಗೆ ವಿವಾಹಗಳಾಗುವಂತಹ ಅವರಿಗೆ, ಶುಭ ಕಾರ್ಯಗಳಾಗುವ ವಿಚಾರದಲ್ಲಿ ನಿಮಗೆ ತುಂಬ ಉತ್ತಮವಾದಂತಹ ಫಲ
ಮೇ 15ರವರೆಗೂ, ಅಲ್ಲಿವರೆಗೂ ಕೂಡ ಗುರುಬಲ ಇದೆ. ಹಾಗಾಗಿ ಯಾರ್ಯಾರು ವಿವಾಹ ಆಗಬೇಕು ಅಂತಿದ್ದೀರಾ ಅಂಥವರೆಲ್ಲರೂ ಕೂಡ ಒಳ್ಳೆಯ ಲಗ್ನಗಳನ್ನು ತಾರಾಬಲ ರೀತಿ ನೀವು ನಿರ್ಣಯಿಸಿಕೊಂಡು ತೋರಿಸ್ಕೊಂಡು ನಿಮ್ಮ ಹತ್ರ ಇರ್ತಕ್ಕಂಥ ಪುರೋಹಿತರ ಹತ್ರ, ಪಂಡಿತರ ಹತ್ರ ಮೇ 15ರೊಳಗಡೆ ವಿವಾಹ ಕಾರ್ಯಗಳನ್ನು, ಶುಭ ಕಾರ್ಯಗಳನ್ನ ಮುಗಿಸ್ಕೊಳ್ಳಿ. ಆ ನಂತರ ಗುರು ಅಷ್ಟಮಕ್ಕೆ ಹೋಗ್ತಾ ಇದ್ದಾನೆ ನೋಡಿ. ಅಷ್ಟಮದಲ್ಲಿದ್ದಾಗ ಗುರುಬಲ ಇರೋದೇ ಇಲ್ಲ. ಅಷ್ಟಮ ಸಂಚಾರದಿಂದ ನಿಮ್ಮ ರಾಶಿಯನ್ನು ನೋಡ್ತಾ ಇರ್ತಾನೆ ಗುರು. ಹಾಗಾಗಿ ಅಷ್ಟಮದಲ್ಲಿದ್ದರೆ ಕಷ್ಟದಲ್ಲಿರ್ತಕ್ಕಂತಹ ಸ್ಥಿತಿ ಅಂತೇಳಿ ಹೇಳ್ತೀವಿ ನೋಡಿ. ವೈಜ್ಞಾನಿಕವಾಗಿ ಜ್ಯೋತಿಷ್ಯನ ಯಾವ ರೀತಿ ನಾವು ಜ್ಯೋತಿಷ್ಯ ಭಾಷೆಯಲ್ಲಿ ಮಾತಾಡ್ಕೋಬೇಕಾಗಿರುತ್ತೆ. ಅದಕ್ಕೆ ಅಷ್ಟ, ನಷ್ಟ, ಕಷ್ಟ ಅಂತೇಳಿ ಹೇಳ್ತೀವಿ, ಆರೋಗ್ಯ ನಷ್ಟ ಅಂತ ಹೇಳ್ತೀವಿ. ಹಾಗಾಗಿ ಹೆಚ್ಚಿನ ಸ್ಥಿತಿಯಲ್ಲಿ ಶ್ವಾಸಬಾಧೆ, ಥ್ರೋಟ್ ಸಮಸ್ಯೆಗಳು, ಶೀತ ಬಾಧೆಗಳು ಬರುವಂತಹದ್ದು, ಅಲರ್ಜಿ ರಿಲೇಟೆಡ್ ಸಮಸ್ಯೆಗಳು ಇವೆಲ್ಲವೂ ಕೂಡ ಬರುತ್ತೆ ಸುಮಾರು 1 ವರ್ಷಗಳ ಕಾಲ. ಅದಕ್ಕೆ ಗುರು ಪರಿಹಾರ, ಅರಳಿ ಮರನ ಪ್ರದಕ್ಷಿಣೆ ಮಾಡಿ ಆರೋಗ್ಯ ಸ್ಥಿತಿ ಉತ್ತಮವಾಗಿರುತ್ತೆ. ಇನ್ನು ಭಾಳಷ್ಟು ಆದಾಯಗಳು ಬರುವಂತಹ ವಿಚಾರ, ಭೂಮಿ ಆದಾಯ, ಬಿಸ್ನೆಸ್ ವ್ಯವಹಾರದ ಆದಾಯ, ಬೆನಿಫಿಟ್ ಬರುವಂಥದ್ದು, ವ್ಯವಹಾರಗಳು, ಒಡಂಬಡಿಕೆಗಳು, ಸೆಟ್ಲ್ಮೆಂಟ್ಸು ಇವೆಲ್ಲವೂ ಕೂಡ ಬರುವಂತಹ ಆದಾಯ ವಿಚಾರಗಳಲ್ಲಿ ಬಹಳಷ್ಟು ಒತ್ತಡಗಳಿತ್ತು. ಅವೆಲ್ಲವೂ ಕೂಡ ಆ ಒತ್ತಡ ನಿವಾರಣೆಗಳೆಲ್ಲವೂ ಸಹ ಮೇ 30ರ ನಂತರ ಚೇಂಜಸ್ ಆಗುತ್ತೆ. ಆಮೇಲೆ ವೃತ್ತಿ ಸ್ಥಾನಕ್ಕೆ ಕೇತು ಬರ್ತಾನೆ ಸಿಂಹರಾಶಿಗೆ. ಸ್ವಲ್ಪ ಕೆಲಸ ಕಾರ್ಯ, ವೃತ್ತಿ ವಿಚಾರದಲ್ಲಿ, ಸರ್ಕಾರಿ ವೃತ್ತಿಯೋಗದಲ್ಲಿ ಯಾರೆಲ್ಲ ಇರ್ತೀರಾ ಅಂತಹವರಿಗೆ ಸ್ವಲ್ಪ ಬಹು ಮುಖ್ಯವಾಗಿ ಕೇಸು, ಕೋರ್ಟು ವಗೈರೆ ನೀವು ಮಾಡಿರ್ತಕ್ಕಂಥ ದಾಖಲೆ ಆಧಾರ ವಿಚಾರಗಳಲ್ಲಿ ಯಾವುದೋ ಕೇಸು, ಕೋರ್ಟು, ಗಲಾಟೆ ವ್ಯವಹಾರ ಬಂದುಬಿಡುತ್ತೆ. ಯಾವುದೋ ಒಂದು ಬ್ಯಾಂಕ್ ವ್ಯವಹಾರದಲ್ಲಿರ್ತಾರೆ, ನೀವು ಕೊಟ್ಟಿರ್ತಕ್ಕಂಥ ಅಕೌಂಟ್ಸಲ್ಲಿ ಪ್ರಾಬ್ಲಮ್ ಆಗಿಬಿಡುತ್ತೆ. ಆವಾಗ ನಿಮ್ಮ ಮೇಲೆ ಕೇಸ್ ಆಗುವಂತಹದ್ದು, ಕೋರ್ಟ್ಗೆ ಹೋಗುವಂಥದ್ದು ಇವೆಲ್ಲ ಬರುತ್ತೆ. ಅದಕ್ಕೋಸ್ಕರ ನೀವು ಪುಣ್ಯಸ್ಥಳದಲ್ಲಿ ಗಣಪತಿ ದರ್ಶನ ಮಾಡಿ ಈ ಒಂದು ವೈಪರೀತ್ಯ ನಿವಾರಣೆ ಆಗುತ್ತೆ. ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರಿಗೆ ಬಹುಮುಖ್ಯವಾಗಿ ಗಮನಿಸುವಂತಹದ್ದು ಪಿತೃದೋಷ ಪ್ರಭಾವ ಮತ್ತು ಕೇತು ಪ್ರಭಾವ. ಶನಿ ಮತ್ತು ಗುರು ತುಂಬ ಉತ್ತಮ ಫಲನ ಕೊಡ್ತಾನೆ ಈ ವರ್ಷ ಪೂರ್ತಿ. ನೀವೆಲ್ಲರಿಗೂ ಕೂಡ ಒಂದು ನಿಮ್ಮ ಇಷ್ಟಾರ್ಥ ಸಿದ್ಧಿಸಲಿ, ಆ ಒಂದು ಭಗವಂತ ಇವೆಲ್ಲ ಕೂಡ ಅನುಗ್ರಹಿಸಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಗ್ರಹಗಳ ಒಂದು ಚಲನೆ, ನಮ್ಮ ಭೂಮಿ ಸುತ್ತಲೂ ತಿರುಗ್ತಾ ಇರ್ತಕ್ಕಂತಹ ಗ್ರಹ ಗತಿಗಳು ಅಂತೇಳಿ ಹೇಳ್ತೀವಿ. ಹಾಗಾಗಿ ಗ್ರಹಗಳ ಒಂದು ಚಲನೆ ಬದಲಾವಣೆಯಿಂದ ದ್ವಾದಶಿ ರಾಶಿಗಳಲ್ಲಿ ಪ್ರತಿಯೊಬ್ಬರಿಗೂ ಸಹ ಯಾವ ರೀತಿ ಇರುತ್ತೆ ಅನ್ನೋದು ನಾವು ಪ್ರಮುಖವಾಗಿ ನೋಡ್ತೀವಿ. ಅದರಲ್ಲೂ ಸಹ ಈಗ ನಾವು ಧನುಸ್ಸು ರಾಶಿಯವರಿಗೆ ಯಾವ ರೀತಿ ಇದೆ ಗ್ರಹಗತಿಗಳ ಒಂದು ಫಲಾಫಲಗಳು ಅನ್ನುವಂಥದ್ದನ್ನು ನೋಡೋಣ. ನೋಡಿ, ಧನುಸ್ಸು ರಾಶಿ ನಿಮ್ಮ ರಾಶಿಗೆ ತುಂಬ ಅದ್ಭುತವಾದಂತಹ ಕಾಲ. ಏಕೆ ಅಂತಂದರೆ ನೋಡಿ, ನಿಮ್ಮ ರಾಶಾಧಿಪತಿನೇ ಗುರು ನಿಮಗೆ ಷಷ್ಠಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂತಹದ್ದು. ಅಂದರೆ ಷಷ್ಠಮ ಸ್ಥಾನ ಅಂದರೆ ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಸುಮಾರು ಒಂದು 6-7 ತಿಂಗಳಿಂದ ಸಂಚಾರದಲ್ಲಿರ್ತಕ್ಕಂತಹದ್ದು ನಾವು ನೋಡ್ತೀವಿ. ಹಾಗಾಗಿ ಷಷ್ಠಮ ಸ್ಥಾನ ಅಂತಂದರೆ ಸುಖ, ನೆಮ್ಮದಿ, ಸಂತೋಷ ಈ ಒಂದು ವಿಚಾರದಲ್ಲಿ ಸ್ವಲ್ಪ ಗುರು ಇರ್ತಕ್ಕಂತಹ ಮನೆ ಶುಕ್ರನ ಮನೆ ಆಗಿದೆ, ವೃಷಭ ರಾಶಿ ಆಗಿದೆ. ಹಾಗಾಗಿ ವೃಷಭ ರಾಶಾಧಿಪತಿ ಶುಕ್ರನಿಗೆ ಗುರು ಶತ್ರು ಭಾವ ಇರೋದ್ರಿಂದ ಸ್ವಲ್ಪ ಸುಖ, ನೆಮ್ಮದಿ ವಿಚಾರದಲ್ಲಿ, ಸ್ವಲ್ಪ ಶುಭ ಕಾರ್ಯ ವಿಚಾರಗಳಲ್ಲಿ ಮತ್ತು ಏನಾದರೂ ಐಷಾರಾಮಿ ವಸ್ತುಗಳನ್ನು ತಗೊಳ್ಳುವಂತಹ ವಿಚಾರದಲ್ಲಿ ಸ್ವಲ್ಪ ವೈಪರೀತ್ಯಗಳು, ಅಸಮಂಜಸವಾದಂತಹ ಸಂತೃಪ್ತಿ ನಿಮಗೆ ಲಭಿಸಿರುತ್ತೆ. ಎಲ್ಲಿವರೆಗೂ ಇರುತ್ತಪ್ಪ ಈ ಒಂದು ವೈಪರೀತ್ಯ ವ್ಯತ್ಯಯ ಅಂತಂದರೆ ಮೇ 15ನೇ ತಾರೀಕುವರೆಗೂ ಈ ಒಂದು ಸ್ಥಿತಿ ಕಂಟಿನ್ಯೂ ಆಗುತ್ತೆ. ಯಾಕೆಂತಂದರೆ ಮೇ 15ರವರೆಗೂ ಸಹ ಗುರು ಸಂಚಾರ ವೃಷಭ ರಾಶಿಯಲ್ಲೇ ಇರುತ್ತೆ. ತದನಂತರ ಗುರು ಬದಲಾವಣೆ ಆಗ್ತಾನೆ, ಮಿಥುನ ರಾಶಿಗೆ ಹೊರಡ್ತಾನೆ. ನೋಡಿ, ಸಂಚಾರದಲ್ಲಿ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾನೆ. ಭೂಮಿಯ ಒಂದು ಮಿಥುನ ರಾಶಿಯ ಪ್ರದೇಶ ಅಂದರೆ 30 ಡಿಗ್ರಿ, ಆ ಒಂದು 30 ಡಿಗ್ರಿಯ ಸ್ಥಳದಲ್ಲಿ, ಆ ಒಂದು ಕಕ್ಷೆಯಲ್ಲಿ, ಆ ಕ್ಷೇತ್ರದಲ್ಲಿ ಸಂಚಾರ ಮಾಡುವಂತಹ ಒಂದು ಗುರುವಿನ ಫಲ ನಿಮಗೆ ತುಂಬ ಅತ್ಯುತ್ತಮವಾಗಿರುತ್ತೆ. ಯಾವ ರೀತಿ ಅಂತಂದರೆ ಗುರುಬಲ ಇರ್ತಕ್ಕಂತಹದ್ದು. ನೋಡಿ, ಗುರುಬಲ ಅಂತೇಳಿ ಹೇಳ್ತಾ ಇರ್ತಾರೆ. ಯಾವ ರೀತಿ ಗುರುಬಲ ಅಂತಂದರೆ ಗುರುಬಲ ಬಲಷ್ಟು ವಿಚಾರಗಳಲ್ಲಿ ನಾವು ನೋಡ್ಕೋಬೇಕು. ಯಾವ ಸ್ಥಾನದಲ್ಲಿದ್ದರೆ ಯಾವ ರೀತಿ ಬಲ ಕೊಡ್ತಾನೆ ಅಂತೇಳ್ಬಿಟ್ಟು ಅದನ್ನೇ ಗುರುಬಲ ಅನ್ನುವಂತಹದ್ದು. ಈಗ ನೋಡಿ, ನಿಮ್ಮ ರಾಶಿಗೆ ಸಪ್ತಮ ಸ್ಥಾನದಲ್ಲಿ ಸಂಚಾರಕ್ಕೆ ಹೋಗ್ತಾ ಇದ್ದಾನೆ ಅಂತ 15 ಮೇಗೆ. ಹಾಗಾಗಿ ಮಿಥುನ ರಾಶಿಯಲ್ಲಿರುವಂತಹ ಈ ಒಂದು ಗುರುವಿನ ಫಲ, ಈ ಒಂದು ಮಿಥುನ ರಾಶಿಗೆ ಅಧಿಪತಿ ಯಾರಪ್ಪ ಅಂತಂದರೆ ಬುಧ ಕೂಡ ಶುಭಗ್ರಹ ಮತ್ತು ಗುರು ಕೂಡ ಶುಭಗ್ರಹ. ಹಾಗಾಗಿ ಶುಭಗ್ರಹಗಳ ಸ್ಥಾನ ಆಗಿರ್ತಕ್ಕಂಥ ಬುಧನ ಮನೆಯಲ್ಲಿ ಗುರು ಸಂಚಾರ ತುಂಬ ಶ್ರೇಷ್ಠವಾಗಿರುತ್ತೆ. ವಿಶೇಷವಾಗಿ ಭೂಮಿ ವ್ಯವಹಾರಗಳು ಮಾಡುವಂತಹ ಅವರಿಗೆ ಮನೆ ಕಟ್ಟಬೇಕಪ್ಪ ಅಂತ ನಿರ್ಣಯ ಯಾರೆಲ್ಲ ಮನಸ್ಸಲ್ಲಿ ಕೋರಿಕೆಗಳಿರುತ್ತೆ ಅಂತಹ ಅವರಿಗೆ ಶುಭ ಫಲ.
ಯಾಕೆಂತಂದ್ರೆ ಬುಧನ ಬಲ ಕೂಡ ಇಲ್ಲಿ ಕೊಡ್ತಾನೆ ಗುರು ಜೊತೆಗೆ. ಹಾಗಾಗಿ ಮತ್ತೆ ಹೊಸದಾಗಿ ವ್ಯಾಪಾರ ಮಾಡುವಂತಹವರಿಗೆ, ವ್ಯವಹಾರಗಳು ಮಾಡುವಂತಹವರಿಗೆ, ಭೂಮಿ ಮೇಲೆ ಬೆಳೆಯುವಂತಹ ಬೆಳೆಗಳಿಗೆ ಶ್ರೇಷ್ಠವಾದ ಫಲ ಧನುಸ್ಸು ರಾಶಿಯವರಿಗೆ ಸಿಗತ್ತೆ. ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ, ಯಾರಿಗೆಲ್ಲ ವಿವಾಹ ಆಗದಿರತಕ್ಕಂಥವ್ರು, ವಿವಾಹಕ್ಕೋಸ್ಕರ ಸಂಬಂಧಗಳನ್ನ ಹುಡುಕ್ತಾ ಇರ್ತೀರಾ, ನೋಡ್ತಾ ಇರ್ತೀರಾ, ಅಂತಹ ಅವರಿಗೆ ಮೇ 15ರ ನಂತರ ಖಂಡಿತವಾಗಿಯೂ ಕೂಡ ಫಿಕ್ಸ್ ಆಗುತ್ತೆ. ಇದು ಬರೆದಿಟ್ಕೊಳ್ಬೇಕಾದ್ರೆ ಮೇ 15ರ ನಂತರ ಖಂಡಿತವಾಗಿಯೂ ಕೂಡ ವಿವಾಹ ಆಗದಿರ ಇರ್ತಕ್ಕಂಥವ್ರಿಗೆ ವಿವಾಹ ಆಗುವಂತಹ ಬಲ ಬರುತ್ತೆ. ಅದನ್ನೇ ಸಪ್ತಮ ಸ್ಥಾನದಲ್ಲಿ ವಿಶೇಷವಾಗಿ ದಾಂಪತ್ಯ ಸೌಖ್ಯ ಕೊಡುವಂತಹ ಗುರು ಆಗಿರ್ತಾನೆ. ಹಾಗಾಗಿ ಬುಧನ ಮನೆಯಲ್ಲಿರೋದ್ರಿಂದ ಒಳ್ಳೆಯ ಬಂಧುತ್ವದಲ್ಲಿ ಸಿಗಂತೆ. ಮತ್ತೆ ನೀವು ಇರ್ತಕ್ಕಂತಹ ಸ್ಥಳದಿಂದ ಬಹುಮುಖ್ಯವಾಗಿ ಅಂದ್ರೆ ನಾರ್ತ್ ಈಸ್ಟ್ ಪ್ರದೇಶ ಅಂತ ಪೂರ್ವದಿಂದ ಉತ್ತರ ದಿಶೆಯಲ್ಲಿ ಬರುವಂತಹ ಸಂಬಂಧಗಳು ಶ್ರೇಷ್ಠತರವಾಗಿ ನಿಮಗೆ ಫಿಕ್ಸ್ ಆಗುವಂತಹದ್ದು ಬರುತ್ತೆ. ಹಾಗಾಗಿ ಯಾರೆಲ್ಲ ಧನುಸ್ಸು ರಾಶಿಯವರು ಇದ್ದೀರಾ ಅಂತಹ ಅವರು ಮದುವೆಯ ವಿಚಾರದಲ್ಲಿ ಒಳ್ಳೆಯ ಫಲವನ್ನು ಪಡೀತೀರಾ. ಒಳ್ಳೆಯ ಶುಭಕಾರಿ ಆಗುವಂತಹ ಯೋಗ ಬಲ ಗುರು ನಿಮಗೆ ಕೊಡ್ತಾನೆ. ಜೊತೆಗೆ ದಾಂಪತ್ಯ ಸೌಖ್ಯ ವಿಚಾರ ನೋಡಿ, ದಂಪತಿಗಳಿಗೂ ಸಹ ವಿಶೇಷವಾಗಿ ಘನತೆ, ಗೌರವ, ಸ್ಥಾನ, ಮಾನ, ಸಮಾಜದಲ್ಲಿ ಒಳ್ಳೆಯ ಹೆಸರು ಬರುವಂತಹ ಒಂದು ಪ್ರಖ್ಯಾತಿ ಹೊಂದುವಂತಹ ಅವಕಾಶಗಳು ಬರುತ್ತೆ. ವಿಶೇಷವಾಗಿ ರಾಜಕೀಯ ನಾಯಕರಿಗೆ ಬಹಳಷ್ಟು ಬಲ. ಯಾಕೆಂತಂದ್ರೆ ರಾಜಕೀಯದಲ್ಲಿ ಇರಬೇಕು ಅಂದ್ರೇನೆ ಗುರುಬಲ ವಿಶೇಷವಾಗಿರಬೇಕು. ನಿಮ್ಮ ರಾಶಾಧಿಪತಿನೇ ಗುರು. ಹಾಗಾಗಿ ಸಪ್ತಮ ದೃಷ್ಟಿಯಿಂದ ನೋಡ್ತಾ ಇರ್ತಕ್ಕಂಥ ಫಲ ಅತ್ಯುತ್ತಮವಾಗಿರುತ್ತೆ, ಹಾಗೆ ಶ್ರೇಷ್ಠವಾಗಿರುತ್ತೆ. ಈ ಒಂದು ವಿಚಾರದಲ್ಲಿ ರಾಜಕೀಯ ಯೋಗ ಬಲ, ರಾಜಕೀಯ ನಾಯಕರುಗಳಿಗೆ ಯಾರೆಲ್ಲ ಧನುಸ್ಸು ರಾಶಿಯವರಿದ್ದೀರಾ ಅಂತಹ ಅವರಿಗೆ ತುಂಬಾ ಶುಭ ಫಲ. ಜೊತೆಗೆ ಸ್ವಾಮೀಜಿಗಳಾಗಿರ್ಬೋದು, ಮತ್ತೆ ಧರ್ಮ ಕ್ಷೇತ್ರಗಳಲ್ಲಿರ್ತಕ್ಕಂಥವ್ರಿಗೆ, ಧರ್ಮ ಕಾರ್ಯಗಳು ಮಾಡುವಂತಹ ಅವರಿಗೆ, ಜ್ಯೋತಿಷ್ಯರಿಗೂ ಸಹ ತುಂಬಾ ಶುಭದಾಯಕವಾದಂಥ ಫಲ. ಒಳ್ಳೆ ರೀತಿ ವ್ಯವಹಾರಗಳಾಗತ್ತೆ, ಸಕ್ಸಸ್ ಸಿಗತ್ತೆ. ಹಾಗಾಗಿ ಧನುಸ್ಸು ರಾಶಿಯವರಿಗೆ ಗುರು ತುಂಬಾನೇ ಶುಭದಾಯಕವಾದಂಥ ಫಲ ಮೇ 15ರ ನಂತರ ಕೊಡ್ತಾನೆ. ಅಲ್ಲಿವರೆಗೂ ಅವರೇಜ್ ಆಗಿರುತ್ತೆ, ಅಷ್ಟೊಂದು ಪ್ರಭಾವವಾಗಿ ಇರೋದಿಲ್ಲ. ಇನ್ನ ನಿಮ್ಮ ಪ್ರಯತ್ನ ಕಾರ್ಯಗಳು ನೋಡೋಣ. ಏನೆಲ್ಲ ಪರಾಕ್ರಮ ಮಾಡ್ತಾ ಇದ್ದೀರಿ, ಏನೆಲ್ಲ ಶ್ರಮ ಪ್ರಯತ್ನಗಳಲ್ಲಿ ವಿಶೇಷವಾಗಿ ದಾರುಢ್ಯವಾಗಿ ಮುಂದಕ್ಕೆ ಹೋಗ್ತಾ ಇದ್ದೀರಾ ಅಂತಹ ವಿಚಾರದಲ್ಲಿಯೂ ಸಹ ಉತ್ತಮವಾಗಿತ್ತು. ದೀರ್ಘಕಾಲಿಕ ಒಂದು ಪ್ರಯತ್ನಗಳಿತ್ತು, ಅದು ಇನ್ನಷ್ಟು ಬದಲಾವಣೆ ಆಗುವಂತಹದ್ದು ಬರುತ್ತೆ. ಯಾವ ಒಂದು ದಿನಾಂಕಕ್ಕೆ ಅಂತಂದ್ರೆ ಮಾರ್ಚ್ 29ನೇ ತಾರೀಕಿಗೆ. ಮಾರ್ಚ್ 29ನೇ ತಾರೀಕಿಗೆ ಶನಿ ಬದಲಾವಣೆ ಆಗುವಂತಹದ್ದು ಬರುತ್ತೆ. ಮೀನ ರಾಶಿಗೆ ಪ್ರವೇಶ ಮಾಡ್ತಾನೆ. ಹಾಗಾಗಿ ಚತುರ್ಥ ಭಾಗಕ್ಕೆ ಹೋಗ್ತಾ ಇದ್ದಾನೆ. ಹಾಗಾಗಿ ಚತುರ್ಥ ಶನಿ ದೋಷ ಅಂತೇಳಿ ಹೇಳ್ತಾರೆ. ಹಾಗಾಗಿ ಆ ಒಂದು ಚತುರ್ಥ ಸ್ಥಾನದಲ್ಲಿ ಇದ್ದಾಗ ಸ್ವಲ್ಪ ಆವರೇಜ್ ಆಗಿ ಫಲ ಕೊಡುವಂತಹ ಸ್ಥಿತಿ ಶನಿಯಿಂದ ಇರುತ್ತೆ. ಆದರೆ ನಿಮ್ಮ ರಾಶಾಧಿಪತಿ ಗುರು ಆಗಿರೋದ್ರಿಂದ, ಮೀನ ರಾಶಿಗೆ ಅಧಿಪತಿ ಗುರು ಆಗಿರೋದ್ರಿಂದ ಯಾವುದೇ ರೀತಿ ವೈಪರೀತ್ಯಗಳು ಇರೋದಿಲ್ಲ, ಶುಭದಾಯಕವಾದ ಫಲನ ನೋಡಬಹುದಾಗಿರುತ್ತೆ. ಹಾಗಾಗಿ ಈ ವಿಚಾರದಲ್ಲಿ ಸಹ ಹೆಚ್ಚಿನ ಫಲನ ಅಪೇಕ್ಷೆ ಪಡಬಹುದು. ನಿಮ್ಮ ಸ್ವಸ್ಥಾನದಲ್ಲಿ ವಿಶೇಷವಾದಂತಹ ಅಭಿವೃದ್ಧಿದಾಯಕಂತ ಫಲ. ಮತ್ತು ಯಾರೆಲ್ಲ ಶ್ರಮಿಕರಿರ್ತೀರಾ, ಶ್ರಮಿಕರು ಅಂತಂದರೆ ಕಾರ್ಮಿಕರು, ಕುಶಲ ಕಾರ್ಮಿಕರು, ಮತ್ತು ಗುಡಿ ಕೈಗಾರಿಕೆಗಳಲ್ಲಿ ಕೆಲಸ ಮಾಡುವಂತಹವರು, ಮತ್ತು ನಿಮ್ಮ ಗೃಹ ಚಟುವಟಿಕೆಗಳಲ್ಲಿ ವಿಶೇಷವಾಗಿ ಮಾಡುವಂತಹ ಬೇಕಾಗಿರ್ತಕ್ಕಂತಹ ಪದಾರ್ಥಗಳನ್ನು ತಯಾರು ಮಾಡುವಂತಹ ಒಂದು ಕುಶಲ ಕಾರ್ಮಿಕರು ಯಾರಿರ್ತೀರಾ ಅಂತಹ ಅವರಿಗೆ ತುಂಬಾ ಶುಭದಾಯಕ ಫಲ, ಒಳ್ಳೆ ಸಕ್ಸಸ್ ಸಿಗುವಂತಹ ಅನುಕೂಲ, ಅಂತಹ ಒಂದು ಸದವಕಾಶ ಸಿಗತ್ತೆ. ಈ ವಿಚಾರದಲ್ಲಿ ಸಹ ಶನಿಯ ವೈಪರೀತ್ಯ ಹೆಚ್ಚಿನ ಸ್ಥಿತಿಯಲ್ಲಿ ಇರುವುದಿಲ್ಲ. ಇನ್ನು ರಾಹು ಪ್ರಭಾವ ವೈಪರೀತ್ಯ ಬಹಳಷ್ಟು 1 ವರ್ಷಗಳಿಂದ ಮನೆ ಕಡೆ ದಾಯಾದಿ ಸಂಬಂಧಗಳಲ್ಲಿ ಅಕಾಲವಾಗಿ ತೊಂದರೆಗಳು ಬರುವಂತಹದ್ದು, ಅಡಚಣೆಗಳು ಬರುವಂತಹದ್ದು, ಆರೋಗ್ಯ ವಿಚಾರದಲ್ಲಿ ಮತ್ತೆ ಆಕಸ್ಮಿಕವಾಗಿ ಅವಘಡಗಳುಂಟಾಗಿ ಆರೋಗ್ಯ ತೊಂದರೆಗಳನ್ನ ನೋಡಿರ್ತಕ್ಕಂತಹದ್ದಿರುತ್ತೆ. ಆ ಒಂದು ಬದಲಾವಣೆ ಮೇ 30ರ ನಂತರ ಬರುತ್ತೆ. ಮೇ 30ರವರೆಗೂ ಕೂಡ ಇದೇ ಒಂದು ಸ್ಥಿತಿಯಲ್ಲಿ ವೈಪರೀತ್ಯಗಳನ್ನ ನೀವು ನೋಡ್ತಾ ಇರ್ತೀರಾ. ಆದ ನಂತರ ರಾಹು ಬದಲಾವಣೆ ನಿಮಗೆ ಮುಖ್ಯವಾಗಿ ಕುಂಭರಾಶಿಗೆ ಪ್ರವೇಶ ಮಾಡ್ತಾನೆ. ಹಾಗಾಗಿ ಕುಂಭರಾಶಿಗೆ ಪ್ರವೇಶ ಮಾಡಿದಾಗ ಸ್ವಲ್ಪ ಸುತ್ತಾಟ, ತಿರುಗಾಟ, ಪ್ರಯತ್ನ, ಪರಾಕ್ರಮಗಳೆಲ್ಲ ಕೂಡ ನಿಮಗೆ ಸ್ವಲ್ಪ ವಿರುದ್ಧ ದಿಕ್ಕಲ್ಲಿರುತ್ತೆ, ವಿರುದ್ಧ ಸ್ಥಿತಿಯಲ್ಲಿರುತ್ತೆ. ನಿಧಾನ ಆಗುವಂತಹದ್ದು, ಲೇಟ್ ಆಗುವಂತಹದ್ದು ಆಗ್ತಾ ಇರುತ್ತೆ. ಮತ್ತು ಧನುಸ್ಸು ರಾಶಿಯವರು ಭಾತೃಕಾರಕರು ಯಾರೆಲ್ಲ ಇದ್ದೀರಾ, ಅಕ್ಕ ತಂಗಿಯರಾಗಿರ್ಬೋದು, ಅಣ್ಣ ತಮ್ಮಂದರಾಗಿರ್ಬೋದು, ಅಂತಹ ಅವರ ವಿಚಾರದಲ್ಲಿ ವೈರಾಗ್ಯ ಭಾವನೆಗಳು ಬರುವಂತಹದ್ದು, ಕುಟುಂಬದಲ್ಲಿ
ಕ್ಷುಲ್ಲಕ ವಿಚಾರಗಳಿಗೆ ಗಲಾಟೆ ಬರುವಂತಹದ್ದು, ಮತ್ತು ನೀವು ಯಾವುದೋ ಒಂದು ಆಸ್ತಿ ಪಾಸ್ತಿ ವಿಚಾರಕ್ಕೋಸ್ಕರ ವೈಪರೀತ್ಯಗಳನ್ನ ನೋಡುವಂತಹದ್ದು ಧನುಸು ರಾಶಿಯವರು ಗಮನಿಸ್ತೀರಾ. ಈ ಒಂದು ವೈಪರೀತ್ಯ ಕಾದಿರುತ್ತೆ. ಇದರಿಂದ ನಿಮ್ಗೆ ಒಳ್ಳೇದಾಗಬೇಕು ನಿಮ್ಮ ರಾಶಿಯವರಿಗೆ ಅಂತಂದರೆ ಏನು ಮಾಡಬೇಕು? ಶಕ್ತಿ ಮಾತೆಯ ದರ್ಶನ ಮಾಡಿ. ಶಕ್ತಿ ಮಾತೆಗೆ ರಾಹು ಕಾಲದಲ್ಲಿ ಈ ಒಂದು ಸಮಯದಲ್ಲಿ ಅಂದರೆ ಸುಮಾರು 1.5 ವರ್ಷಗಳ ಕಾಲ ಈ ರಾಹು ಸಂಚಾರ ಕುಂಭರಾಶಿಯಲ್ಲಿರುತ್ತೆ. ಯಾವ ದಿನಾಂಕದಿಂದ? ಮೇ 30ರ ನಂತರದ ದಿನಗಳಲ್ಲಿ 1.5 ವರ್ಷಗಳ ಕಾಲ 18 ತಿಂಗಳುಗಳು ರಾಹು ಸಂಚಾರ ವಕ್ರಸ್ಥಿತಿಯಲ್ಲಿ ಸಂಚಾರ ಮಾಡುವಂತಹದ್ದು ಕುಂಭರಾಶಿಯಲ್ಲಿ. ಹಾಗಾಗಿ ಈ ಒಂದು ವೈಪರೀತ್ಯ ಇರೋದ್ರಿಂದ ಸ್ವಲ್ಪ ಶಕ್ತಿ ಮಾತೆಗೆ ರಾಹು ಕಾಲದಲ್ಲಿ ವಿಶೇಷವಾಗಿ ಸೇವೆ ಮಾಡಿಸಿ. ಅಂದರೆ ಏನಾದರೂ ಒಂದು ದೇವಿಗೆ ವಿಶೇಷವಾದ ಸೇವೆಗಳನ್ನ ಮಾಡಿಸೋದ್ರಿಂದ ಒಂದು ವೈಪರೀತ್ಯಗಳೆಲ್ಲ ನಿವಾರಣೆ ಆಗುತ್ತೆ. ಇನ್ನು ಕೇತು ಪ್ರಭಾವ ನಿಮ್ಮ ರಾಶಿಗೆ ಭಾಗ್ಯಸ್ಥಾನಕ್ಕೆ ಪ್ರವೇಶ ಮಾಡ್ತಾನೆ ಮೇ 30ನೇ ತಾರೀಕಿಗೆ. ಇಷ್ಟು ದಿನ ಸ್ವಲ್ಪ ವೃತ್ತಿಯಲ್ಲಿ ಒತ್ತಡಗಳು, ಟೆನ್ಷನ್ಸು ಏನೆಲ್ಲ ಇತ್ತು, ಮತ್ತು ಭೂಮಿ ವ್ಯವಹಾರಗಳು ಯಾರೆಲ್ಲ ಮಾಡಿರ್ತೀರಾ ಅಂತಹವರಿಗೆ, ಬಿಸ್ನೆಸ್ ಯಾರೆಲ್ಲ ಮಾಡಿರ್ತೀರಾ, ಮತ್ತು ಒಡಂಬಡಿಕೆಗಳು ಒಪ್ಪಂದಗಳು ಮಾಡಿರ್ತಕ್ಕಂಥವ್ರು, ಜಾಯಿಂಟ್ ವೆಂಚರ್ಸು, ಇಂಥವ್ರಿಗೆಲ್ಲರಿಗೂ ಕೂಡ ಸ್ವಲ್ಪ ಕೇಸು, ಕೋರ್ಟು ವಗೈರೆ ಇವೆಲ್ಲ ಕೂಡ ಬಂದಿರುತ್ತೆ. ಒಡುಕು ಬಂದಿರುತ್ತೆ, ಟೆನ್ಷನ್ಗಳು ಬಂದಿರುತ್ತೆ. ಈ ವೈಪರೀತ್ಯಗಳೆಲ್ಲವೂ ಸಹ ನಿವಾರಣೆ ಆಗುವಂತಹದ್ದು ಮೇ 30ರ ನಂತರ. ತದನಂತರದ ದಿನಗಳಲ್ಲಿ ಭಾಗ್ಯಪ್ರಾಪ್ತಿ ಯೋಗ ನೋಡಿ. ವ್ಯವಹಾರಗಳೇನೆಲ್ಲ ಮಾಡಿ ಕೇಸು ಕೋರ್ಟುಗಳಲ್ಲಿ ಇರ್ತೀರಾ ಅವೆಲ್ಲವೂ ಸಹ ಈಗ ನಿಮ್ಮ ಪರವಾಗಿ ಆರ್ಡರ್ಸ್ ಬರುತ್ತೆ. ನಿಮಗೆ ಆಗುವಂತಹದ್ದು, ನೀವು ಜಯಿಸುವಂತಹದ್ದು, ಆ ವಿಚಾರದಲ್ಲಿ ಒಳ್ಳೆಯ ಫಲ ನಿಮಗೆ ಆಗತ್ತೆ. ಒಳ್ಳೆಯ ವ್ಯವಹಾರ ನಿಮ್ಮ ಪರವಾಗಿ ಆಗುವಂತಹದನ್ನು ನೋಡ್ತೀರಾ. ಶುಭದಾಯಕವಾದ ಫಲ ಕೇತುವಿಂದ ಕೂಡ ಇದೆ. ಹಾಗಾಗಿ ಧನುಸು ರಾಶಿಯವರಿಗೆ ಬಹಳಷ್ಟು ವಿಶೇಷವಾದಂತಹ ರಾಜಯೋಗ ಬಲ ಅಂತೇಳಿ ಹೇಳ್ಬೋದು. ಯಾಕೆಂತಂದರೆ ಹೆಚ್ಚು ಕಮ್ಮಿ 3-4 ಗ್ರಹಗಳು ಕೂಡ ತುಂಬಾನೇ ಬಲವಾದಂತಹ ಸ್ಥಿತಿಯಲ್ಲಿರ್ತಕ್ಕಂಥದ್ದು. ಹಾಗಾಗಿ ನೀವೆಲ್ಲರಿಗೂ ಕೂಡ ಈ ಒಂದು ಗ್ರಹಗಳ ಒಂದು ಫಲ, ಭಗವಂತನ ಅನುಗ್ರಹ ನಿಮಗೆ ಸದಾ ಸಿಕ್ಕಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಈ ವರ್ಷದಲ್ಲಿ 2025ರ ಒಂದು ದ್ವಾದಶಿ ರಾಶಿ ಫಲಾಫಲಗಳಲ್ಲಿ ನಾವು ಈಗ ಮುಖ್ಯವಾಗಿ ಮಕರ ರಾಶಿಯವರಿಗೆ ಹೆಂಗಿದೆ ಅಂತ ನೋಡೋಣ. ನೋಡಿ, ಮಕರ ರಾಶಿಯವರಿಗೆ ಈಗ ಪಂಚಮದಲ್ಲಿ ಗುರು ಸಂಚಾರ ಇರತಕ್ಕಂತಹದ್ದು. ಹಾಗಾಗಿ ಗುರುಬಲ ಇದೆ. ಗುರುಬಲ ಇರೋದ್ರಿಂದ ಪೂರ್ವಜನ್ಮ ಸುಕೃತ ಫಲ ಅಂತೇಳಿ ಹೇಳ್ತೀವಿ. ಅಂದರೆ ಹಿಂದಿನ ಜನ್ಮದಲ್ಲಿ ನೀವೇನೋ ಒಂದು ಕೇಳ್ಕೊಂಡು ಬಂದಿರ್ತೀರಾ, ಇಲ್ಲ ಮನಸ್ಸಲ್ಲಿ ಇರ್ತಕ್ಕಂಥ ಕೋರಿಕೆಗಳನ್ನು ಈ ಜನ್ಮದಲ್ಲಿ ನಿಮಗೆ ಸಫಲತೆ ಆಗುವಂತಹದ್ದು, ಅದರ ಫಲ ಪಡೆಯುವಂತಹದ್ದು, ಅದರ ಪ್ರತಿಫಲನ ನೀವು ನೋಡುವಂತಹದ್ದು ನಿಮಗೆ ನಡೀತಾ ಇದೆ. ಈ ಒಂದು ಸ್ಥಿತಿ ಎಲ್ಲಿವರೆಗೂ ಇರುತ್ತೆ ಅಂತಂದ್ರೆ ಮೇ 15ನೇ ತಾರೀಕುವರೆಗೂ ಮಾತ್ರ ಇರುತ್ತೆ. ಯಾಕೆಂತಂದ್ರೆ ಪೂರ್ವ ಪುಣ್ಯಸ್ಥಾನದಲ್ಲಿ ಗುರು ಸಂಚಾರ. ಗುರು ಅಂತಂದ್ರೇನೆ ಕುಬೇರ ಯೋಗ ಬಲ, ಬ್ರಹ್ಮಬಲ, ಅಂದ್ರೆ ಬ್ರಹ್ಮದೇವರ ಒಂದು ಅನುಗ್ರಹ ಇದ್ರೇನೆ ಗುರುಬಲ. ಗುರುಗಳು ಅಂತಂದ್ರೆ ಶ್ರೇಷ್ಠರು ಅಲ್ವಾ. ಹಾಗಾಗಿ ನಾವೊಂದು ವಿದ್ಯೆ, ಪಾಠ, ಒಂದು ಕಲಿಕೆ ಏನೇ ಇರಲಿ, ಗುರು ಇಲ್ದಿದ್ದು ಯಾವುದು ಆಗಲ್ಲ. ಹಾಗಾಗಿ ಗುರುಗಳ ಒಂದು ಅನುಗ್ರಹ ನಮಗೆ ತುಂಬಾ ಪ್ರಮುಖವಾಗಿರ್ತಕ್ಕಂಥದ್ದು. ಅದೇ ರೀತಿ ಗುರುವಿನ ಬಲ ನಿಮಗೆ ತುಂಬಾ ಅತ್ಯುತ್ತಮವಾಗಿದೆ, ಶುಭದಾಯಕವಾಗಿದೆ. ಮೇ 15ರವರೆಗೂ ಈ ಒಂದು ಸ್ಥಿತಿ ಇರುತ್ತೆ. ಹಾಗೆ ಉತ್ತಮವಾದಂಥ ಫಲ, ನೀವೇನೆಲ್ಲ ಅಪೇಕ್ಷೆ ಪಟ್ಟಿದ್ದೆಲ್ಲ ಸಾಧಿಸುವಂತಹದ್ದು. ಮತ್ತೆ ನಿಮ್ಮ ಮಕ್ಕಳ ಸ್ಥಾನದಲ್ಲಿ ಯಾರೆಲ್ಲ ಮಕ್ಕಳಾಗಿರ್ತಾರೆ ಅಂತಹ ಅವರ ಮಕ್ಕಳಿಗೆ ತುಂಬಾ ಶುಭ ಫಲ ನೋಡುವಂತಹದ್ದು, ಶ್ರೇಷ್ಠ ಫಲ ನೋಡುವಂತಹದ್ದು ಕೂಡ ನೀವು ಕಂಡಿರ್ತೀರಾ. ಈ ಒಂದು ಮೇ 15ರ ನಂತರ ಗುರು ಬದಲಾವಣೆ ಆಗತ್ತೆ, ಮಿಥುನ ರಾಶಿ ಪ್ರವೇಶ ಮಾಡ್ತಾನೆ. ಆವಾಗ ನಿಮ್ಮ ರಾಶಿಯಿಂದ ಷಷ್ಠಮ ಸ್ಥಾನದಲ್ಲಿ ಸ್ವಲ್ಪ ಸುಖ, ನೆಮ್ಮದಿ ವಿಚಾರ, ಮಿತ್ರರ ವಿಚಾರದಲ್ಲಿ, ವಿಶೇಷವಾಗಿ ಬಿಸ್ನೆಸ್ ವ್ಯವಹಾರಗಳಲ್ಲಿ ಮಿತ್ರರನ್ನ ಕಾಣುವಂತಹದ್ದು, ಮತ್ತೆ ತುಂಬಾ ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳ ಜೊತೆ ನಿಮ್ಮ ಒಂದು ಸಂಬಂಧ, ಬಾಂಧವ್ಯ, ವ್ಯವಹಾರ ಮಾಡುವಂತಹದ್ದು. ಅಂದ್ರೆ ಯಾವುದೋ ಒಂದು ಒಡಂಬಡಿಕೆ ಮಾಡಿಕೊಂಡು ಅವ್ರ ಜೊತೆಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀರಾ. ಆ ಒಂದು ಅನುಕೂಲತೆಗಳು, ಆ ಒಂದು ವಿಶೇಷತೆಗಳು ಸಹಜವಾಗಿ ನಿಮಗೆ ಅನುಕೂಲಿಸುತ್ತೆ, ಒಳ್ಳೆಯ ರೀತಿ ಇರುತ್ತೆ. ಷಷ್ಠಮ ಸ್ಥಾನದಲ್ಲಿರ್ತಕ್ಕಂತಹ ಗುರು ವೈಪರೀತ್ಯಗಳು ಹೆಚ್ಚಾಗಿ ಇರುವುದಿಲ್ಲ. ಆದರೆ ಸ್ವಲ್ಪ ಖರ್ಚು ವಿಚಾರ ಬರುತ್ತೆ, ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಸಾಧಾರಣ ಮಟ್ಟಿಗೆ ಬರುವಂತಹದ್ದು. ಬಹುಮುಖ್ಯವಾಗಿ ಸ್ವಲ್ಪ ಶೀತ, ಥ್ರೋಟು ಬ್ಲಾಕ್ ಆಗುವಂಥದ್ದು ಈ ಥರದ್ದು ಬರ್ಬೋದಷ್ಟೇ. ಹೆಚ್ಚಿನ ಸ್ಥಿತಿಯಲ್ಲಿ ವೈಪರೀತ್ಯ ಇರುವುದಿಲ್ಲ. ಇನ್ನು ಬಹುಮುಖ್ಯವಾಗಿ ನಿಮಗೆ 7.5 ನಡೀತಾ ಇರ್ತಕ್ಕಂತಹದ್ದು, 7.5 ವರ್ಷಗಳಿಂದ ಇರ್ತಕ್ಕಂತಹದ್ದು. ಇನ್ನು
ಕೇವಲ ನಿಮಗೆ ಒಂದು 2-3-4 ತಿಂಗಳಲ್ಲಿ ಮುಗಿದೋಗುತ್ತೆ. ಈಗ ಶನಿ ನಿಮ್ಮ ರಾಶಿಯಿಂದ ಮುಂದಿನ ರಾಶಿ ಕುಂಭರಾಶಿಯಲ್ಲಿ ಸಂಚಾರದಲ್ಲಿದ್ದಾನೆ. ಹಾಗಾಗಿ ನಿಮಗೆ 7.5 ಬಿಟ್ಟು ಹೋಗ್ತಾ ಇರ್ತಕ್ಕಂತಹ ಸಮಯ ನೋಡಿ, ಎಷ್ಟೊಂದು ಅದೃಷ್ಟಗಳು ಬರ್ತಾ ಇದೆ ಅಲ್ವಾ. ಹಾಗಾಗಿ ಶನಿ ಬಿಟ್ಟು ಹೋಗ್ತಾ ಇದ್ದಾನೆ. ಬಿಟ್ಟು ಹೋಗುವಾಗ ಒಳ್ಳೇದು ಮಾಡ್ತಾನಲ್ವಾ, ಒಳ್ಳೇದು ಮಾಡೇ ಮಾಡ್ತಾನೆ. ಯಾಕೆಂತಂದ್ರೆ 19 ತಿಂಗಳ ಕಾಲ ಕೊನೆಯ ಹಂತದಲ್ಲಿ 7.5 ಶುಭದಾಯಕವಾದ ಫಲವನ್ನ ಶನಿ ಕೊಡುವಂತಹದ್ದು. ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ನೋಡಿ, ಮಕರ ರಾಶಿಯವರಿಗೆ ರಾಶಾಧಿಪತಿ ಶನಿ, ಆ 7.5 ನಡೀತಾ ಇರ್ತಕ್ಕಂಥದ್ದು ಕೂಡ ಸೊ ನಿಮ್ಮ ಮುಂದಿನ ರಾಶಿ ಕುಂಭರಾಶಿಗೆ ಅಧಿಪತಿ ಕೂಡ ಶನಿನೇ. ಹಾಗಾಗಿ ನಿಮ್ಮ ರಾಶಾಧಿಪತಿನೇ ನಿಮ್ಮ ಮುಂದೆ ಇರತಕ್ಕಂತಹದ್ದು. ಹಾಗಾಗಿ ನಿಮಗೆ ಬದಲಾವಣೆ ಬರ್ತಾ ಇರ್ತಕ್ಕಂಥದ್ದು, ಬಹಳಷ್ಟು ಹಣಕಾಸಿನ ವಿಚಾರದಲ್ಲಿ ಬಲಗಳನ್ನ ತಂದು ಕೊಡುವಂತಹದ್ದು, ದೀರ್ಘಕಾಲಿಕವಾಗಿ ಲಾಂಗ್ ಟರ್ಮ್ ಅಲ್ಲಿ ದುಡ್ಡು ಬರುವಂತಹ ಯೋಗಗಳು ಬರುತ್ತೆ. ಯಾವ ರೀತಿ? ಕೆಲವರು ಮನೆಗಳು ಕಟ್ಟಿಸಿರ್ತಾರೆ, ರೆಂಟಲ್ ಇನ್ಕಮ್ ಬರ್ತಾ ಇರುತ್ತೆ. ಯಾವುದೋ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿರ್ತಾರೆ, ಅದರಲ್ಲಿ ಬೆನಿಫಿಟ್ಸ್ ಬರ್ತಾ ಇರುತ್ತೆ. ಸೊ ಈ ರೀತಿ ಲಾಂಗ್ ಟರ್ಮ್ ಅಲ್ಲಿ ಬರ್ತಾ ಇರ್ತಕ್ಕಂತಹ ಒಂದು ಧನಪ್ರಾಪ್ತಿ ಯೋಗದ ಅವಕಾಶಗಳು ನಿಮ್ಮದಾಗಿರುತ್ತೆ. ಹಾಗಾಗಿ ಈ ವಿಚಾರದಲ್ಲಿ ಕೂಡ ಹೆಚ್ಚಿನ ವ್ಯತ್ಯಯಗಳು ವೈಪರೀತ್ಯಗಳು ಇರೋದಿಲ್ಲ. ಶುಭದಾಯಕವಾದ ಫಲ ಇದೆ. 7.5 ಬಿಟ್ಟು ಹೋದ್ರೂ ಕೂಡ ನಿಮಗೆ ಒಳ್ಳೇದು ಮಾಡ್ಕೊಂಡು ಹೋಗ್ತಾನೆ ಶನಿಯ ಪ್ರಭಾವ. ಶನಿ ಮಾರ್ಚ್ 29ನೇ ತಾರೀಕಿಗೆ ಈ ಒಂದು ಕುಂಭರಾಶಿಯಿಂದ ಮೀನ ರಾಶಿಗೆ ಪ್ರವೇಶ. ಹಾಗಾಗಿ ಮೀನ ರಾಶಿಗೆ ಹೋದ್ಮೇಲೆ ಸುಮಾರು 2.5 ವರ್ಷಗಳ ಕಾಲ ಮೀನ ರಾಶಿಯಲ್ಲಿ ಇರ್ತಾನೆ. ಹಾಗಾಗಿ ಆ ಒಂದು ರಾಶಿಯಲ್ಲಿದ್ದ ಶನಿಯ ಪ್ರಭಾವದಿಂದ ನಿಮ್ಮೆಲ್ಲ ಒಂದು ಅನಿಸಿಕೆಗಳು, ಅಭಿಪ್ರಾಯಗಳು, ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ಕೋರಿಕೆಗಳು ನೆರವೇರುವಂತಹದ್ದು, ನಿಮ್ಮ ಪರಾಕ್ರಮದಲ್ಲಿ ಜಯಿಸುವಂತಹದ್ದು ಶುಭದಾಯಕವಾಗಿರುತ್ತೆ, ಅನುಕೂಲಕರವಾಗಿರುತ್ತೆ, ಉತ್ತಮವಾಗಿರುತ್ತೆ. ಈ ವಿಚಾರದಲ್ಲಿ ಕೂಡ ವೈಪರೀತ್ಯಗಳಿರೋದಿಲ್ಲ. ಉತ್ತಮವಾದಂತಹ ಬಲವನ್ನ ಕೊಡ್ತಾನೆ ಅಲ್ಲಿ 2.5 ವರ್ಷಗಳ ಕಾಲ. ಇನ್ನು ರಾಹು ಪ್ರಭಾವದ ವೈಪರೀತ್ಯಗಳು ಸುಮಾರಷ್ಟು ಪ್ರಯತ್ನಗಳಲ್ಲಿ ವಿಳಂಬ ಆಗ್ತಾ ಇತ್ತು, ಸುತ್ತಾಟ ತಿರುಗಾಟಗಳಿತ್ತು. ಈ ಒಂದು ಮೇ 30ರ ನಂತರ ರಾಹು ನಿಮಗೆ ಕುಂಭರಾಶಿ ಪ್ರವೇಶ ಮಾಡ್ತಾನೆ. ಈ ವಕ್ರಸ್ಥಿತಿಯಲ್ಲಿ ಬರುವಂತಹ ಒಂದು ರಾಹುವಿನ ಪ್ರಭಾವದಿಂದ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ನಿಧಾನ ಆಗುವಂತಹದ್ದು, ಲೇಟ್ ಆಗುವಂತಹ ಸಾಧ್ಯತೆಗಳು ಬರುತ್ತೆ, ಜೊತೆ ವೈಪರೀತ್ಯಗಳಿರುತ್ತೆ. ಮತ್ತೆ ರಾಹು ನಿಮ್ಮ ರಾಶಿಯಿಂದ ಸ್ವಲ್ಪ ಅಷ್ಟಮ ಸ್ಥಾನ ನೋಡ್ತಾ ಇರ್ತಾನೆ. ಹಾಗಾಗಿ ಸ್ವಲ್ಪ ತಲೆ ಭಾರ, ತಲೆಗೆ ಟೆನ್ಷನ್ಸ್ ಬರುವಂತಹದ್ದು, ನಿಮ್ಗೆ ಹೊರೆಯಕ್ಕಾಗದೇ ಇರುವಂತಹ ಜವಾಬ್ದಾರಿಗಳು, ಯಾರ್ದೋ ದುಡ್ಡು ಕಾಸು ಕಮಿಟ್ಮೆಂಟ್ಸ್ಗೆ ನೀವು ಜವಾಬ್ದಾರ ಆಗ್ಬಿಡ್ತೀರಾ, ನೀವು ಕಟ್ಟೋ ರೀತಿ ಆಗ್ಬಿಡ್ತೀರಾ. ಅವಾಗ ನಿಮ್ಗೆ ಬರ್ಡನ್ನೇ ಅಲ್ವಾ, ಟೆನ್ಷನ್ ಅಲ್ವಾ, ಸಮಸ್ಯೆನೇ ಅಲ್ವಾ. ಹಾಗಾಗಿ ಅವೆಲ್ಲವೂ ಕೂಡ ಬಾರದಿರ ಇರಲಿ ಅಂತ ಹೇಳ್ಬಿಟ್ಟು ಶಕ್ತಿ ಮಾತೆಯ ದರ್ಶನ ಮಾಡಿ ಅಲ್ಲಿ ನೀವು ತಂಬಿಟ್ಟಿನ ದೀಪಗಳನ್ನು 9 ತಂಬಿಟ್ಟಿನ ದೀಪಗಳನ್ನು ತುಪ್ಪದಿಂದ ಬೆಳಗಿಸೋದ್ರಿಂದ ಈ ಒಂದು ವೈಪರೀತ್ಯಗಳೆಲ್ಲವೂ ಸಹ ನಿವಾರಣೆ ಆಗತ್ತೆ. ಈ ಒಂದು ಪರಿಹಾರ ಮಾಡ್ಕೊಳ್ಳಿ, ಶುಭ ಫಲ ಸಿಗತ್ತೆ. ಇನ್ನು ನಿಮಗೆ ಭಾಗ್ಯಸ್ಥಾನದಲ್ಲಿ ಬಹಳಷ್ಟು ವ್ಯವಹಾರಗಳು ಸಕ್ಸಸ್ ಆಗಿರುತ್ತೆ. ಭಾಗ್ಯಸ್ಥಾನದಲ್ಲಿ ಭೂಮಿ ವ್ಯವಹಾರ ಆಗಿರ್ಬೋದು, ಬಿಸ್ನೆಸ್ ವ್ಯವಹಾರ ಆಗಿರ್ಬೋದು, ಮನೆ ಸೆಟಲ್ಮೆಂಟ್ಸ್ ಆಗಿರ್ಬೋದು, ಈ ಒಂದು ಬಂಧು ವರ್ಗದಲ್ಲಿಗೆ ಏನೇ ಒಂದು ಮಾಡಕ್ಕೆ ಹೋಗಿರ್ತೀರ ಪ್ರಯತ್ನಗಳು, ಅವೆಲ್ಲವೂ ಕೂಡ ಭಾಗ್ಯದ ರೂಪದಲ್ಲಿ, ವ್ಯವಹಾರಗಳ ರೂಪದಲ್ಲಿ ಸಕ್ಸಸ್ ಸಿಕ್ಕಿರ್ತಕ್ಕಂಥ ದಿನಗಳು ನೋಡಿದ್ದೀರಾ. ಆ ಒಂದು ಅನುಕೂಲತೆ ಮೇ 30ರವರೆಗೂ ಸಹ ಮುಂದುವರಿಯುತ್ತೆ. ಆ ನಂತರ ಕೇತು ನಿಮಗೆ ಸಿಂಹರಾಶಿಗೆ ಪ್ರವೇಶ ಮಾಡ್ತಾನೆ. ಹಾಗಾಗಿ ಈ ಒಂದು 30ನೇ ತಾರೀಕು ಮೇಗೆಲ್ಲ ಕೇತು ನಿಮ್ಮ ರಾಶಿಯಿಂದ ಅಷ್ಟಮ ಸ್ಥಾನ ಆಗಿರ್ತಕ್ಕಂಥ ಸಿಂಹರಾಶಿಗೆ ಪ್ರವೇಶ ಆಗ್ತಾ ಇದ್ದಾನೆ. ಹಾಗಾಗಿ ಈ ಒಂದು ಸಿಂಹರಾಶಿಯಲ್ಲಿರ್ತಕ್ಕಂತಹ ಒಂದು ಶನಿಯ ಪ್ರಭಾವದಿಂದ ಮೇ 30ರ ನಂತರ 1.5 ವರ್ಷಗಳ ಕಾಲ, ಅಂದರೆ 18 ತಿಂಗಳ ಕಾಲ ಬಹಳಷ್ಟು ಸ್ವಲ್ಪ ವ್ಯತ್ಯಯಗಳಿರುತ್ತೆ, ವೈಪರೀತ್ಯಗಳಿರುತ್ತೆ. ಆಕ್ಸಿಡೆಂಟ್ಸ್ ಆಗುವಂತಹದ್ದು, ನರ್ವ್ಸ್ ಪ್ರಾಬ್ಲಮ್ ಬರುವಂತಹದ್ದು, ಬ್ಯಾಕ್ ಪೇನ್ ಬರುವಂತಹದ್ದು, ಸೊ ಈ ಒಂದು ವೈಪರೀತ್ಯಗಳಾಗುವಂಥದ್ದು, ಅಗ್ನಿ ದುರಂತಗಳಾಗುವ ಸಾಧ್ಯತೆಗಳಿರುತ್ತೆ. ಅಂದರೆ ಸ್ವಲ್ಪ ಎಲೆಕ್ಟ್ರಿಕ್ ಶಾಕ್ ಹೊಡೆಸ್ಕೊಳ್ಳುವಂತಹದ್ದಾಗಿರ್ಬೋದು. ಅದಕ್ಕೆ ಯಾರೆಲ್ಲ ಈ ಒಂದು ಬೆಸ್ಕಾಂ ಡಿಪಾರ್ಟ್ಮೆಂಟಲ್ಲಿ ಇರ್ತೀರಾ ಮಕರ ರಾಶಿಯವರು, ತುಂಬ ಜಾಗೃತರಾಗಿರಿ. ಮತ್ತೆ ಅಗ್ನಿ ಒಂದು ಶಾಮಕ ದಳದಲ್ಲಿರ್ತಕ್ಕಂಥವರು ತುಂಬ ಜಾಗೃತಿಯಿಂದ ಇರಿ. ಹಾಗಾಗಿ ಅಗ್ನಿಶಾಮಕ ದಳ ಮತ್ತೆ ಒಂದು ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ಗಳಲ್ಲಿರ್ತಕ್ಕಂಥವರು ಯಾರೆಲ್ಲ ಕೆಲಸ ನಿರ್ವಹಿಸ್ತಾ ಇರ್ತೀರಾ ಅಂತಹವರೆಲ್ಲರೂ ಕೂಡ ತುಂಬ ಜಾಗೃತೆಯಿಂದ ಇರಿ. ಸ್ವಲ್ಪ ಆರೋಗ್ಯ ಸ್ಥಿತಿಯಲ್ಲಿ ವೈಪರೀತ್ಯಗಳ ಕಂಡು ಬರುವಂತಹದ್ದು, ಅವಘಡಗಳನ್ನು ಕಂಡು ಬರುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಈ ಒಂದು ವೈಪರೀತ್ಯ ನಿವಾರಣೆಗೋಸ್ಕರ ಈ ಒಂದು ತೊಂದರೆಗಳು ಬರುವಂತಹದ್ದು ಮೇ 30ರ ನಂತರ ಆಗಿರೋದ್ರಿಂದ ಆ ನಂತರದ ದಿನಗಳಲ್ಲಿ ಸುಮಾರು 1.5 ವರ್ಷಗಳ ಕಾಲ ಇರುತ್ತೆ. ಈ ಒಂದು ದಿನಗಳಲ್ಲಿ ನೀವೇನ್ ಮಾಡಬೇಕು ಅಂತಂದ್ರೆ, ಪ್ರತಿ ಸೋಮವಾರದ ದಿನ ಉರುಳಿಯನ್ನ, ಅಂದ್ರೆ ಭಾನುವಾರದ ರಾತ್ರಿನೇ ಉರುಳಿಯನ್ನ ನೆನೆಸಿಬಿಟ್ಟು
ಸೋಮವಾರ ಬೆಳಗ್ಗೆ ನೆನೆಸಿರ್ತಕ್ಕಂತಹ ಒಂದು ಉರುಳಿ ಬೆಲ್ಲದ ಜೊತೆ ಸೇರಿಸಿ ಕೋತಿಗಳಿಗೆ ಕೊಡೋದು ಮತ್ತು ಹಸುಗಳಿಗೆ ಕೊಡೋದು ಮಾಡಿದ್ರೆ ಈ ಒಂದು ಗಂಡಾಂತರ, ಈ ಒಂದು ವೈಪರೀತ್ಯ ನಿಮಗೆ ಬರುವುದಿಲ್ಲ. ಈ ಒಂದು ವಿಚಾರ ತುಂಬ ಜಾಗೃತಿಯಿಂದ ನೀವು ಗಮನಿಸಬೇಕು. ಏಕೆಂತಂದರೆ ಈ ಒಂದು ಕೆಲವರು ಜಾತಕಸ್ಥರಲ್ಲೇ ಈ ರೀತಿ ಇರುತ್ತೆ. ಅಂದರೆ ನಿಮ್ಮ ಒಂದು ಮಕರ ರಾಶಿಯವರಿಗೆ ಅಷ್ಟಮ ಸ್ಥಾನದಲ್ಲಿ ಕೇತುನೇ ಸಂಚಾರ ಮಾಡ್ತಾ ಇರ್ತಾನೆ. ಅಂತಹ ಅವರಿಗೆ ಖಂಡಿತವಾಗಿಯೂ ವೈಪರೀತ್ಯಗಳು ಬರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಅಂತಹ ಜಾತಕಸ್ಥರು ಮತ್ತು ಉಳಿದಿರ್ತಕ್ಕಂತಹ ಅವರು ಕೂಡ ಈ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಆದರೂ ಎಫೆಕ್ಟ್ಗಳು ಬರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಇದು ಭಯ ಇಡಿಸುವಂತಹ ವಿಚಾರ ಅಲ್ಲ, ತಿಳ್ಕೊಳ್ಳುವಂತಹ ವಿಚಾರ. ಹಾಗಾಗಿ ತಿಳ್ಕೊಳ್ಳೋದ್ರಿಂದ ನಾವು ಪರಿಹರಿಸ್ಕೋಬಹುದು. ಭಯ ಪಡುವಂತಹದ್ದಿರಲ್ಲ ಜ್ಯೋತಿಷ್ಯದಲ್ಲಿ. ಹಾಗಾಗಿ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಮಾರ್ಗ ಇರುತ್ತೆ, ವೈಜ್ಞಾನಿಕವಾದಂಥ ಕಾರಣ ಇರುತ್ತೆ. ಆ ಒಂದು ವೈಜ್ಞಾನಿಕ ರೀತಿ ನಮ್ಮ ದೋಷನ ನಾವೇ ಪರಿಹಾರ ಮಾಡ್ಕೊಳ್ಳುವಂತಹ ಯೋಗ ಭಾಗ್ಯನ ಭಗವಂತ ಕೊಟ್ಟಿರ್ತಾನೆ. ಆ ಒಂದು ರೀತಿ ಈ ಪರಿಹಾರ ಮಾಡ್ಕೊಳ್ಳಿ, ಶುಭದಾಯಕವಾದ ಫಲ ಸಿಗತ್ತೆ. ಹಾಗೆ ಈ ವರ್ಷ ಪೂರ್ತಿ ನಿಮ್ಗೆಲ್ರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಎಲ್ರಿಗೂ ಶುಭವಾಗಲಿ. ದ್ವಾದಶ ರಾಶಿಗಳಲ್ಲಿ ಪ್ರಮುಖವಾಗಿ ಇವತ್ತಿನ ಒಂದು ವಿಷಯ ಕುಂಭರಾಶಿಯವರಿಗೆ ಯಾವ ರೀತಿ ಇರುತ್ತೆ ನೋಡಿ. ಕುಂಭರಾಶಿಯವರು ನಿಮ್ಮ ರಾಶಿಗೆ ಯಾವ ರೀತಿ ಈ ಒಂದು ಗ್ರಹಗಳ ಒಂದು ಬದಲಾವಣೆಯಿಂದ ಈ ವರ್ಷ ಪೂರ್ತಿ ಪ್ರತಿಫಲನ ಪಡೆಯುವಂತಹ ಅವಕಾಶಗಳಿದೆ, ಶುಭಾಶುಭಗಳು ಏನಿರುತ್ತೆ, ಅದಕ್ಕೆ ಪ್ರತಿಫಲ ಏನು ಮಾಡ್ಕೋಬೇಕು ಅನ್ನುವಂಥದ್ದನ್ನು ಗಮನಿಸೋಣ. ನೋಡಿ, ಕುಂಭರಾಶಿಯವರು ನಿಮ್ಮ ರಾಶಿಯಿಂದ ಚತುರ್ಥ ಭಾಗದಲ್ಲಿ ಗುರು ಸಂಚಾರ ನಡೀತಾ ಇರ್ತಕ್ಕಂತಹದ್ದು. ವೃಷಭ ರಾಶಿಯಲ್ಲಿ ಸುಮಾರು ಒಂದು 6-7 ತಿಂಗಳಿಂದ ಸಂಚಾರದಲ್ಲಿರ್ತಕ್ಕಂತಹದ್ದು. ಹಾಗಾಗಿ ಈ ಒಂದು ಗುರುವಿನ ಸಂಚಾರ ನಿಮಗೆ ಮನೆ ಕಡೆ ಅಭಿವೃದ್ಧಿದಾಯಕವಾದಂಥ ಫಲಗಳನ್ನು, ನಿಮಗೆ ಸದೃಢವಾದಂತಹ ಪ್ರಯತ್ನಗಳನ್ನು, ವಿಶೇಷವಾದಂತಹ ಧನಪ್ರಾಪ್ತಿ ಯೋಗ, ಐಶ್ವರ್ಯ ಯೋಗ ಪ್ರಾಪ್ತಿ ಇವೆಲ್ಲವೂ ಕೂಡ ಪಡೆಯೋದಕ್ಕೆ ಅವಕಾಶಗಳು ಬಂದಿರುತ್ತೆ ಗುರುವಿನ ಸಂಚಾರದಿಂದ. ಗುರು ಬದಲಾವಣೆ ಆಗ್ತಾ ಇದ್ದಾನೆ. ಯಾವ ದಿನಾಂಕಕ್ಕೆ? ಮೇ 15ನೇ ತಾರೀಕಿಗೆ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾನೆ. ವೃಷಭ ರಾಶಿಯಿಂದ ಮಿಥುನಕ್ಕೆ ಹೋಗ್ತಾ ಇರ್ತಕ್ಕಂತಹ ಗುರು ಏನ್ ಮಾಡ್ತಾನೆ, ನಿಮ್ಮ ರಾಶಿಗೆ ಯಾವ ರೀತಿ ಫಲ ಕೊಡ್ತಾನೆ ನೋಡಿ. ನಿಮಗೆ ಪಂಚಮ ಸ್ಥಾನ ಪೂರ್ವ ಪುಣ್ಯ ಸ್ಥಾನದಲ್ಲಿ ವಿಶೇಷವಾದಂತಹ ಯೋಗ ಪ್ರಾಪ್ತಿ ಬಲಗಳು, ಹಿಂದಿನ ಜನ್ಮದ ಕೋರಿಕೆಗಳೆಲ್ಲವೂ ಸಹ ನೀವು ನೆರವೇರಿಸಿಕೊಳ್ಳುವಂತಹ ಅವಕಾಶ. ಮತ್ತೆ ಬುಧನ ಮನೆಯಲ್ಲಿ ಗುರು ಸಂಚಾರ ಯಾವ ರೀತಿ ಇರುತ್ತೆ ನೋಡಿ. ಮನೆ ಕಟ್ಟುವಂತಹ ಯೋಗ ಭಾಗ್ಯ, ಮತ್ತೆ ಒಳ್ಳೆ ಹೊಸದಾಗಿ ಮದುವೆ ಆಗಿರ್ತಕ್ಕಂಥವ್ರಿಗೆ ಒಳ್ಳೆ ಸಂತಾನ ಪ್ರಾಪ್ತಿ, ಸುಖ ಸಂತಾನ ಪ್ರಾಪ್ತಿ ಆಗುವಂತಹ ಯೋಗ ಭಾಗ್ಯ, ಒಳ್ಳೆ ಮಕ್ಕಳು ಜನಿಸುವಂತಹದ್ದು ಈ ಒಂದು ಸಮಯದಲ್ಲಿ 1 ವರ್ಷಗಳ ಕಾಲ ಇರ್ತದೆ. ಸುಮಾರು 12 ತಿಂಗಳಲ್ಲಿ ಗುರು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗ್ಬೇಕು ಅಂತಂದ್ರೆ ಸಮಯ ತಗೊಂತಾನೆ. ಹಾಗಾಗಿ ಮಿಥುನ ರಾಶಿಯಲ್ಲೇ 1 ವರ್ಷ ಕಾಲ ಇರುವಂತಹ ಬಲ ನಿಮಗೆ ತುಂಬ ಅತ್ಯುತ್ತಮವಾಗಿರುತ್ತೆ. ಮತ್ತೆ ವಿದ್ಯಾರ್ಥಿಗಳಿಗೆ ತುಂಬಾನೇ ಶುಭದಾಯಕವಾದಂತಹ ಫಲ ನೋಡಿ. ಗುರು ಈ ಸ್ಥಾನದಲ್ಲಿ ಇರೋದ್ರಿಂದ ಬುಧ ಬಂದು ಬುದ್ಧಿಕಾರಕನಾಗಿಂದ ಬುದ್ಧಿ ಚುರುಕಾಗತ್ತೆ, ನಿಮ್ಮ ಬುದ್ಧಿಗೆ ಬಲ ಬರುತ್ತೆ, ಅಂದ್ರೆ ಹೆಚ್ಚಿನ ಮಾರ್ಕ್ಸ್ ತಗೊಳ್ಳುವಂತಹದ್ದು, ಮತ್ತೆ ಎಲ್ರಿಗಿಂತ ಹೆಚ್ಚಿನ ಅಂಕಗಳು ಗಳಿಸಿ ಶ್ರೇಷ್ಠ ಸ್ಥಾನಕ್ಕೆ ಬೆಳೆಯುವಂತಹ ಒಂದು ಭಾಗ್ಯ ಅವಕಾಶ ಜಾತಕ ರೀತಿ ನಿಮ್ಮದಾಗಿರುತ್ತೆ. ಮತ್ತೆ ವಿದೇಶ ಪ್ರಯಾಣಗಳು ಮಾಡುವಂತಹ ವಿದ್ಯಾರ್ಥಿಗಳು ಕೂಡ ತುಂಬಾನೇ ಸುಫಲ ಕೊಡುತ್ತೆ. ಅಂದ್ರೆ ಅಬ್ರಾಡ್ಗೆ ಹೋಗಿ ವಿದ್ಯಾಭ್ಯಾಸನ ಮಾಡುವಂತಹ ಅವರಿಗೆ, ಯಾಕೆಂದ್ರೆ ಏಪ್ರಿಲ್ ಮೇಗೆಲ್ಲ ಎಜುಕೇಶನ್ಗಳು ಮುಗಿದಿರುತ್ತೆ, ಎಕ್ಸಾಮ್ಗಳು ಬರೆದಿರ್ತಾರ, ರಿಸಲ್ಟ್ ಬರುತ್ತೆ. ಆ ನಂತರದ ದಿನಗಳು ಅಂದ್ರೆ ಗುರು ನಿಮಗೆ ಈ ರೀತಿಯ ಒಂದು ಫಲ ಕೊಡ್ತಾನೆ. ಅಬ್ರಾಡ್ಗೆ ಹೋಗುವಂತಹ ಬಲ ಮೇ 15ರ ನಂತರದ ದಿನಗಳಲ್ಲಿ. ಹಾಗಾಗಿ ಶುಭದಾಯಕವಾದ ಫಲ ಇದೆ, ಉತ್ತಮವಾಗಿದೆ. ವಿದ್ಯಾರ್ಥಿಗಳು ಕೂಡ ಒಳ್ಳೆ ರೀತಿಯ ಒಂದು ಯೋಗ ಭಾಗ್ಯಗಳನ್ನ ನೋಡುವಂತಹದ್ದು ನಿಮ್ಮದಾಗಿರುತ್ತೆ. ಇನ್ನ ನಿಮ್ಮ ರಾಶಿಯವರಿಗೆ ಸುಮಾರು ಒಂದು 4.5 ವರ್ಷ 5 ವರ್ಷಗಳಿಂದ 7.5 ನಡೀತಾ ಇದೆ. ಅಂದ್ರೆ 7.5 ಅಂದ್ರೆ ಶನಿಯ ಸಂಚಾರ ಬಂದಿರ್ತಕ್ಕಂಥದ್ದು. ರಾಶಿನ ಹಿಂದಿ ಮನೆ ಅಂದ್ರೆ ಕುಂಭರಾಶಿಯಲ್ಲಿ ಇರ್ತಕ್ಕಂಥ ನಿಮಗೆ, ನಿಮ್ಮ ರಾಶಿನ ಹಿಂದಿನ ಮನೆ ಮಕರ ರಾಶಿ. ಮಕರ ರಾಶಿಗೆ 2.5 ವರ್ಷ ಬಂದಾಗ ಮತ್ತೆ ಈಗ ನಿಮ್ಮ ರಾಶಿಯಲ್ಲೇ ಸುಮಾರು ಒಂದು 2 ವರ್ಷಗಳಿಂದ ಸಂಚಾರದಲ್ಲಿದ್ದಾನೆ. ಹಾಗಾಗಿ ಹೆಚ್ಚು ಕಮ್ಮಿ 4-5 ವರ್ಷಗಳಿಂದ 7.5 ನಡೀತಾ ಇದೆ. ಈ 7.5 ಸ್ವಲ್ಪ ಚಿಂತೆ, ಯೋಚನೆ, ಒತ್ತಡ, ಟೆನ್ಷನ್ಸು, ಪ್ರೆಷರ್ಸು, ತುಂಬ ದೀರ್ಘಕಾಲಿಕವಾದಂತಹ ಭಾರಗಳನ್ನ, ಜವಾಬ್ದಾರಿಗಳನ್ನ ಹೊರಿಸುವಂತಹ ಒಂದು ಕಾರ್ಯಗಳು ನಿಮ್ಮದಾಗಿರುತ್ತೆ ಕುಂಭರಾಶಿಯವರಿಗೆ. ಹಾಗಾಗಿ 4-5 ವರ್ಷಗಳಿಂದ ನೀವು ಬಹಳಷ್ಟು
ಟೆನ್ಷನ್ಸ್ ಪಡ್ತಾ ಇರ್ತೀರಾ, ಪತ್ರ ಪಡ್ತಾ ಇರ್ತೀರಾ, ಯೋಚನೆ ಮಾಡ್ತಾ ಇರ್ತೀರಾ, ಯಾವುದ್ಯಾವುದೋ ಕೆಲಸಗಳು ಆಗಬೇಕು ಅಂದ್ಕೊತಾ ಇರ್ತೀರಾ, ಅವೆಲ್ಲವೂ ಸಹ ನಿಧಾನ ಆಗ್ತಾ ಇದೆ, ಲೇಟ್ ಆಗ್ತಾ ಇದೆ. ಹಾಗೆ ಈ ಒಂದು ಇನ್ನೂ ಒಂದು ಪ್ರತಿಫಲ ಮುಂದಕ್ಕೆ ಹೋಗುವಂತಹದ್ದು ಶನಿ ನಿಮ್ಮ ರಾಶಿಯಿಂದ, ನಿಮ್ಮ ಜನ್ಮ ರಾಶಿಯಿಂದ. ಯಾಕಂದ್ರೆ ಜನ್ಮರಾಶಿಗೆ ಬಂದಾಗ ಸ್ವಲ್ಪ ಒತ್ತಡ, ಪ್ರೆಷರ್, ಟೆನ್ಷನ್ ಜಾಸ್ತಿ ಇರುತ್ತೆ. ಈ ಹಿಂದೆ ಖರ್ಚುಗಳು ಜಾಸ್ತಿ ಆಗಿರುತ್ತೆ. ಈಗ ಮಾರ್ಚ್ 29ನೇ ತಾರೀಕಿಗೆ ಶನಿ ಮೀನ ರಾಶಿಗೆ ಪ್ರವೇಶ ಮಾಡ್ತಾನೆ. ಮೀನ ರಾಶಿಗೆ ಹೋದಂತಹ ಶನಿಯ ಬಲ ವಿಶೇಷವಾಗಿ ಇದೇ ರೀತಿ ಶನಿಯ ಪ್ರಭಾವ, ಒತ್ತಡ, ಟೆನ್ಷನ್ಸ್ ಇದ್ರೂ ಸಹ ದುಡ್ಡು ಕಾಸು ವ್ಯವಹಾರ ವಿಚಾರದಲ್ಲಿ ಉತ್ತಮವಾದ ಫಲ ಕೊಡ್ತಾನೆ. ಜೊತೆಗೆ ಆ ಒಂದು ಮೀನ ರಾಶಾಧಿಪತಿ ಗುರುಗೆ ಮತ್ತೆ ಶನಿಗೆ ಮಿತ್ರ ಭಾವ ಇರೋದ್ರಿಂದ ಶುಭ ಫಲದಾಯಕವಾದಂತಹ ಫಲ ಇರುತ್ತೆ. ವಿಶೇಷವಾಗಿ ಶ್ರೇಷ್ಠತರವಾದಂತಹ ಕಾರ್ಯಗಳನ್ನು ಜಯಿಸುವಂತಹದ್ದು, ಉನ್ನತ ಸ್ಥಾನಕ್ಕೆ ಬೆಳೆಯುವಂತಹದ್ದು, ಒಳ್ಳೆ ಲೀಡರ್ ಆಗುವಂತಹದ್ದು, ಸೊಸೈಟಿಯಲ್ಲಿ ಘನತೆ ಗೌರವ ಸ್ಥಾನಗಳನ್ನು ಪಡೆಯುವಂತಹ ಯೋಗ ನಿಮ್ಮ ರಾಶಿಗೆ ಬರುತ್ತೆ. ಹಾಗಾಗಿ ಈ ಒಂದು ಫಲ ಕೂಡ ನಿಮಗೆ 7.5 ನಡೀತಾ ಇದ್ರೂ ಕೂಡ ಒಳ್ಳೆ ರೀತಿ ಫಲ ಇದೆ. ಆದರೂ ಸ್ವಲ್ಪ ಶನಿ ಶಾಂತಿ, ಶನಿ ದರ್ಶನ ಮಾಡಿ, ಶನೇಶ್ವರ ಸ್ವಾಮಿ ದೇವಾಲಯದ ಹತ್ರ ಎಳ್ಳು ಬತ್ತಿ ಬೆಳೆಸ್ಕೊಂಡು ಬನ್ನಿ. ನಿಮಗೆ ಯಾವುದೇ ರೀತಿ ಒಂದು ಒತ್ತಡಗಳು, ಟೆನ್ಷನ್ಗಳು ಬರಲ್ಲ. ಚಿಂತೆ ಸಮಸ್ಯೆಗಳಿಂದ ದೂರ ಉಳಿತೀರಾ, ಶುಭದಾಯಕವಾದ ಫಲನ ಪಡಿತೀರಾ. ಇನ್ನು ರಾಹು ಪ್ರಭಾವ ನಡೀತಾ ಇರ್ತಕ್ಕಂತಹದ್ದು ಸ್ವಲ್ಪ ದುಡ್ಡು ಕಾಸು ವಿಚಾರದಲ್ಲಿ ಸ್ವಲ್ಪ ನಿಧಾನ, ಲೇಟು, ರಿವರ್ಸ್ ಆಗಿದೆ. ಈ ಒಂದು ವೈಪರೀತ್ಯ ಮೇ 30ನೇ ತಾರೀಕುವರೆಗೂ ಕೂಡ ಸ್ವಲ್ಪ ಮುಂದುವರಿಯುತ್ತೆ. ರಾಹು ಪ್ರಭಾವ ಈ ರೀತಿ ಮಾಡ್ತಾನೆ. ಸೊ ಮೇ 30ರ ನಂತರ ನಿಮ್ಮ ರಾಶಿಗೆ ಪ್ರವೇಶ ಮಾಡ್ತಾನೆ, ನಿಮ್ಮ ಜನ್ಮ ರಾಶಿಗೆ ಬರ್ತಾನೆ. ಅವಾಗ ನೋಡಿ ಎಷ್ಟು ಭಾರ ಹೊತ್ಕೋಬೇಕು. ನಿಮ್ಮ ರಾಶಿಗೆ ಯಾರೋ ಒಬ್ಬ ವ್ಯಕ್ತಿ ಬಂದರು, ಯಾರೋ ಒಬ್ಬರು ಮನೆಗೆ ಬಂದರು ಅಂದರೆ ಸ್ವಲ್ಪ ನೀವು ಏನಲ್ಲ ಅವ್ರಿಗೆ ಕೊಡಬೇಕಪ್ಪ, ಏನು ಅವ್ರನ್ನ ಉಪಚರಿಸ್ಬೇಕಪ್ಪ, ಯಾವ ರೀತಿ ಮಾತಾಡಬೇಕಪ್ಪ ಅನ್ನುವಂತಹದ್ದೊಂದು ಸ್ವಲ್ಪ ತಲಮಲ ಆಗ್ತಾ ಇರತ್ತೆ. ಆ ರೀತಿ ರಾಹು ಬರ್ತಾ ಇದ್ದಾನೆ. ರಾಹು ಅಂತಂದ್ರೆ ಸ್ವಲ್ಪ ಭಯ ಬೀಳೋ ರೀತಿಯಲ್ಲ. ಯಾಕೆಂತಂದ್ರೆ ರಾಹು ಕೇತು ಗ್ರಹಗಳು ದುಷ್ಟ ಗ್ರಹಗಳು ಅಂತೀವಿ, ಪೀಡ ಗ್ರಹಗಳು ಅಂತೀವಿ. ಯಾಕೆಂತಂದ್ರೆ ವೈಜ್ಞಾನಿಕವಾಗಿ ಆಂಟಿ ಕ್ಲಾಕ್ ವೈಸ್ ಸುತ್ತುವಂತಹ ಗ್ರಹಗಳು ಇವೆರಡು ಕೂಡ. ಆದ್ರಿಂದ ರಾಹು ಬರ್ತಾ ಇರ್ತಕ್ಕಂಥ ಸ್ಥಿತಿ ಸ್ವಲ್ಪ ನಿಮಗೆ ರಿವರ್ಸ್ಗಳಾಗುವಂಥ ಸಾಧ್ಯತೆ, ವೈಯಕ್ತಿಕವಾದಂತಹ ಅಭಿಪ್ರಾಯಗಳು, ನಿರ್ಣಯಗಳು, ನಿಮ್ಮ ದೃಢ ಸಂಕಲ್ಪಗಳು ಸ್ವಲ್ಪ ನಿಧಾನ ಆಗುತ್ತೆ, ಲೇಟ್ ಆಗುತ್ತೆ, ಸ್ಲೋ ಆಗುತ್ತೆ. ಹಾಗಾಗಿ ನೀವು ಪುಣ್ಯಸ್ಥಳದಲ್ಲಿ ನೀವು ಈ ಒಂದು ದುರ್ಗಾ ಮಾತೆಯ ದರ್ಶನ ಮಾಡಿ, ಅಲ್ಲಿ ದುರ್ಗಾ ಶಾಂತಿ ಹೋಮಗಳನ್ನು ಮಾಡಿಸಿ ತುಂಬ ಶುಭದಾಯಕವಾದಂಥ ಫಲನ ಪಡೆಯಬಹುದಾಗಿರುತ್ತೆ. ಯಾಕಂತಂದರೆ ರಾಹುಗ್ರಹಕ್ಕೆ ಆದಿ ದೇವತೆ ಒಂದು ದುರ್ಗಾದೇವಿ. ಅದಕ್ಕೆ ಪುಣ್ಯಸ್ಥಳದಲ್ಲಿ ಹೋಗಿ ನೀವು ಬಂದರೆ ಸಾಕು, ಆ ಎನರ್ಜಿ ಪೂರ್ತಿ ನಿಮಗೆ ಈ 1.5 ವರ್ಷಗಳ ಕಾಲ ಇರುತ್ತೆ. ಹಾಗಾಗಿ ಆ ಒಂದು ವೈಪರೀತ್ಯಕ್ಕೆ ಈ ಒಂದು ಪರಿಹಾರ ಮಾಡ್ಕೊಳ್ಳಿ. ಇನ್ನು ನಿಮಗೆ ಒಂದು ಕೇತು ಪ್ರಭಾವ ಆರೋಗ್ಯ ಪರಿಸ್ಥಿತಿಯಲ್ಲಿ ವೈಪರೀತ್ಯ ಕೊಟ್ಟಿತ್ತು. ಸ್ವಲ್ಪ ಬ್ಯಾಕ್ ಪೇನ್ ಬರುವಂತಹದ್ದು, ಸ್ವಲ್ಪ ಆಲಸ್ಯ ಜೀವನ, ಸ್ವಲ್ಪ ಏನೋ ಒಂದು ಲೇಜಿನೆಸ್ ಉಂಟಾಗುವಂತಹದ್ದು ಆಗ್ತಾ ಇರುತ್ತೆ. ಮತ್ತು ಸ್ವಲ್ಪ ನರ್ವ್ ಸಿಸ್ಟಮ್, ನರ ದೌರ್ಬಲ್ಯತೆಗಳು ಉಂಟಾಗುವಂತಹದ್ದು, ಈ ಒಂದು ವೈಪರೀತ್ಯಗಳು, ಒತ್ತಡಗಳು, ಟೆನ್ಷನ್ಗಳು ಆರೋಗ್ಯದಲ್ಲಿ ಸ್ವಲ್ಪ ಕೈ ಕೊಟ್ಟಿರ್ತಕ್ಕಂಥದ್ದು ಬಂದಿರುತ್ತೆ, ಕಷ್ಟಗಳಿಂದ ಕೂಡಿರುತ್ತೆ. ಇದು ಕೂಡ ಮೇ 30ಗೆ ಈ ಒಂದು ಕೇತು ಸಿಂಹರಾಶಿಗೆ ಪ್ರವೇಶ ಮಾಡೋದ್ರಿಂದ ನಿಮ್ಮ ರಾಶಿಯಿಂದ 7ನೇ ಸ್ಥಾನದಲ್ಲಿರ್ತಾನೆ. ಹಾಗಾಗಿ ಯಾರೆಲ್ಲ ಕುಂಭರಾಶಿಯವರಿದ್ದೀರಾ, ನಿಮಗೆ ಮೇ 30ರ ನಂತರ ಮುಂದಿನ 1.5 ವರ್ಷಗಳ ಕಾಲ, ಅಂದರೆ 18 ತಿಂಗಳ ಕಾಲ ಈ ಒಂದು ಸರ್ಪದೋಷದ ಪ್ರಭಾವದಲ್ಲಿ ಇರ್ತೀರಾ. ಹಾಗಾಗಿ ಇದನ್ನ ನಾಗದೋಷ ಅಂತೇಳಿ ಹೇಳ್ತೀವಿ. ಹಾಗೆ ನಾಗದೋಷದ ಪ್ರಭಾವ, ಸರ್ಪದೋಷದ ಪ್ರಭಾವ ನಿಮ್ಮ ರಾಶಿಯ ಮೇಲೆ ಮೇ 30ರ ನಂತರ ಬರುವಂತಹದ್ದು ಹೆಚ್ಚಿನ ಸ್ಥಿತಿ ಇರುತ್ತೆ. ಆವಾಗ ನೀವು ಕಂಪಲ್ಸರಿ ನೀವು ಕಾಲಸ್ಸಿಗೆ ಹೋಗಿ ರಾಹುಕೇತು ಶಾಂತಿ ಮಾಡಿಸ್ಕೊಳ್ಳಿ. ಇಲ್ಲ ನಿಮ್ಗೆ ಅನುಕೂಲ ಇರ್ತಕ್ಕಂಥ ನಾಗದೇವರುಗಳ ದರ್ಶನ ಮಾಡಿ ಶುಭದಾಯಕವಾದ ಫಲನ ಪಡಿತೀರಾ. ವಿಶೇಷವಾಗಿ ಏನಕ್ಕೆ ತೊಂದರೆ ಕೊಡುತ್ತೆ ಅಂದರೆ, ವಿವಾಹ ಆಗುವಂತಹವ್ರಿಗೆ ನಿಧಾನ ಮಾಡುತ್ತೆ, ಲೇಟ್ ಮಾಡುತ್ತೆ. ಇಲ್ಲ ಇನ್ ಕೇಸು ಬೈ ಒತ್ತಡದಿಂದ, ಫೋರ್ಸಿಂದ ಮದುವೆ ಮಾಡಿಬಿಟ್ರಿ ಅಂತ ಇಟ್ಕೊಳ್ಳಿ, ಅವರು ಕೇಸು, ಕೋರ್ಟು, ಒಂದು ಡೈವರ್ಸ್ಗೆ ಹೋಗುವಂಥ ಸ್ಥಿತಿ ಬರುತ್ತೆ. ಅನ್ಯೋನ್ಯತೆ ಇರೋದಿಲ್ಲ, ವೈಪರೀತ್ಯದಿಂದ ಕೂಡಿರುತ್ತೆ. ಇಂತಹ ಒಂದು ಸಮಯಗಳನ್ನೆಲ್ಲ ಗಮನಿಸಬೇಕು. ಯಾಕೆ ಯಾವಂದ್ರೆ ಅವಾಗ ವಯಸ್ಸಿಗೆ ಬಂದಿದ್ದಾರೆ ಅಂತ ಮದುವೆ ಮಾಡಿಸ್ಬಿಡೋದು ಹೆಚ್ಚಲ್ಲ. ಆ ಸಮಯ ಕಾಲ ಏನಿದೆ ಅಂತ ನೋಡ್ಕೋಬೇಕು. ಇಲ್ಲ ಕೆಟ್ಟ ಕಾಲ ಆಯ್ತಾ ಪರಿಹಾರ ಮಾಡಿಬಿಟ್ಟು ಮುಂದುವರಿಯಬೇಕಾಗಿರುತ್ತೆ. ಯಾಕೆಂದ್ರೆ ಬಹಳ ಜನ 1 ಕೋಟಿ ಖರ್ಚಾದ್ರೆ
ಒಂದು ಪ್ರಾಕ್ಟಿಕಲ್ ಆಗಿ ಒಂದು ಪ್ರಾಯೋಗಿಕವಾಗಿ ಖರ್ಚು ಮಾಡ್ತಾರೆ, ಲಕ್ಷಗಳು ಬಂದರೂ ಕೂಡ ಬಾಧೆ ಬೀಳ್ತಾರೆ, ಒಂದು ಹಾಸ್ಪಿಟಲ್ ಟ್ರೀಟ್ಮೆಂಟ್ಗಳು ಪಡಿತಾರೆ. ಗ್ರಹ ದೋಷಗಳು ಪರಿಹಾರ ಮಾಡ್ಕೊಳ್ಳೋಕ್ಕೆ ₹100 ಖರ್ಚು ಮಾಡಿದ್ರೆ ಸಾಕು, ನಿಮ್ಮ ಸುತ್ತಲೂ ಇರ್ತಕ್ಕಂಥ ಗಿಡ ಮರ ಬಳ್ಳಿಗಳು, ಧಾನ್ಯ ಪೂಜೆ, ಒಂದು ದೀಪ ಪೂಜೆ ಇಂಥವುಗಳಿಂದ ಪರಿಹಾರ ಮಾಡ್ಕೊಳ್ಳುವಂಥ ಅವಕಾಶ ಇರುತ್ತೆ, ಮಾಡ್ಕೊಳ್ಳೋದಿಲ್ಲ. ಹಾಗಾಗಿ ಈ ಒಂದು ರಾಹು ಕೇತು ಮಾತ್ರ ಈಗ ಸ್ವಲ್ಪ ಸರ್ಪದೋಷದ ಪ್ರಭಾವಕ್ಕೆ ಬರುವಂತಹದ್ದಿರುತ್ತೆ. 1.5 ವರ್ಷಗಳ ಕಾಲ ಜಾಗೃತಿಯಿಂದ ವ್ಯವಹಾರಗಳು ಮಾಡ್ಕೊಂಡು ಹೋಗಿ ತುಂಬ ಶುಭದಾಯಕವಾದ ಫಲ ಸಿಗ್ತೀರಿ. ಯಾಕಂದರೆ ಕೆಲವೊಂದು ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡು ಬಿಡುವಂಥ ಸ್ಥಿತಿಗೆ ಬರುತ್ತೆ ವ್ಯವಹಾರಗಳಲ್ಲಿ, ಕೆಲಸಗಳಲ್ಲಿ. ಹಾಗಾಗಿ ಈ ಒಂದು ಪರಿಹಾರ ಮಾಡಿ ಈ ಒಂದು ವರ್ಷ ಪೂರ್ತಿ ಶುಭದಾಯಕವಾದ ಫಲನ ಎಲ್ಲರೂ ಪಡೀಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ. ಎಲ್ರಿಗೂ ಶುಭವಾಗಲಿ. ಯಾವ ರೀತಿ ದ್ವಾದಶ ರಾಶಿಗಳವರಿಗೆ ಗ್ರಹಗಳ ಒಂದು ಚಲನೆ ಬದಲಾವಣೆಯಿಂದ ಪ್ರತಿಫಲ ಇರುತ್ತೆ, ಅದರಲ್ಲಿಯೂ ಸಹ ಮುಖ್ಯವಾಗಿ ಮೀನ ರಾಶಿಯವರಿಗೆ ಯಾವ ರೀತಿ ಇದೆ ಅನ್ನುವಂಥದ್ದನ್ನು ನಾವೀಗ ನೋಡೋಣ. ನೋಡಿ, ಮೀನ ರಾಶಿಯವರಿಗೆ ನಿಮ್ಮ ರಾಶಾಧಿಪತಿ ಗುರು, ನೋಡಿ ನಿಮ್ಮ ರಾಶಾಧಿಪತಿ ಗುರು ಸುಮಾರು 6-7 ತಿಂಗಳಿಂದ ವೃಷಭ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ವೃಷಭ ರಾಶಿಯಲ್ಲಿರ್ತಕ್ಕಂತಹ ಗುರುವಿನ ಪ್ರಭಾವ ನಿಮಗೆ ತುಂಬ ಉತ್ತಮ ಫಲನ ಕೊಟ್ಟಿರುತ್ತೆ. ಶುಕ್ರನ ಮನೆಯಲ್ಲಿ ಗುರು ಸಂಚಾರ, ಶತ್ರುಭಾವ ಇರುತ್ತೆ, ಗ್ರಹಗಳ ಒಂದು ವೈಪರೀತ್ಯ ಸಂಚಾರದಲ್ಲಿ ಇರುತ್ತೆ. ಆದರೂ ಸಹ ಪ್ರಯತ್ನ ಕಾರ್ಯದಲ್ಲಿ ಶ್ರೇಷ್ಠವಾದಂತಹ ಒಂದು ಕೆಲಸ ಕಾರ್ಯಗಳು, ಶುಭದಾಯಕವಾದಂಥ ಕೆಲಸ ಕಾರ್ಯಗಳು, ತುಂಬ ರಿಚ್ ಆಗಿರ್ತಕ್ಕಂಥದ್ದು, ಅಂದರೆ ದುಡ್ಡು ಕಾಸು ಬರುವಂತಹದ್ದು, ಇನ್ಕಮ್ ಸೋರ್ಸ್ ಕ್ರಿಯೇಟ್ ಆಗುವಂತಹದ್ದು, ನಿಮಗೆ ಧನ ಸಂಪತ್ತಿನ ಯೋಗ ಬರುವಂತಹ ಪ್ರಯತ್ನ ಕಾರ್ಯಗಳಲ್ಲಿ ವಿಶೇಷವಾಗಿ ನೀವು ಪ್ರಯತ್ನಿಸ್ತಾ ಇದ್ರಿ. ಆ ಒಂದು ವಿಚಾರದಲ್ಲಿ ಬಲ ಕೊಟ್ಟಿರುತ್ತೆ, ಅನುಕೂಲ ಕೊಟ್ಟಿರುತ್ತೆ. ಯಾಕೆ ಅಂತಂದರೆ ಈ ಒಂದು ವೃಷಭ ರಾಶಿಯಿಂದ ಗುರು ಕೂಡ ಭಾಗ್ಯಸ್ಥಾನ ನೋಡ್ತಾ ಇರ್ತಾನೆ. ಹಾಗಾಗಿ ಭಾಗ್ಯದಲ್ಲಿ ಹೋಗ್ತಾ ಇರುವ ಗ್ರಹಗಳ ಒಂದು ದೃಷ್ಟಿ ಪ್ರಭಾವ ಸಂಚಾರ ಕೂಡ ಈ ಒಂದು ಗುರುವಿಗೆ ಬಂದಾಗೆಲ್ಲ ಫಲ ಕೊಟ್ಟಿರುತ್ತೆ. ಈ ಒಂದು ಗುರು ಬದಲಾವಣೆ ಯಾವ ಒಂದು ತೇದಿಗೆ ದಿನಾಂಕಕ್ಕೆ ಅಂತಂದರೆ ನೋಡಿ, ಮೇ 15ನೇ ತಾರೀಕಿಗೆ ಗುರು ಬದಲಾವಣೆ ಆಗುತ್ತೆ. ಗುರು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾನೆ. ಮೇ 15ರ ನಂತರ ಮಿಥುನಕ್ಕೆ ಹೋಗಿರ್ತಕ್ಕಂತಹ ಗುರುವಿನ ಪ್ರಭಾವ ನಿಮ್ಮ ರಾಶಿಗೆ ಚತುರ್ಥ ಭಾಗದಲ್ಲಿ ಇದ್ದು ಯಾವ ರೀತಿ ಫಲ ಕೊಡ್ತಾನೆ ಅಂದರೆ, ವಿಶೇಷವಾಗಿ ಭೂಮಿ ಸಿಗುವಂತಹದ್ದು, ಭೂಮಿ ಮೇಲೆ ಏನೋ ಒಂದು ಕೆಲಸ ಕಾರ್ಯ ಕ್ರಿಯೆಗಳನ್ನು ಮಾಡುವಂತಹದ್ದು, ಭೂಮಿಯ ಪ್ರತಿಫಲದಾಯಕವಾದ ಫಲಗಳನ್ನು ಪಡೆಯುವಂತಹದ್ದು, ನಿಮಗೆ ಬಿಸ್ನೆಸ್ ಮಾಡೋಣ ಅನ್ನುವಂತಹ ಒಂದು ಅವಕಾಶಗಳು ಹುಡುಕೊಂಡು ಬರುವಂತಹದ್ದು, ವೃತ್ತಿಯಲ್ಲಿ ವಿಶೇಷವಾದಂತಹ ಬಲ ಸಿಗುವಂತಹದ್ದು, ತುಂಬ ಶುಭದಾಯಕವಾದ ಫಲಗಳಿರುತ್ತೆ. ಯಾಕಪ್ಪ ಅಂತಂದರೆ ನಿಮ್ಮ ರಾಶಿಯಿಂದ ಚತುರ್ಥ ಭಾಗದಲ್ಲಿ ಅಂತ ಗುರು ಧನುಸ್ಸು ರಾಶಿಯನ್ನು ನೋಡ್ತಾ ಇರ್ತಾನೆ, ಸಪ್ತಮ ಸ್ಥಾನನ. ಹಾಗಾಗಿ ಈ ಒಂದು ಧನುಸ್ಸು ರಾಶಿಯಾಧಿಪತಿಗಳು ಗುರುನೇ ಆಗಿರೋದ್ರಿಂದ ತನ್ನ ಮನೆಯನ್ನು ತಾನೇ ನೋಡೋದ್ರಿಂದ ನಿಮ್ಮ ಮನೆ ಕಡೆ, ಸ್ವಸ್ಥಾನದ ಕಡೆ, ನಿಮ್ಮ ಒಂದು ಕ್ಷೇಮ ಅಭಿವೃದ್ಧಿಗೋಸ್ಕರ ಬಹಳಷ್ಟು ಪ್ರಯತ್ನಗಳನ್ನ ಬದಲಾವಣೆಗಳನ್ನ ತಂದ್ಕೊತೀರಾ. ಮತ್ತು ನಿಮ್ಮ ಮನೆಗೆ ವಿಶೇಷವಾಗಿ ತುಂಬ ಉನ್ನತ ಸ್ಥಾನದಲ್ಲಿ ಹೆಸರು ಗಳಿಸಿರ್ತಕ್ಕಂಥ ವ್ಯಕ್ತಿಗಳು, ಅಂದರೆ ಗುರುಗಳ ಸ್ಥಾನನ ಪಡೆದಿರ್ತಕ್ಕಂಥವರು, ಸಮಾಜದಲ್ಲಿ ಘನತೆ ಗೌರವ ಸ್ಥಾನಮಾನ ಹೊಂದಿರ್ತಕ್ಕಂಥ ವ್ಯಕ್ತಿಗಳ ಒಂದು ಸಮಾಗಮ ಆಗತ್ತೆ. ನಿಮ್ಮ ಮನೆಗೆ ಬರುವಂತಹದ್ದು ಉಂಟಾಗತ್ತೆ. ಹಾಗಾಗಿ ನಿಮ್ಮ ಮನೆಗೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದು ನಿಮ್ಮ ಒಂದು ಸಹಕಾರ ಆಗಿರ್ಬೋದು, ನಿಮ್ಮ ಒಂದು ಸ್ನೇಹ ಸಂಬಂಧ ಬಂಧುತ್ವ ಇವೆಲ್ಲವೂ ಕೂಡ ಪಡೆಯುವಂತಹ ಸದಾವಕಾಶ ಕೂಡ ನೀವು ನೋಡ್ತೀರಾ. ಹಾಗಾಗಿ ಶುಭದಾಯಕವಾದಂಥ ಫಲ ಇದೆ. ವೈಯಕ್ತಿಕವಾದ ದೃಢತೆ ಬಲ ಇರುತ್ತೆ, ಏನೋ ಒಂದು ಮಾಡೋಣಪ್ಪ ಒಟ್ಟಿನಲ್ಲಿ ಅನ್ನುವಂತಹದ್ದು ಬರುತ್ತೆ. ಸೊ ಮತ್ತು ನಿಮಗೆ ಈಗ ಸುಮಾರು 2 ವರ್ಷಗಳಿಂದ 7.5 ನಡೀತಾ ಇದೆ. ಈ 7.5 ಬಂದಿರೋದ್ರಿಂದ ಸ್ವಲ್ಪ ಕಮಿಟ್ಮೆಂಟ್ಸು, ಸಾಲಗಳನ್ನ ತೀರಿಸಿರ್ತೀರಾ, ಜವಾಬ್ದಾರಿಗಳೆಲ್ಲ ಸ್ವಲ್ಪ ಕೈ ತೊಳ್ಕೊತಾ ಇರ್ತೀರಾ. ಆದರೆ ಕಷ್ಟಗಳಿಂದಲೇ, ಸುಖ ಅಂತೂ ಇರೋದಿಲ್ಲ, ಕಷ್ಟಗಳಿಂದಲೇ ನಿಮ್ಮ ಬಾಧ್ಯತೆಗಳನ್ನು, ನಿಮ್ಮ ಜವಾಬ್ದಾರಿಗಳನ್ನು, ಕಮಿಟ್ಮೆಂಟ್ಸನ್ನು ತೀರಿಸ್ಕೊಂಡು ಬಂದಿರ್ತೀರಾ. ಆ ಒಂದು ಅನುಕೂಲತೆ ಶನಿ ಮಾಡಿರ್ತಾನೆ. ಆ ಒಂದು ಪ್ರತಿಫಲ ಮಾರ್ಚ್ 21ರವರೆಗೂ ಕೂಡ ಇರುತ್ತೆ. ಹಾಗಾಗಿ ಅಲ್ಲಿವರೆಗೂ ಸಹ ಸ್ವಲ್ಪ ಖರ್ಚುಗಳು ಜಾಸ್ತಿ ಆದರೂ ಸಹ ಒಳ್ಳೆಯದಾಗೋದಕ್ಕೋಸ್ಕರ ಮಾಡ್ಕೊಂಡು ಹೋಗಿರ್ತೀರಾ. ಆದರೆ ಕಠಿಣ ಪರಿಶ್ರಮನೇ, ಸ್ವಲ್ಪ ಕಮಿಟ್ಮೆಂಟ್ಸಿಂದಾನೆ. ಸೊ ಮಾರ್ಚ್ 29ರ ನಂತರ ಶನಿ ನಿಮ್ಮ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಹಾಗಾಗಿ ನೋಡಿ, ಈಗ 7.5 ಸ್ಟಾರ್ಟ್ ಆಗಿದೆ ಮೀನ ರಾಶಿಯವರಿಗೆ. 7.5 ಸ್ಟಾರ್ಟ್ ಆದರೂ ಸಹ ನಿಮ್ಮ ರಾಶಾಧಿಪತಿ ಗುರು. ಹಾಗಾಗಿ ರಾಶಾಧಿಪತಿ ಗುರುಗೆ ಶನಿ ಮಿತ್ರಭಾವ ಆಗಿರೋದ್ರಿಂದ ಒಂದು
ಆವರೇಜ್ ಆದಂತಹ ಒತ್ತಡಗಳು, ಟೆನ್ಷನ್ಗಳಿರುತ್ತೆ. ಏಕೆಂದರೆ 100% ತೊಂದರೆ ಕೊಟ್ಬಿಟ್ರೆ ಶನಿ ಮನುಷ್ಯ ತುಂಬಾ ಒದ್ಲಾಟ ಬಂದ್ಬಿಡತ್ತೆ, ಜೀವನ ನಡೆಸೋಕ್ಕೆ ಕಷ್ಟ ಆಗಿಬಿಡತ್ತೆ. ಅವಾಗ ಕಾಲಲ್ಲಿ ನಡೆಯೋಕ್ಕಾಗಲ್ಲ, ಕೈಯಲ್ಲಿ ನಡೆದರೂ ಬಿಡಲ್ಲ, ಆ ಸ್ಥಿತಿ ಬರುತ್ತೆ. ಹೆಚ್ಚಿನ ಸ್ಥಿತಿ ವೈಪರೀತ್ಯ ಮೇಷ, ವೃಶ್ಚಿಕ, ಕಟಕ, ಸಿಂಹರಾಶಿಯವರಿಗೆ ಜಾಸ್ತಿ ಬರುತ್ತೆ 7.5 ಬಂದಾಗ. ಹಾಗಾಗಿ ಈಗ ನಿಮ್ಮ ರಾಶಿಗೆ, ಜನ್ಮರಾಶಿಗೆ ಬರ್ತಾನೆ ಶನಿ ಮಾರ್ಚ್ 29ನೇ ತಾರೀಕಿಗೆ. ಹಾಗಾಗಿ ಶನಿ ನಿಮ್ಮ ರಾಶಿಗೆ ಪ್ರವೇಶ ಮಾಡಿದಾಗ ನಿಮ್ಮ ಒಂದು ದೃಢ ಸಂಕಲ್ಪಗಳು, ವೈಯಕ್ತಿಕವಾಗಿ ಅಲರ್ಟ್ ಆಗ್ತೀರಾ. ಸಡನ್ನಾಗಿ ಶನಿ ಬಂದುಬಿಟ್ರೆ ನಿಮ್ಮ ಮನೆಗೆ ಯಾವ ರೀತಿ ಇರಬಾರ್ದು ಹೇಳಿ. ಹಾಗಾಗಿ ನಿಮ್ಮ ರಾಶಿ ಮನೆಗೆ ಪ್ರವೇಶ ಮಾಡ್ತಾ ಇದ್ದಾನೆ ಭೂಮಿಯಿಂದ. ಮೀನ ರಾಶಿಯಲ್ಲಿ ನೀವಿದ್ದೀರಾ ಅಂತಂದರೆ ನಿಮ್ಮ ಸ್ಥಾನಕ್ಕೆ ಬರ್ತಾ ಇದ್ದಾನೆ ಶನಿ ಪ್ರವೇಶ ಮಾಡಿಕೊಂಡು ವೈಜ್ಞಾನಿಕವಾಗಿ ಸುತ್ತಕೊಂಡು ಬರ್ತಾ ಇದ್ದಾನೆ. ಭೂಮಿ ಸುತ್ತಲೂ ಆಗಿರ್ಬೋದು, ನಿಮ್ಮ ಸುತ್ತಲೂ ಆಗಿರ್ಬೋದು. 30 ವರ್ಷಕ್ಕೆ ಒಂದು ಬಾರಿ ಶನಿ ಸುತ್ತುವಂತಹ ಸ್ಥಿತಿ ಬರುತ್ತೆ. ಅಂತಹದ್ದು ಈಗ ನಿಮ್ಮ ರಾಶಿಗೆ ಬರ್ತಾ ಇರ್ತಕ್ಕಂಥದ್ದು ತುಂಬಾ ವಿಶೇಷ. ಹಾಗಾಗಿ ಮಾರ್ಚ್ 29ಗೆ ನೀವು ವೆಲ್ಕಮ್ ಮಾಡ್ಕೊತಾ ಇದ್ದೀರಾ ಶನಿನ. ಅಂದರೆ ಎಲ್ಲರೂ ಭಯ ಬೀಳ್ತೀರಲ್ವಾ, ಶನಿ ವೆಲ್ಕಮ್ ಮಾಡ್ಕೊತಾ ಇವ ಯಾರನ್ನ ಹೋಗಿ ಅಂತ. ಇಲ್ಲ, ಶನಿ ವೆಲ್ಕಮ್ ಮಾಡ್ಕೊಳ್ಳಿ ಬಿಡಲಿ, ಬಟ್ ಶನಿ ಬಂದೇ ಬರ್ತಾನೆ. ಅದನ್ನು ಯಾರೂ ತಪ್ಸಕ್ಕಂತೂ ಆಗೋದಿಲ್ಲ. ಇದೇ ಒಂದು ರೀತಿ ಕರ್ಮ ಜೀವನ ಅಂತೇಳಿ ಹೇಳ್ತೀವಿ. ಅಂದರೆ ಇಲ್ಲಿ ಬರೆದಿರ್ತಕ್ಕಂಥ ಹಣೆ ಬರಹನ ಯಾರೂ ಬದಲಿಸೋಕ್ಕಾಗಲ್ಲ. ಜ್ಯೋತಿಷ್ಯರೆಲ್ಲ ಕೂಡ ದೇವರೇನಲ್ಲ, ಭಗವಂತ ಕೊಟ್ಟಂತಹ, ದೇವರು ಕೊಟ್ಟಂಥ ಒಂದಷ್ಟು ಜ್ಞಾನವನ್ನು ಮತ್ತೊಬ್ಬರ ಹತ್ರ ಹಂಚ್ಕೊಳ್ಳುವಂತಹ ಒಂದು ಅವಕಾಶ ಜ್ಯೋತಿಷ್ಯದ ಮುಖಾಂತರ ಬರುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಜ್ಯೋತಿಷ್ಯ ಮಾಡಿದವರೆಲ್ಲ ವಿದ್ವತ್ತರು, ಜ್ಞಾನಿಗಳು, ದೇವರು ಅನ್ನುವಂತಹದ್ದಲ್ಲ. ಅವ್ರಿಗೂ ಕಾಲು ಬೀಳಬೇಕು, ಅವ್ರ ಪಾದ ಪೂಜೆ ಮಾಡಬೇಕು ಅಂತೇನಲ್ಲ. ನಿಮ್ಮ ಥರನೇ ಅವರು ಆಗಿರ್ತಾರೆ. ಅವ್ರಿಗೂ ಕೂಡ ಸಮಸ್ಯೆಗಳಿರುತ್ತೆ, ಅವ್ರಿಗೂ ಕೂಡ ಗ್ರಹಗತಿಗಳು ಹೊಡಿತಾ ಇರುತ್ತೆ. ಜ್ಯೋತಿಷ್ಯದಲ್ಲೂ ಕೂಡ ಪ್ರವೀಣರಾಗಬೇಕಾದ್ರೆ ಅವ್ರಿಗೂ ಒಂಚೂರು ಟೈಮ್ ಚೆನ್ನಾಗಿದ್ದಾಗ ಸಕ್ಸಸ್ ಆಗ್ತಾರೆ, ಒಂದಷ್ಟು ಹೆಸರು ಬರ್ತದೆ ಅಷ್ಟೇ. ಬಟ್ ಸದಾ ಯಾವಾಗಲೂ ಬರೋಲ್ಲ, ಅವರು ಗ್ರಹಗತಿಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ಶನಿ ಬರ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಶನಿ ಬಂದಾಗ ಜನ್ಮರಾಶಿಗೆ ಸ್ವಲ್ಪ ಶನಿ ಪರಿಹಾರ ಜಾಸ್ತಿ ಮಾಡ್ಕೋಬೇಕು ಅಷ್ಟೇ. ಯಾಕೆಂದರೆ ಶನಿಗೆ ಸಂಬಂಧಿಸಿದಂತೆ ಕರಿ ಎಳ್ಳು, ಆ ಧಾನ್ಯನ ನೋಡಿ ಸ್ವಲ್ಪ ರೊಟ್ಟಿನಲ್ಲಿ ಮಿಕ್ಸ್ ಮಾಡ್ಕೊಳ್ಳುವಂಥದ್ದು, ರೊಟ್ಟಿ ಮಾಡುವಂತಹದ್ದು ಇದ್ದರೆ ಏನೇ ಒಂದು ಆಹಾರ ಪದಾರ್ಥದಲ್ಲಿ ಸ್ವಲ್ಪ ಕರಿಯಲ್ಲಿ ಮಿಕ್ಸ್ ಮಾಡಿಕೊಂಡು ಪಕ್ಷಿಗಳಿಗೆ ಕೊಡುವಂತಹದ್ದು, ಮತ್ತು ಈ ಕಾಗೆಗಳಿಗೆ ಕೊಡುವಂತಹದ್ದು ಅಥವಾ ನಾಯಿಗಳಿಗೆ ಅರ್ಪಿಸುವಂತಹದ್ದು ಮಾಡಿದ್ರೆ ನೋಡಿ, ಕರಿಯಲ್ಲೂ ಆ ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ದೇಹಕ್ಕೆ ಸೇರೋದ್ರಿಂದ ನಿಮಗೆ ಶನಿ ದೋಷ ಹೋಗುತ್ತೆ. ಎಷ್ಟೊಂದು ಈಸಿ ಇದೆ, ಕಷ್ಟನೇ ಇಲ್ಲ. ಹಾಗಾಗಿ 7.5 ಶನಿ ಪರಿಹಾರ ಈ ಒಂದು ಪ್ರಯೋಗ ಮಾಡ್ಕೊಳ್ಳಿ. ಯಾವುದೇ ರೀತಿ ವೈಪರೀತ್ಯಗಳು ಇರೋದಿಲ್ಲ. ಶನಿ ಬಂದರೂ ಸಹ ನಿಮಗೆ ವೃತ್ತಿಯಲ್ಲಿ ಬದಲಾವಣೆ ತರ್ತಾನೆ, ಮತ್ತು ಆದಾಯದಲ್ಲಿ ಬದಲಾವಣೆ ತರ್ತಾನೆ. ನಿಮ್ಮ ವೈಯಕ್ತಿಕವಾಗಿ ನಿಮ್ಮನ್ನು ಬದಲಾವಣೆ ಮಾಡ್ತಾನೆ. ಕೆಟ್ಟವನು ಕೂಡ ಒಳ್ಳೆಯವನು ಮಾಡ್ತಾನೆ, ದಂಡಿಸ್ತಾನೆ, ಪನಿಷ್ಮೆಂಟ್ ಕೊಡ್ತಾನೆ. ಕಷ್ಟ ಕೊಟ್ಟರು ಕೂಡ ಫಲ ಕೊಟ್ಟು ಹೋಗ್ತಾನೆ. ಹಾಗಾಗಿ 2 ವರ್ಷಗಳ ಕಾಲ ಇಲ್ಲಿರ್ತಾನೆ. ಮಾರ್ಚ್ 29ಗೆ ಬರೋದು. ಆ ನಂತರದ ದಿನಗಳಲ್ಲಿ ಶನಿಯ ಪ್ರಭಾವ ಪ್ರಾರಂಭ ಆಗುವಂತಹದ್ದಿರುತ್ತೆ. ಸೊ ಇನ್ನು ನಿಮ್ಮ ರಾಶಿಯಲ್ಲಿ ರಾಹು ಸಂಚಾರ ಇತ್ತು. ಈಗ ಮಾರ್ಚ್ 30ನೇ ತಾರೀಕುವರೆಗೂ ರಾಹು ಪ್ರಭಾವ, ಕೇತು ದೃಷ್ಟಿ ಪ್ರಭಾವ, ಸರ್ಪದೋಷ ನಡೀತಾ ಇತ್ತು. ಹಾಗಾಗಿ ಸರ್ಪಶಾಂತಿ ಪೂಜೆಗಳು, ರಾಹುಕೇತು ಶಾಂತಿಗಳು ಇವೆಲ್ಲ ಮಾಡಿಸ್ಕೊಳ್ಳೋದು ಉತ್ತಮಪ್ರದ. ಮೇ 30ರವರೆಗೂ ಮಾಡಿಸ್ಕೊಳ್ಳಿ. ಆನಂತರ ರಾಹು ಬದಲಾವಣೆ ಆಗ್ತಾನೆ, ವೇಭಾಗಕ್ಕೆ ಕುಂಭರಾಶಿಗೆ ಪ್ರವೇಶ ಮಾಡ್ತಾನೆ. ಅನವಶ್ಯಕವಾದ ಸುತ್ತಾಟ, ತಿರುಗಾಟ, ಸ್ವಲ್ಪ ಅಬ್ರಾಡ್ಗೆ ಹೋಗಿ ಬರುವಂತಹ ಖರ್ಚುಗಳು, ಮತ್ತು ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ಗಳು ಮಾಡುವಂತಹದ್ದು ಗೊತ್ತಿದ್ದು ಗೊತ್ತಿಲ್ಲದೇ ಆ ರೀತಿ ಅನವಶ್ಯಕವಾದಂಥ ಖರ್ಚುಗಳು ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸ್ವಲ್ಪ ಜಾಗೃತಿಯಿಂದ ಇರಿ. ಏಕೆಂದರೆ ಗೊತ್ತಿದ್ದು ಗೊತ್ತಿಲ್ಲದೇ ಖರ್ಚುಗಳು ಬರುವಂತಹದ್ದು. ಯಾವುದೋ ವಿಚಾರಕ್ಕೆ, ಯಾರೋ ವಿಚಾರಕ್ಕೆ ಖರ್ಚುಗಳು ಬಂದು ಬೀಳತ್ತೆ. ಅದಕ್ಕೆ ನಿಮ್ಮ ಇನ್ಕಮ್ ಹೊರಟೋಗುತ್ತೆ ಅಂತಂದರೆ ನೀವು ಗಮನಿಸ್ಬೇಕಲ್ವಾ, ನೀವು ಹುಷಾರಾಗಿರ್ಬೇಕಲ್ವಾ. ಅದಕ್ಕೆ ರಾಹು ಪ್ರಭಾವದ ವೈಪರೀತ್ಯ ಮೇ 30ರ ನಂತರ ಈ 2025 ವರ್ಷ ಪೂರ್ತಿ ಇರುತ್ತೆ. ಹಾಗಾಗಿ ರಾಹುಗ್ರಹ ಶಾಂತಿ ಪರಿಹಾರಗಳನ್ನ ಮಾಡಿಕೊಳ್ಳಿ. ಶಕ್ತಿ ಟೆಂಪಲ್ಗಳಲ್ಲಿ ಶುಭದಾಯಕ ಫಲ ಪಡಿತೀರಾ. ಇನ್ನು ಕೇತು ಪ್ರಭಾವ, ನಿಮಗೆ ಸರ್ಪದೋಷ ಇದೆ ಅಂತೇಳಿ ಈಗಲೇ ಹೇಳ್ತಾ ಇದ್ದೆ. ಹಾಗೆ ವಿವಾಹ ಆಗದಿರತಕ್ಕಂಥವ್ರಿಗೆಲ್ಲ ಸ್ವಲ್ಪ ನಿಧಾನ, ವೈಪರೀತ್ಯ, ಸರ್ಪದೋಷದ ಎಫೆಕ್ಟ್ ಆಗಿರುತ್ತೆ. ಹಾಗಾಗಿ ನೀವು ಕಾಲಸ್ಸಿಗೆ ಹೋಗಿ ರಾಹುಕೇತು ಶಾಂತಿ ಮಾಡ್ಕೊಂಡ್ಬನ್ನಿ, ಶುಭ ಫಲ ಪಡಿತೀರಾ. ಮಿತ್ರಸ್ಥಾನದಲ್ಲಿ ಈ ಒಂದು ಕೇತು ಪ್ರಭಾವ ಬಹಳಷ್ಟು ವೈಪರೀತ್ಯ ಕೊಡುವಂತಹದ್ದು. ಯಾಕಂದರೆ ನಿಮ್ಮ ಮನಸ್ಥಿತಿಗೆ ಬಾರಲ್ಲ ಅಂತಹ ಅವರ ಮಿತ್ರ ಸಹವಾಸ ದೋಷಗಳು ಇಲ್ಲಿ ಕೆಡಿಸುವಂತಹದ್ದು ನಾವು ನೋಡ್ತೀವಿ. ಬಹಳಷ್ಟು ವಿದ್ಯಾರ್ಥಿಗಳನ್ನ ನಾವು ಗಮನಿಸ್ತಾ ಇರ್ತೀವಿ. ಅವ್ರ ತಂದೆ ತಾಯಿಯರು ಬಂದು ಕೇಳ್ತಾ ಇರ್ತಾರೆ, ಸ್ನೇಹಿತರಿಂದ ಯಾವುದೊಂದು ಕೇಸುಗಳಲ್ಲಿ ಸಿಕ್ಕಾಕ್ಕೊಳ್ಳುವಂತಹದ್ದು, ಈ ಡ್ರಗ್ ಕೇಸುಗಳಲ್ಲಿ ಸಿಕ್ಕಾಕ್ಕೊಳ್ಳುವಂತಹದ್ದು,
ಇತರೆ ಬೇರೆ ರೀತಿಯ ಯಾವುದ್ಯಾವುದೋ ಒಂದು ಚಟುವಟಿಕೆಗಳಿಂದ ಕೆಟ್ಟೋಗಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ನಾವು ನೋಡ್ತಾ ಇರ್ತೀವಿ. ಹಾಗಾಗಿ ಈ ಒಂದು ವೈಪರೀತ್ಯಗಳು ಯಾವುದೋ ಒಂದು ಕ್ರಿಯೆಯಿಂದ, ಕೆಲಸದಿಂದ ಕೇಸು ಕೋರ್ಟು ವ್ಯವಹಾರಗಳವರೆಗೂ ಹೊರಟೋಗುತ್ತೆ. ಅದರಿಂದ ತುಂಬ ಟೆನ್ಷನ್ ಬರುವ ಸಾಧ್ಯತೆ ಇರುತ್ತೆ. ನಿಮ್ಮ ಸುಖ ನೆಮ್ಮದಿಗೆ ಧಕ್ಕೆ ಬರುವಂತಹದ್ದು, ಸ್ವಲ್ಪ ಆರೋಗ್ಯ ಪರಿಸ್ಥಿತಿಯಲ್ಲಿ ಬಾಡಿ ಹೀಟ್ ಆಗುವಂತಹದ್ದು, ಬ್ಲಡ್ ರಿಲೇಟೆಡ್ ಇಶ್ಯೂಸ್ ಬರುವಂತಹದ್ದು ಮತ್ತು ನರ್ವ್ಸ್ ರಿಲೇಟೆಡ್ ಸಮಸ್ಯೆಗಳು ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇದು ಕೇತು ಪ್ರಭಾವದಿಂದ ಆಗುವಂತಹ ವೈಪರೀತ್ಯ ಆಗಿರೋದ್ರಿಂದ ನೀವು ಈ ಒಂದು ಸರ್ಪದೋಷದ ಪ್ರಭಾವ ವೈಪರೀತ್ಯಗಳಿಗೋಸ್ಕರ ನೀವು ಬಹುಮುಖ್ಯವಾಗಿ ಕೇತುಗ್ರಹಕ್ಕೆ ಆದಿದೈವವಾಗಿರ್ತಕ್ಕಂಥ ಮಹಾಗಣಪತಿಯ ಪತಿಯ ದರ್ಶನ ಮಾಡಿ ಪುಣ್ಯಸ್ಥಳದಲ್ಲಿ ವಿಶೇಷವಾದಂಥ ಸೇವೆಗಳನ್ನ ಮಾಡಿಸ್ಕೊಳ್ಳಿ. ಈ ಒಂದು ವೈಪರೀತ್ಯಗಳ ನಿವಾರಣೆಯನ್ನು ಮಾಡ್ಕೋಬೋದಾಗಿರುತ್ತೆ. ಹಾಗೆ ಒಟ್ಟಾರೆಯಾಗಿ ನಿಮಗೆ ಈ ವರ್ಷ ಪೂರ್ತಿ ಕೂಡ ನಿಮ್ಮ ಇಷ್ಟ ದೈವರು ಭಗವಂತ ನಿಮ್ಮೆಲ್ಲರಿಗೂ ಕೂಡ ಶುಭದಾಯಕವಾದಂಥ ಫಲನ ಕೊಡಲಿ ಅಂತ ಭಗವಂತನಲ್ಲಿ ನಾನು ಪ್ರಾರ್ಥಿಸ್ತಾ ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.